transfusion medicine as such is a very niche branch. Entire India, if you take, maybe around 200 to 300 people might be there. That's it. ವಾಟ್ಸಪ್ ಅಲ್ಲಿ ಬರುತ್ತೆ ಇಂಥವ್ರಿಗೆ ಈ ಬ್ಲಡ್ ಬೇಕು, ಎಮರ್ಜೆನ್ಸಿ ಇದೆ, ಯಾರು ಕಾಂಟ್ಯಾಕ್ಟ್ ಮಾಡಿ ಅಂತ. ನಮ್ಮ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಮೇ ಬಿ ನಾನು ರೆಗ್ಯುಲರ್ ಆಗಿ ಬ್ಲಡ್ ಡೊನೇಷನ್ ಮಾಡಿದ್ರೆ ಹೆಲ್ತ್ ಇಂಪ್ಯಾಕ್ಟ್ಸ್ ಇದೆ ಅಂತ. Blood is not manufactured. Someone should donate, only then we'll be having adequate stock in hand. And a lot of people used to make money out of it. ನಾನು ಬ್ಲಡ್ ಡೊನೇಟ್ ಮಾಡಿದ್ರೆ at least ನಂದು ಡೈಲಿ ರಿಕ್ವೈರ್ಮೆಂಟ್ ಮೀಟ್ ಆಗುತ್ತೆ ಅಂತ ಸುಮಾರು ಜನ ಬಂದ್ಬಿಟ್ಟು ಡೊನೇಟ್ ಮಾಡ್ತಿದ್ರು. ಗವರ್ಮೆಂಟ್ ಬ್ಯಾನ್ಡ್ ಪೇಡ್ ಡೋನರ್ಸ್ ಕಂಪ್ಲೀಟ್ಲಿ. ಎವ್ರಿ ಹೆಲ್ದಿ ಮೇಲ್ ಕ್ಯಾನ್ ಡೊನೇಟ್ ಎವ್ರಿ 3 months once from age of 18 to 60. ಅದೇ ಫೀಮೇಲ್ಸ್ ಅಲ್ಲಿ ಎವ್ರಿ 4 months once they can donate. Some understanding among the common people that ನಾನು ವೈನ್ ಕುಡಿದ್ರೆ ಬ್ಲಡ್ ಥಿನ್ನಿಂಗ್ ಹೆಲ್ಪ್ ಆಗುತ್ತೆ. ಸೊ ಇಸ್ ಇಟ್ ರಿಯಲಿ ಟ್ರೂ? There is a very serious misconception saying that ನಾವೇನೋ ಡೊನೇಟ್ ಮಾಡಿದ್ರೆ ವೇಟ್ ಗೇನ್ ಆಗುತ್ತೆ ಅಂತ. ಇನ್ನೊಂದು ಯಾವುದೋ ರೇರ್ ಬ್ಲಡ್ ಗ್ರೂಪ್ ಕೇಳಿದ್ದಿಲ್ಲ. ಈ ವಾಟ್ ಇಸ್ ದಟ್ ಬಾಂಬೆ ಬ್ಲಡ್ ಗ್ರೂಪ್? The prevalence of that in India is around 1 in 10,000 people and is commonly in coastal India. ಅಂದ್ರೆ ನೀವು ಬಾಂಬೆ ಪಾಸಿಟಿವ್ ಆಗಿದ್ದು ಆಕ್ಸಿಡೆಂಟ್ ಆಯ್ತು, ಏನೋ ಕೇಳಿದ್ರು ಓ ಪಾಸಿಟಿವ್ ಅಂತ ಹೇಳಿದ್ರಿ, ನೀವು ಓ ಪಾಸಿಟಿವ್ ಅಕಸ್ಮಾತ್ ಕೊಟ್ಟರು ಅಂತಂದ್ರೆ ಪಾಸಿಬಿಲಿಟಿ ಆಫ್ ಯು ಡೈಯಿಂಗ್ ಫ್ರಮ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ is more than possibility of you dying from accident. You also handle patients related to blood cancer. How you handle stem cells, bone marrow ಇಂದ ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, malignant cells ಹೆಂಗೆ ಟೆಸ್ಟ್ ಮಾಡ್ತೀರಾ? When it comes to pregnancy and childbirth, mother is RH negative, baby is RH positive. ಅದರಿಂದ baby will end up in anemia. Very rarely the possibility of death is also there. Snake bites, other kinds of animal bites ಇರ್ಬೋದು. ಇಂಡಿಯಾದಲ್ಲಿ ಹಾರ್ಡ್ಲಿ 200 ಸ್ಪೆಷಲಿಸ್ಟ್ ಆದ್ದಾರೆ. ನೀವು ಹೆಂಗೆ ಅದನ್ನ ಹ್ಯಾಂಡಲ್ ಮಾಡ್ತೀರಾ? Sometimes they used to carry the snake and come to emergency medicine department. ಅದನ್ನ ಸ್ನೇಕ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ. ಜನರಲಿ ಸ್ಪೋಕನ್ ಇನ್ ಎವ್ರಿ ಹೋಮ್. ಮಸ್ಕಿಟೋಸ್ ಅಥವಾ ಸೊಳ್ಳೆಗಳು ನನಗೆ ಜನರಲಿ ಅಟ್ರಾಕ್ಟೆಡ್ ಇರುತ್ತೆ ಬಿಕಾಸ್ ಐ ಹ್ಯಾವ್ ಓ ಪಾಸಿಟಿವ್ ಬ್ಲಡ್ ಗ್ರೂಪ್. ಈಸ್ ಇಟ್ ಅ ರೀಸನ್? Usually mosquito bites happen. ಹಲೋ ಎವ್ರಿವನ್, ಹೊಸ ಮಿಡ್ವೇ ಟಾಕ್ಸ್ನ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬ ಸ್ಪೆಷಲ್ ಗೆಸ್ಟ್, ಡಾಕ್ಟರ್ ಅಶ್ವಿನ್ ವೈದ್ಯ ಅಂತ. ಮೆಡಿಸಿನ್ ಅಂತ ಬಂದಾಗ ನೀವು ಕೇಳಿರ್ತೀರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇನ್ ಫೀಲ್ಡ್ ಆಫ್ ಕಾರ್ಡಿಯಾಲಜಿ ಇರ್ಬೋದು, ಅಥವಾ ಆರ್ಥೋಪೆಡಿಕ್ ಸರ್ಜನ್ಸ್ ಇರ್ಬೋದು, ಅಥವಾ ನೀವು ಪೀಡಿಯಾಟ್ರಿಷಿಯನ್ಸ್ ಇರ್ಬೋದು. ಇದೆಲ್ಲ ಜನರಲಾಗಿ ಕೇಳಿರ್ತೀವಿ. ಬಟ್ ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್? ನಮ್ಮ ಜೊತೆಗಿದ್ದಾರೆ ಸ್ಪೆಷಲಿಸ್ಟ್ ಇನ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್. ಸೊ ಟ್ರಾನ್ಸ್ಫ್ಯೂಷನ್ ಈಸ್ very least understood field of medicine for general public, but yet it is a most critical field of medicine. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಮ್ಮ ಡಾಕ್ಟರ್ ಅಶ್ವಿನ್ ವೈದ್ಯ ಅವ್ರ ಹತ್ರ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಅಶ್ವಿನ್. ಹಲೋ ಎವ್ರಿವನ್, ನಾನು ಡಾಕ್ಟರ್ ಅಶ್ವಿನ್ ಅಂತ. ನಾನು ಐ ಆಮ್ MD ಇನ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್, ವರ್ಕಿಂಗ್ ಇನ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್ ಕರೆಂಟ್ಲಿ. ಸೊ ಡಾಕ್ಟರ್, ನೀವು ಯಾಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ನಿಮ್ಮ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಆಗಿ ಸೆಲೆಕ್ಟ್ ಮಾಡಿದ್ದು? ಈಸ್ ದೇರ್ ಅ ರೀಸನ್ ಬಿಹೈಂಡ್ ಇಟ್? ಸೊ ನೀಟ್ PG ಬರೆದ್ವಿ. ಸೊ ಆವಾಗ ವಿ ಡಿಡ್ ರಿಸರ್ಚ್, ಲೈಕ್ ಗದಗಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಹಿ ಆ್ಯಕ್ಚುಲಿ ಟೋಲ್ಡ್ ಈ ಥರ ಒಂದು ಫೀಲ್ಡ್ ಇದೆ ಅಂತ. ಆ್ಯಂಡ್ ವೆನ್ ಐ ಡಿಡ್ ರಿಸರ್ಚ್ ಅಬೌಟ್ ಇಟ್, ಭಾಳ ಕಮ್ಮಿ ಮಂದಿ ಇದ್ದಾರೆ ಅಂತಂದು ಐ ಕುಡ್ ಅಂಡರ್ಸ್ಟ್ಯಾಂಡ್. ಇನ್ ಎಂಟೈರಿಟಿ ಆಫ್ ಕರ್ನಾಟಕ, ಮೇ ಬಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅರೌಂಡ್ 3 to 4 people were there, that's it. So I was like, okay, this is a very good option ಅಂತ ಕನ್ಸಿಡರ್ ಮಾಡಿ. The scope was, I found the scope to be very interesting. ಸೊ ಇನಿಷಿಯಲಿ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾವಾಗ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ದಟ್ಸ್ ವೆನ್ ಐ ಫೌಂಡ್ ಔಟ್ ಅಬೌಟ್ ಸೋ ಮೆನಿ ನ್ಯೂ ಥಿಂಗ್ಸ್ ದಟ್ ಆರ್ ಅಸೋಸಿಯೇಟೆಡ್. ರಿಸರ್ಚ್ ಇರ್ಬೋದು, ರೀಜನರೇಟಿವ್ ಮೆಡಿಸಿನ್ ಇರ್ಬೋದು. ಸೊ ದಟ್ ಒನ್ ಆ್ಯಕ್ಚುಲಿ ಡ್ರೈವ್ ಟುವರ್ಡ್ಸ್ ಮೈ ಪ್ಯಾಷನ್. ಸೊ ಇಟ್ ಫೆಲ್ಟ್ ಲೈಕ್ ಐ ಹ್ಯಾಡ್ ಟು ಡೂ ದಿಸ್. ಸೊ ಆ ಕಾರಣದಿಂದ ಐ ಚೋಸ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಆ್ಯಕ್ಚುಲಿ. ಓಕೆ, ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಂತ ಬಂದಾಗ ವಾಟ್ ಆರ್ ಕೈಂಡ್ಸ್ ಆಫ್ ಥಿಂಗ್ಸ್ ಡು ಯು ಹ್ಯಾಂಡಲ್ ಆನ್ ಯುವರ್ ಡೇ ಟು ಡೇ ವರ್ಕ್, ರೈಟ್? ಸೊ ಬೇಸಿಕಲಿ ಬರೀ ಬ್ಲಡ್ ಡೊನೇಷನ್ ರಿಲೇಟೆಡ್ ಅಥವಾ ಕ್ಯಾನ್ಸರ್ ರಿಲೇಟೆಡ್, ಬ್ಲಡ್ ಕ್ಯಾನ್ಸರ್ ರಿಲೇಟೆಡ್ ಪೇಷಂಟ್ಸ್ನ ಹ್ಯಾಂಡಲ್ ಮಾಡ್ತೀರಾ, ಅಥವಾ ಈಸ್ ದರ್ ಎನಿಥಿಂಗ್ ಎಲ್ಸ್ ಬಿಯಾಂಡ್ ದಿಸ್ ದಟ್ ಪಬ್ಲಿಕ್ ಡೋಂಟ್ ನೋ? ಸೊ ಬೇಸಿಕಲಿ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಆಸ್ ಸಚ್ ಅಂತ ತೊಗೊಂಡ್ವಿ ಅಂತಂದರೆ ಅರೌಂಡ್ 30 to 40% ಆಫ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಬ್ಲಡ್ ಬ್ಯಾಂಕಿಂಗ್ ರಿಲೇಟೆಡ್ ಥಿಂಗ್ಸ್. ಸೊ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಕಲೆಕ್ಷನ್ ಇರ್ಬೋದು, ಡೋನರ್ ಮೋಟಿವೇಶನ್ ಇರ್ಬೋದು, ಡೋನರ್ ಸ್ಕಿಲ್ಸ್ ರಿಲೇಟೆಡ್ ಇರ್ಬೋದು, ಡೋನರ್ದು ಕ್ಲಿನಿಕ್ಸ್ ಅಂತ ಬರುತ್ತೆ, ಅದೆಲ್ಲನೂ ಬರುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಮ್ಮದು ಬ್ಲಡ್ ಗ್ರೂಪಿಂಗಲ್ಲೇ ಬೇರೆ ಬೇರೆ ಟೈಪ್ಸ್ ಆಫ್ ಗ್ರೂಪಿಂಗ್ ಬರುತ್ತೆ. ಅದ್ರ ಬಗ್ಗೆ ಸ್ಟಡಿ ಮಾಡ್ಕೋತೀವಿ, ಮತ್ತು ಅದನ್ನ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ದೇರ್ ಆರ್ ಮಲ್ಟಿಪಲ್ ಕ್ರಾಸ್ ಮ್ಯಾಚ್ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಅಂತ ಬರುತ್ತೆ, ಸ್ಪೆಷಲೈಸ್ ಟೆಸ್ಟ್ ಇದೆ. ಆಲ್ ದೀಸ್ ಕಮ್ಸ್ ಆಸ್ ನೀಶ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ ಬ್ಲಡ್ ಬ್ಯಾಂಕಿಂಗ್ ವರ್ಕ್ ಅಂತ ಕರಿಬೋದು. ಅರೌಂಡ್ 40% ಆಫ್ ಇಟ್ ಈಸ್ ದ್ಯಾಟ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ವಿ ಡೂ ಅ ಲಾಟ್ ಆಫ್ ಕ್ಲಿನಿಕಲ್ ವರ್ಕ್ ಆಲ್ಸೋ. ಅರೌಂಡ್ 50 to 60% ಆಫ್ ಇಟ್ ಇಸ್ ಕ್ಲಿನಿಕಲ್ ವರ್ಕ್. ಬಿಕಾಸ್ ಎಲ್ಲ ನಮ್ಮದು ಪೇಷಂಟ್ಸ್ಗೆಲ್ಲ ಎಷ್ಟೊಂದು ಜನಕ್ಕೆ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ. ಹಾಸ್ಪಿಟ್ಲ್ ಅಂತ ತೊಗೊಂಡ್ಮೇಲೆ ಎಲ್ಲ ಪೇಷಂಟಿಗೆ ರಕ್ತದ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಲೈಕ್ ಅನಿಮಿಯಾ ಪೇಷಂಟ್ ಇರ್ಬೋದು, ಇಲ್ಲ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿಬಿಟ್ಟು ಎಷ್ಟೊಂದು ಜನ ಪೇಷಂಟ್ ಬರ್ತಾರೆ. ಬ್ಲೀಡಿಂಗ್ ಅಂತ, ಆ ಬ್ಲೀಡಿಂಗ್ ಪೇಷಂಟ್ಸಿಗೆ ಇರ್ಬೋದು, ಅವ್ರ ಮ್ಯಾನೇಜ್ಮೆಂಟಿಗೆ ವಿ ಪ್ಲೇ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್.
ಅದಾದಮೇಲೆ ICU ಅಲ್ಲಿ ಎಷ್ಟೊಂದು ಜನ ಸೆಪ್ಸಿಸ್ ಅಂತ ಕರಿತೀವಿ, ಅಂದರೆ ಬ್ಯಾಕ್ಟೀರಿಯಾಯಿಂದ ಜಾಸ್ತಿ ಆಗಿಬಿಟ್ಟು ಸೆಪ್ಸಿಸ್ ಅಂತ ಒಂದು ಟರ್ಮ್ ಬರುತ್ತೆ. ಆ ಸೆಪ್ಸಿಸ್ ಇರೋರಿಗೆ ಎಷ್ಟೊಂದು ಜನಕ್ಕೆ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ, ಮತ್ತು ಥ್ರೋಂಬೋಸಿಸ್ ಅಂದರೆ ರಕ್ತನಾಳಗಳು ಹೆಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ. ಅವ್ರ ಪೇಷಂಟ್ಗಳ ಮ್ಯಾನೇಜ್ಮೆಂಟಿಗೆ ವಿ ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಮ್ಯಾನೇಜಿಂಗ್ ದೋಸ್ ಪೇಷಂಟ್ಸ್ ಆಲ್ಸೋ. ಅದಾದಮೇಲೆ ಎಷ್ಟೋ ಜನ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಕೇಳಿರ್ಬೋದು ನೀವು. ಆಟೋ ಇಮ್ಯೂನ್ ಅಂತಂದರೆ ಅವ್ರ ಸೆಲ್ಗಳು ಅವ್ರ ಬಾಡಿ ಅವ್ರ ಆ್ಯಂಟಿಬಾಡಿ ಅವ್ರ ಬಾಡಿಯಲ್ಲಿರೋದು ಇಟ್ ಗೋಸ್ ಆ್ಯಂಡ್ ಡಿಸ್ಟ್ರಾಯ್ಸ್ ದೇರ್ ಓನ್ ಸೆಲ್ಸ್. ಸೊ ಆಟೋ ಇಮ್ಯೂನ್ ಕಂಡೀಷನ್ಸ್ಗಳಿಗೆ ಡೈಗ್ನೋಸಿಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಆಲ್ಸೋ ವಿ ಪ್ಲೇ ಕ್ವೈಟ್ ಅ ಸಿಗ್ನಿಫಿಕೆಂಟ್ ರೋಲ್. ಮತ್ತು ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸ್ ಇವಾಗ ಡೈಗ್ನೋಸಿಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಆ ಡೈಗ್ನೋಸಿಸ್ ಜಾಸ್ತಿ ಆಗಿರೋದ್ರಿಂದ ನಾವು ಟ್ರೀಟ್ಮೆಂಟ್ ಮೊಡಾಲಿಟೀಸು ಸುಮಾರು ಬಂದಿದೆ ಇವಾಗ. ಸೊ ಇಟ್ ಕುಡ್ ಬಿ ಸ್ಟೆಮ್ ಸೆಲ್ ಥೆರಪಿ ಇರ್ಬೋದು, ಅದನ್ನೆಲ್ಲ ಕೇಳಿರ್ತೀರಾ. ಆದರೆ ಇದನ್ನೆಲ್ಲ ಮಾಡೋದು ಆ್ಯಕ್ಚುಲಿ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಸ್ಪೆಷಲಿಸ್ಟೇ ಮಾಡ್ತೀವಿ. ಸೊ ವಿ ಪ್ಲೇ ಅ ರೋಲ್ ಇನ್ ಕಲೆಕ್ಷನ್ ಆಫ್ ದ ಸ್ಟೆಮ್ ಸೆಲ್ಸ್, ಮಾಡಿಫಿಕೇಷನ್ ಆಫ್ ದ ಸ್ಟೆಮ್ ಸೆಲ್ಸ್, ಅದಾದಮೇಲೆ ಸ್ಟೋರೇಜ್ ಆಫ್ ದ ಸ್ಟೆಮ್ ಸೆಲ್ಸ್, ಯಾವಾಗ ಎಷ್ಟು ಕ್ವಾಂಟಿಟಿ ಕೊಡಬೇಕು ಫಾರ್ ಈಚ್ ಡೋಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ಆಲ್ ಪ್ಲೇಸ್ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್. ಅದನ್ನೆಲ್ಲ ಮಾಡೋದು ನಾವು ಮಾಡ್ತೀವಿ. ಅದಾದಮೇಲೆ ಮತ್ತೆ ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಬರುತ್ತೆ, ಅದೆಲ್ಲ ನಮ್ಮ ಅಂಡರ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ actual transfusion medicine means. So everyone thinks that it is a paraclinical, but it includes a lot of clinical related work also. ಓಕೆ, ಈಗ ಬ್ಲಡ್ ಡೊನೇಷನ್ ಅಂತ ಬಂದಾಗ ಯೂಶಲಿ ಈಗ ಕಾರ್ಪೊರೇಟ್ಸಲ್ಲಾಗಲಿ ಎಷ್ಟೊಂದು ಫ್ರೀ ಬ್ಲಡ್ ಡೊನೇಷನ್ ಡ್ರೈವ್ಸ್ ಎಲ್ಲ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯಾವ ಥರ ಬರುತ್ತೆ ಅಂದರೆ ವಾಟ್ಸಪ್ಪಲ್ಲಿ ಬರುತ್ತೆ, ಇಂಥವ್ರಿಗೆ ಈ ಬ್ಲಡ್ ಬೇಕು, ಎಮರ್ಜೆನ್ಸಿ ಇದೆ, ಯಾರು ಕಾಂಟ್ಯಾಕ್ಟ್ ಮಾಡಿ ಅಂತ. ಇಷ್ಟು ಪಾಪ್ಯುಲೇಷನ್ ಇದ್ದಾಗ ಸೊ ಆಬ್ವಿಯಸ್ಲಿ ದಿ ಐಡಿಯಲ್ ಸಿಚುವೇಶನ್ ಶುಡ್ ಬಿ ಬ್ಲಡ್ ಅಲ್ಲಿ ಏನೂ ಶಾರ್ಟೇಜ್ ಇರಬಾರ್ದು. ಕರೆಕ್ಟ್ ಅಲ್ಲ? ಬಟ್ ಸ್ಟಿಲ್ ಎವ್ರಿ ಹಾಸ್ಪಿಟಲ್ ಫೇಸಸ್ ದಿ ಶಾರ್ಟೇಜ್ ಆಫ್ ಬ್ಲಡ್. ಸೊ ಬ್ಲಡ್ ಡೊನೇಷನ್ ಅಂತ ಬಂದಾಗ ದೇರ್ ಕಪಲ್ ಆಫ್ ಥಿಂಗ್ಸ್ ದಟ್ ಲೈಕ್ ಎವ್ರಿಬಡಿ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್. ಒಂದು, ಬ್ಲಡ್ ಡೊನೇಷನಲ್ಲಿ ಎಷ್ಟೊಂದು ಮಿತ್ಸ್ ಇದೆ, ಡಿಸ್ಬಿಲೀಫ್ಸ್ ಇದೆ, ಮಾಡಬಾರ್ದು, ಇದರಿಂದ ಏನಾಗುತ್ತೆ, ಕಲ್ಚರಲ್ ಡಿಸ್ಬಿಲೀಫ್ಸ್ ಇದೆ, ಪ್ಲಸ್ ಎಷ್ಟೊಂದು ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಮೇ ಬಿ ನಾನು ರೆಗ್ಯುಲರಾಗಿ ಬ್ಲಡ್ ಡೊನೇಷನ್ ಮಾಡಿದ್ರೆ ಹೆಲ್ತ್ ಇಂಪ್ಯಾಕ್ಟ್ಸ್ ಇದೆ ಅಂತ. ಆ್ಯಂಡ್ ಸೊ ಇದು ಲೈಕ್ ಯಾಕೆ ಇದು ಈ ಡಿಸ್ಬಿಲೀಫ್ಸ್ ಯಾಕಿದೆ ಅದನ್ನೊಂದು ನಮಗೆ ಅರ್ಥ ಮಾಡಿಸ್ಕೊಡಿ. ಪ್ಲಸ್ ಬ್ಲಡ್ ಡೊನೇಷನ್ ಮಾಡಬೇಕು ಅಂದರೆ ಎಷ್ಟು ರೆಗ್ಯುಲರ್ ಇಂಟರ್ವಲಾಗಿ ಮಾಡಿದರೆ ಒಳ್ಳೆಯದು, ಅದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೆಕೆಂಡ್ಲಿ, ಒಂದು ನಾವು ಬ್ಲಡ್ ಡೊನೇಷನ್ ಮಾಡೋರಿಗೂ ಅಷ್ಟೇ ನಾನು ಆ್ಯಸ್ ಎ ಡೋನರ್ ಐ ಕ್ಯಾನ್ ಸಿ ಏನಾಗ್ತಾ ಇದೆ ಬ್ಲಡ್ಡಲ್ಲಿ ಅಂತ. ಬಟ್ ಮುಗಿದ್ಮೇಲೆ ಏನು ಯಾವ ಥರ ಆಗುತ್ತೆ ಬಿಹೈಂಡ್ ದಿ ಸ್ಕ್ರೀನ್ಸ್, ಸೊ ಲೈಕ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್. ಸೊ ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಯಾಕೆ ಲೈಕ್ there is a requirement of around 10 crore blood units in India. Adre we are able to meet around 6 crore to 7 crores only. So it is like per day or like in entire year. One year ಗೆ ಅಷ್ಟು ರಿಕ್ವೈರ್ಮೆಂಟ್ ಇದೆ. ಅದಾದಮೇಲೆ ದಟ್ ಈಸ್ ಥ್ರೂ ವಾಲಂಟ್ರಿ ಕ್ಯಾಂಪ್ಸ್ ಇರ್ಬೋದು, ಅದರಿಂದ ಇಲ್ಲ ಅಂತಾರೆ ವಾಲಂಟ್ರಿಯಾಗಿ ಅವರೇ ಬ್ಲಡ್ ಬ್ಯಾಂಕ್ಸಲ್ಲಿ ಬಂದು ಡೊನೇಟ್ ಮಾಡಿದ್ರು ಅಂತಂದರೆ ಅದರಿಂದ ಇರ್ಬೋದು. ಸೊ ವಾಲಂಟ್ರಿ ಡ್ರೈವ್ಸಲ್ಲಿ ಸುಮಾರು ಕಲೆಕ್ಷನ್ ಆಗುತ್ತೆ. ಹವೆವರ್ ದ ಡೆಫಿಸಿಟ್ ಆಫ್ ದಟ್, ನಾವು ಯೂಶ್ವಲಿ ವಿ ಡೋಂಟ್ ಕಾಲ್ ದ patient relatives to come and donate. That is called as replacement donation. Replacement donation ಇಂಡಿಯಾದಲ್ಲಿ ಬ್ಯಾನ್ ಆಗಿ ಎಷ್ಟೋ ವರ್ಷ ಆಗಿದೆ. ಆದ್ರೂ ಬಿಕಾಸ್ ದೆರ್ ಇಸ್ ಅ ಡೆಫಿಸಿಟ್, ವಿ ಹ್ಯಾವ್ ಟು ಕಾಲ್ ಇನ್ ದ ಪೇಷಂಟ್ ಅಟೆಂಡರ್ಸ್ ಟು ಡೊನೇಟ್. ಓಕೆ, ಐ ಮೀನ್ ಜಸ್ಟ್ ಆನ್ ದಿ ಸಿಂಪಲ್ ಟರ್ಮ್ಸ್, ರಿಪ್ಲೇಸ್ಮೆಂಟ್ ಡೊನೇಷನ್ ಅಂದರೆ ಏನು ಆ್ಯಕ್ಚುಲಿ? ರಿಪ್ಲೇಸ್ಮೆಂಟ್ ಡೊನೇಷನ್ ಅಂತಂದರೆ ಇವಾಗ ಬೇಸಿಕ್ಲಿ ನಾವು ನಿಮ್ಗೆ ಕಾಲ್ ಮಾಡಿಬಿಟ್ಟು ನೀವು ಬಂದು ಡೊನೇಟ್ ಮಾಡಿ ಅಂತ ಹೇಳೋದಕ್ಕೆ ರಿಪ್ಲೇಸ್ಮೆಂಟ್ ಡೊನೇಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ನಾಟ್ ಅಲೌಡ್. ದಟ್ ಈಸ್ ಆ್ಯಕ್ಚುಲಿ ನಾಟ್ ಪರ್ಮಿಟೆಡ್ ಆರ್ ಪೇಡ್ ಡೋನರ್ಸ್ ಅಂತ ಕರಿತೀವಿ. ಸೊ ದೇರ್ ವೇರ್ ಇನ್ ಅರೌಂಡ್ ಅರ್ಲಿ 2000s ದೇರ್ ವೇರ್ ಲಾಟ್ ಆಫ್ ಪೇಡ್ ಡೋನರ್ಸ್ ದಟ್ ಯೂಸ್ ಟು ಹ್ಯಾಪನ್. ಪೇಡ್ ಡೋನರ್ಸ್ ಅಂತಂದರೆ ಇವಾಗ ನೀವು ಆಲ್ರೆಡಿ ಒಂದ್ಸಲಿ ಡೊನೇಟ್ ಮಾಡಿದ್ದೀರಾ, ಡೊನೇಟ್ ಮಾಡಿಬಿಟ್ಟು ವಿದಿನ್ ಅ ವೆರಿ ಶಾರ್ಟ್ ಅಮೌಂಟ್ ಆಫ್ ಸ್ಪ್ಯಾನ್, ಬಿಕಾಸ್ ದೇ ಆರ್ ಪೇಯಿಂಗ್ ಯು ಮನಿ, ನೀವು ಬಂದ್ಬಿಟ್ಟು ಡೊನೇಟ್ ಮಾಡ್ತೀರಿ ಇನ್ನೊಂದ್ಸಲಿ. ದೋಸ್ ಆರ್ ಪೇಡ್ ಡೋನರ್ಸ್. ಸೊ ದಟ್ ಕಾನ್ಸೆಪ್ಟ್ ವಾಸ್ ದೇರ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಯೂಸ್ ಟು ಮೇಕ್ ಮನಿ ಔಟ್ ಆಫ್ ಇಟ್. ಇಟ್ ವಾಸ್ ಕನ್ಸಿಡರ್ಡ್ ಆಸ್ ನಾನು ಬ್ಲಡ್ ಡೊನೇಟ್ ಮಾಡಿದ್ರೆ ಅಟ್ಲೀಸ್ಟ್ ನಂದು ಡೈಲಿ ರಿಕ್ವೈರ್ಮೆಂಟ್ ಮೀಟ್ ಆಗುತ್ತೆ ಅಂತ ಸುಮಾರು ಜನ ಬಂದ್ಬಿಟ್ಟು ಡೊನೇಟ್ ಮಾಡ್ತಿದ್ರು. ಸೊ ಅದನ್ನ ಲೈಕ್ ಮಿಟಿಗೇಟ್ ಮಾಡಬೇಕು ಅಂತ ಗೌರ್ಮೆಂಟ್ ಬ್ಯಾಂಡ್ ಪೇಡ್ ಡೋನರ್ಸ್ ಕಂಪ್ಲೀಟ್ಲಿ. ಬಟ್ ಸ್ಟಿಲ್ ಲೈಕ್ ಇಟ್ ಮೈಟ್ ಹ್ಯಾಪನ್, ಬಟ್ ನಾನು ಅಬ್ಸರ್ವ್ ಮಾಡಿರೋ ಥರ ಇವಾಗ ಇಟ್ಸ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಆದ್ರೂ ರಿಪ್ಲೇಸ್ಮೆಂಟ್ ಡೊನೇಷನ್ ಅನ್ನೋದೇನಿದೆ ದಟ್ ಕಾನ್ಸೆಪ್ಟ್ ಇಸ್ ಸ್ಟಿಲ್ ದೇರ್. ಆದರೆ ದಟ್ ವಿಲ್ ಬಿ ಯೂಶ್ವಲಿ ಬೈ ಫ್ಯಾಮಿಲಿ ಮೆಂಬರ್ಸು ಇಲ್ಲ ಫ್ರೆಂಡ್ಸು, ಅವ್ರು ಬಂದುಬಿಟ್ಟು ಡೊನೇಟ್ ಮಾಡೋದಿರುತ್ತೆ. ಸೊ ಅದನ್ನು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪುಟ್ ಅಪ್ ಅ ಪ್ಲ್ಯಾನ್ ಸೇಯಿಂಗ್ ದಟ್ ರಿಪ್ಲೇಸ್ಮೆಂಟ್ ಡೊನೇಷನ್ ಶುಡ್ ಬಿ 0. ಬಟ್ ವಿ ಆರ್ ನಾಟ್ ಏಬಲ್ ಟು ರೀಚ್ ದಟ್ ಗೋಲ್ ಬಿಕಾಸ್ ದ ವಾಲಂಟ್ರಿ ಕ್ಯಾಂಪ್ಸ್ ಆರ್ ನಾಟ್ ಏಬಲ್ ಟು ರೀಚ್ ವಾಟ್ ಎವರ್ ಟಾರ್ಗೆಟ್ ದಟ್ ವಿ ಆರ್ ರಿಕ್ವೈರ್ಡ್. ಅಂದರೆ ಇಷ್ಟು ರಿಕ್ವೈರ್ಮೆಂಟ್ ಇದ್ರೂ ವೆನ್ ದೆರ್ ಈಸ್ ಅ ಡೆಫಿಸಿಟ್, someone has to come and donate. Blood is not manufactured. Someone should donate, only then we will be having adequate stock in hand. So in that way social responsibility anta irbodu illa there is not much education among the people with relation to blood donation irbodu, that leads to people to donate less blood.
ಸೊ ಈ ಒಂದು ಕ್ಯಾಂಪ್ ಇನ್ ಬೆಂಗಳೂರಲ್ಲಿ ನಾವು ತೊಗೊಂಡ್ವಿ ಆನ್ ಆನ್ ಎವರೇಜ್ ತೊಗೊಂಡ್ವಿ ಅಂತಂದ್ರೂ ಒಂದು 30 to 40 ಕ್ಯಾಂಪ್ಸ್ ಆಗುತ್ತೆ ವೀಕ್ಲಿ. ಸೊ ಆ ವೀಕ್ಲಿ ಕ್ಯಾಂಪ್ ಅಷ್ಟಾದ್ರೂ ದೇರ್ ಆರ್ ಫ್ಯೂ NGOs ದ್ಯಾಟ್ ಹ್ಯಾವ್ ಗುಡ್ ಅಮೌಂಟ್ ಆಫ್ ಸ್ಟಾಕ್. ಆದರೆ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಂತ ತೊಗೊಂಡ್ವಿ ಅಂತಂದರೆ ಯೂಶ್ವಲಿ ವಿ ಫೇಸ್ ಡೆಫಿಸಿಟ್ ಬಿಕಾಸ್ ಒನ್ ಮೇ ಬಿ ಪೀಪಲ್ ವಿಲ್ ಬಿ ಥಿಂಕಿಂಗ್ ಇವ್ರು ಕಾರ್ಪೊರೇಟ್ ಅವರು ಬ್ಲಡ್ನ ಮಾರ್ತಾರೆ ಅಂತ ಕಾನ್ಸೆಪ್ಟ್ ಇರ್ಬೋದು. ಅದರಿಂದ ಕಾರ್ಪೊರೇಟ್ಸಿಗೆ ಕಮ್ಮಿ ಜನ ಬಂದ್ಬಿಟ್ಟು ಡೊನೇಟ್ ಮಾಡೋದಿರ್ಬೋದು. ದಟ್ಸ್ ದ ರೀಸನ್ ವೈ ದೇ ಗೋ ಟುವರ್ಡ್ಸ್ NGO. ಸೊ NGOಗೆ ಡೊನೇಟ್ ಮಾಡ್ತಾರೆ. ಸಿ ಇನ್ ದ ಎಂಡ್ ಆಫ್ ದ ಡೇ ಪೇಷಂಟ್ಸ್ ಆರ್ ದ ಒನ್ಸ್ ಹೂ ಆರ್ ಗೋಯಿಂಗ್ ಟು ಬೆನಿಫಿಟ್. ಬ್ಲಡ್ ನೀವು ಯಾರೇ ಕೊಟ್ರಿ, ಇನ್ ದ ಎಂಡ್ ಆಫ್ ದ ಡೇ ಪೇಷಂಟ್ಸಿಗೆ ಹೆಲ್ಪ್ ಆಗೋದಿರುತ್ತೆ. ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಆ್ಯಕ್ಚುಲಿ ಮೇಡ್ ಬ್ಲಡ್ ಫ್ರೀ ಇನ್ ಫ್ಯೂ ಕಂಡೀಷನ್ಸ್ ಆಸ್ ವೆಲ್. ಬಿಟಾ ಥ್ಯಾಲಸೀಮಿಯಾ ಅಂತ ಒಂದು ಕಂಡೀಷನ್ ಇದೆ. ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ ಮಕ್ಕಳಲ್ಲಿ ಬ್ಲಡ್ಡೇ ಫಾರ್ಮ್ ಆಗ್ತಿರಲ್ಲ. ಸೊ ದೇ ಆಲ್ವೇಸ್ ರಿಕ್ವೈರ್ ಬ್ಲಡ್. ಅಂದರೆ ರೆಡ್ ಸೆಲ್ ಏನು ಫಾರ್ಮ್ ಆಗ್ತಿರುತ್ತೆ ದೋಸ್ ವಿಲ್ ಬಿ ಡಿಫೆಕ್ಟಿವ್. ಸೊ ಒಂದು ಜೀನ್ ಡೆಫಿಸಿಟ್ ಪ್ರಾಬ್ಲಮಿಂದ ಅದು ವರ್ಕೇ ಆಗ್ತಿರಲ್ಲ, ಲೈಕ್ ಫಾರ್ಮ್ ಆಗ್ತಿರೋದು ಡಿಸ್ಟ್ರಾಯ್ ಆಗ್ತಿರುತ್ತೆ. ಸೊ ಅವರಿಗೆ ಬಿಟಾ ಥ್ಯಾಲಸೀಮಿಯಾ ಪೇಷಂಟ್ಸಿಗೆ ಎಲ್ಲರಿಗೂ ಫ್ರೀ ಇದೆ. ಅದಾದಮೇಲೆ HIV ಪಾಸಿಟಿವ್ ಆರ್ ರೆಟ್ರೋ ಪಾಸಿಟಿವ್ ಅಂತ ಕರಿತೀವಿ, ಅವ್ರಿಗೂ ಫ್ರೀ ಆಫ್ ಕಾಸ್ಟ್ ಇದೆ. ಬಿಕಾಸ್ ಇವನ್ ಅವರು ಇಮ್ಯುನೋ ಸಪ್ರೆಸ್ಡ್ ಕಂಡೀಷನ್ ಇರ್ತಾರೆ, ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹಸ್ ಮೇಡ್ ಇಟ್ ಫ್ರೀ ಆಫ್ ಕಾಸ್ಟ್. ಸೊ ಈ ಪೇಷಂಟ್ಸಿಗೆ ಎಲ್ಲೇ ಇರಲಿ, ಕಾರ್ಪೊರೇಟ್ ಇರಲಿ ಇಲ್ಲ ಗೌರ್ಮೆಂಟ್ ಇರಲಿ, ಅವ್ರಿಗೆ ಫ್ರೀ ಆಫ್ ಕಾಸ್ಟೇ ಬ್ಲಡ್ ಕೊಡೋದು. ಆ್ಯಂಡ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ದ ಪೇಷಂಟ್ ಓನ್ಲಿ. ಅದಕ್ಕೂ ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ ದೇರ್ ಈಸ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ರೇಟ್ ದಟ್ ವಿ ಕ್ಯಾನ್ ಚಾರ್ಜ್. ಸೊ ವಿ ಕಾಂಟ್ ಲೈಕ್ ಕ್ಯಾಪ್ ಇಟ್ಟಿದ್ದಾರೆ. ಸೊ ಫಾರ್ PRBC ಇರ್ಬೋದು. PRBC ಇಸ್ ನಥಿಂಗ್ ಬಟ್ RBCs, ಪ್ಯಾಕ್ಡ್ RBCs ಅಂತ ಕರಿತೀವಿ, ಆರ್ ರೆಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಅದನ್ನು ದೇರ್ ಈಸ್ ಅ ಕ್ಯಾಪ್ ಫಾರ್ ದ್ಯಾಟ್. ದೇರ್ ಈಸ್ ಅ ಕ್ಯಾಪ್ ಫಾರ್ ಪ್ಲಾಸ್ಮಾಗೂ ಕ್ಯಾಪ್ ಇದೆ, ಪ್ಲೇಟ್ಲೆಟ್ಗೂ ಕ್ಯಾಪ್ ಇದೆ. ಸೊ ವಿ ಕಾಂಟ್ ಗೋ ಬಿಯಾಂಡ್ ದ್ಯಾಟ್. ಸೊ ನೋ ಒನ್ ಈಸ್ ಲೈಕ್ ಮೇಕಿಂಗ್ ಪ್ರಾಫಿಟ್ ಔಟ್ ಆಫ್ ಇಟ್. ಇಟ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಹೆಲ್ಪಿಂಗ್ ದ ಪೇಷಂಟ್ಸ್ ಓನ್ಲಿ. ಸೊ ಆದ್ರೂ ಆ್ಯಸ್ ಪೀಪಲ್ ಹ್ಯಾವ್ ದ್ಯಾಟ್ misconception that corporates sell the blood, that's the reason why usually corporates end up in trouble. But majority of the patients go to corporate for treatment. So that's where that deficit comes in. ಈಗ ಬ್ಲಡ್ ಡೊನೇಷನ್ ಅಂತ ಬಂದಾಗ ಅದೇ ಹೇಳಿದ್ನಲ್ಲ ನಿಮಗೆ, ಎಷ್ಟು ಫ್ರೀಕ್ವೆಂಟಾಗಿ ನಾನು ಬ್ಲಡ್ ಡೊನೇಟ್ ಮಾಡ್ಬೋದು, Okay. ಆ್ಯಂಡ್ ಆ್ಯಕ್ಚುಲಿ ಮಾಡಬೇಕಾ ಬೇಡ, ಮಾಡಲಿಲ್ಲ ಅಂತ ಏನು ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಇದೆ? So Hey, sorry for stopping in between the video. So 90% or more than 90% of our regular viewers are not subscribed to the channel. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಮಗೂ ಇನ್ನೂ ಮೋಟಿವೇಶನ್ ಸಿಗುತ್ತೆ ಈ ಥರ ಸ್ಪೆಷಲ್ ಗೆಸ್ಟ್ನ ನಮ್ಮ ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡೋಕ್ಕೆ. ಇಟ್ ಹಾರ್ಡ್ಲಿ ಟೇಕ್ಸ್ 1 or 2 seconds for you to subscribe. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. first question ige, every healthy male can donate every 3 months once from age of 18 to 60. ಆ್ಯಂಡ್ ಇಫ್ ಯು ಆರ್ ಡೊನೇಟೆಡ್ 60ಕ್ಕಿಂತ ಮೊದಲು ಒಂದ್ಸಲಿ ಇಲ್ಲ 2 ಸಲ ಡೊನೇಟ್ ಮಾಡಿದ್ರಿ ಅಂತಂದ್ರೂ ಅಪ್ ಟು 65 ಯು ಕ್ಯಾನ್ ಡೊನೇಟ್. ಅದೇ ಫೀಮೇಲ್ಸಲ್ಲಿ ಎವ್ರಿ 4 months once ದೇ ಕ್ಯಾನ್ ಡೊನೇಟ್. ಓಕೆ. ದ ರೀಸನ್ ಫಾರ್ ದ್ಯಾಟ್ ಬೀಯಿಂಗ್ ವುಮೆನ್ನಲ್ಲಿ ಅಯನ್ ಸ್ಟೋರೇಜಸ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅವ್ರು ಒಂದ್ಸಲಿ ಡೊನೇಟ್ ಮಾಡಿದ್ರು ಅಂತಂದರೆ ಅಯನ್ ಲೆವೆಲ್ ಕಮ್ಮಿ ಆಗುತ್ತೆ ಬಾಡಿಯಲ್ಲಿ. ಸೊ ಒಂದ್ಸಲಿ ಡೊನೇಟ್ ಮಾಡಿದ್ರು ಅಂತಂದ್ರೆ ಮೇಲ್ಸಲ್ಲಿ ಅರೌಂಡ್ 30 to 40% ಕಮ್ಮಿ ಆಗ್ತದೆ ಅಯನ್ ಲೆವೆಲ್ಸು. ಅದು ಫೀಮೇಲ್ಸಾಗ ಅರೌಂಡ್ 70% ಕಮ್ಮಿ ಆಗ್ತದೆ. ಓಕೆ. ಸೊ ಫಾರ್ ದ್ಯಾಟ್ ರೀಸನ್ ಇಟ್ಸ್ 4 months, every 4 months once for females and every 3 months once for males. That one is voluntary. Again, if you want, you can donate every 3 months once, and then ನೀವೇನಾದರೂ ಲೈಕ್ ರೆಗ್ಯುಲರ್ ಆಗಿ ನೀವೇ ಕೊಡ್ತೀರಾ ಅಂತಂದರೆ 6 months once is also good enough. And there are few people who come and give on their birthdays ಇರ್ಬೋದು, ಇಲ್ಲಾಂದರೆ anniversaries or any special days they come and they donate themselves. So that is one good thing. And what we do for that is, ನಾವು ಅವ್ರ ಬರ್ಡೇ ಏನಾದರೂ ಇತ್ತು ಅಂತಂದರೆ we send them a message, so they will be like extra motivated or something to come and donate blood. So that is one thing that we do. And along with that, ನೀವು ಸೆಕೆಂಡ್ ಕ್ವಶನ್ ಕೇಳಿದ ಪ್ರಕಾರ ಲೈಕ್ ಮಿತ್ಸ್ ಇರ್ಬೋದು, ಇಲ್ಲ ಅಂತಂದರೆ ಅಡ್ವಾಂಟೇಜಸ್ ಏನಿರ್ಬೋದು. ಸೊ ಬೇಸಿಕ್ಲಿ ನಮ್ಮದು ಇವಾಗ ಹೊಸ ಸೆಲ್ಸ್ ಫಾರ್ಮ್ ಆಗೋದು ಬಾಡಿಯಲ್ಲಿ ಎವ್ರಿ ಡೇ ಫಾರ್ಮ್ ಆಗ್ತಾ ಇರುತ್ತೆ. ರೆಡ್ ಸೆಲ್ಸ್ದು ಲೈಫ್ ಸ್ಪ್ಯಾನ್ ಇಸ್ ಅರೌಂಡ್ 90 to 120 days ಬಾಡಿಯಲ್ಲಿ ಇತ್ತು ಅಂತಂದರೆ. ಸೊ ಬಾಡಿಯಲ್ಲಿದ್ದಾಗ ಸೊ ನಾವೇನಾದರೂ ಇವಾಗ ಬ್ಲಡ್ ತೆಗೆದ್ವಿ ಅಂತಂದರೆ ನ್ಯೂವರ್ ಸೆಲ್ಸ್ ವಿಲ್ ಬಿ ಫಾರ್ಮ್ಡ್. ಸೊ ಮ್ಯಾರೋ ವಿಲ್ ಗೆಟ್ ಆ್ಯಕ್ಟಿವೇಟೆಡ್ ಆ್ಯಂಡ್ ಹೊಸ ಸೆಲ್ಸ್ ವಿಲ್ ಫಾರ್ಮ್. ಸೊ ಅದರಿಂದ ಏನಾಗುತ್ತೆ, ನಮ್ಮದು ಬಾಡಿಯಲ್ಲಿ like all the new as the new cells form, the marrow will be active, which means that the capacity of the cell formation irbodu, adamele nam health irbodu, it becomes a lot better. And there is a very serious misconception saying that ನಾವು ಏನೋ ಡೊನೇಟ್ ಮಾಡಿದ್ರೆ ವೇಟ್ ಗೇನ್ ಆಗುತ್ತೆ ಅಂತ ಇದೆ. ಲೈಕ್ ಮಲ್ಟಿಪಲ್ ಟೈಮ್ಸ್ ಬ್ಲಡ್ ಡೊನೇಟ್ ಮಾಡಿದ್ರೆ ವೇಟ್ ಗೇನ್ ಆಗುತ್ತೆ. ದಟ್ ಈಸ್ ನಾಟ್ ಟ್ರೂ. ಬಿಕಾಸ್ ಲೈಕ್ ಇಫ್ ಯು ಡೊನೇಟ್ ಬ್ಲಡ್, ದೆರ್ ಈಸ್ ನಥಿಂಗ್ ಅಸೋಸಿಯೇಟೆಡ್ ವಿತ್ ಬ್ಲಡ್ ಡೊನೇಷನ್ ದಟ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ವೇಟ್, ಸೈಂಟಿಫಿಕಲಿ ಟೇಕನ್. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ,
ಟು ಕಾಂಪೆನ್ಸೇಟ್ ನಾ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಅಂತ ದೇ ಓವರ್ ಇಟ್. Overeat. ದಟ್ಸ್ ವಾಟ್ ಮೇಕ್ಸ್ okay, ದೆಮ್ ಗೇನ್ ವೇಟ್. ಸೊ ದಟ್ ಈಸ್ ಒನ್ ಮಿತ್ ದಟ್ ಈಸ್ ಆಲ್ವೇಸ್ ದೇರ್. ನಾನು ಬ್ಲಡ್ ಡೊನೇಟ್ ಮಾಡಿದ್ರೆ ವೆಯ್ಟ್ ಗೇನ್ ಆಗುತ್ತೆ, ನನ್ನ ಇಮ್ಯೂನ್ ಸಿಸ್ಟಮ್ ಪೂರ್ ಆಗುತ್ತೆ. ಬಟ್ ಅಗೇನ್ ಇಮ್ಯೂನ್ ಸಿಸ್ಟಮ್ ವಿಲ್ ಬಿ ಬೆಟರ್, ಯಾಕಂದರೆ ನೀವು ಡೊನೇಟ್ ಮಾಡಿದ್ರಿ ಅಂದರೆ ಇಟ್ಸ್ ನಾಟ್ ಜಸ್ಟ್ ರೆಡ್ ಸೆಲ್ಸ್ ದಟ್ ವಿ ಕಲೆಕ್ಟ್. ಇಟ್ ವಿಲ್ ಕಂಟೈನ್ ಅಗೇನ್ WBCs ಇರುತ್ತೆ, ಪ್ಲೇಟ್ಲೆಟ್ಸು ಇರುತ್ತೆ. Everything. ಸೊ ನ್ಯೂ ಪ್ಲೇಟ್ಲೆಟ್ಸ್ ವಿಲ್ ಫಾರ್ಮ್, ನ್ಯೂ WBCs ವಿಲ್ ಫಾರ್ಮ್. ಸೊ ಇಟ್ ಮೀನ್ಸ್ ದಟ್ ಇಮ್ಯೂನ್ ಸಿಸ್ಟಮ್ ವಿಲ್ ಬಿ ಆ್ಯಕ್ಟಿವ್. So we'll be able to fight against immune system a lot better. And one more added benefit is like now in blood donate ಮಾಡ್ತಿರಲ್ಲ ಅದರಲ್ಲಿ around 200 ml plasma ಹೋಗುತ್ತೆ. So plasma is one thing that contains a lot of amount of triglycerides and cholesterol. Even that will also be removed out of the body. So that also helps in maintaining of your cholesterol levels in that way also. In all ways, it is an advantage. Yeah, Nowhere it is a definitely disadvantage. it's always an advantage. Even myself personally ಇನ್ನುವರೆಗೂ 20 times ಬ್ಲಡ್ ಡೊನೇಟ್ ಮಾಡಿದ್ದೀನಿ. Oh. ಸೊ ಆ್ಯಂಡ್ ಬೇಸಿಕ್ಲಿ ನಾವು ಡೊನೇಟ್ ಮಾಡ್ತಾ ಇದ್ದಂಗೆ ನಮ್ಮದು ಡೊನೇಷನ್ ಪ್ರೊಸೆಸ್ ಬಗ್ಗೆನೂ ನೀವು ಕೇಳಿದ್ರಿ. ಡೊನೇಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ ಇನಿಷಿಯಲಿ ವೆನ್ ಯು ಕಮ್ ಇನ್ ವಿ ಗಿವ್ ಯು ಅ ಡೋನರ್ ಹೆಲ್ತ್ ಕ್ವಶನೇರ್ ಅಂತ ಇರುತ್ತೆ ಫಾರ್ಮು, ಅದನ್ನ ಫಿಲ್ ಮಾಡೋಕೆ ಕೊಡ್ತೀವಿ. ಅದು ಫಿಲ್ ಮಾಡಿದಾಗ ಇಟ್ ಲೈಕ್ ಬೇಸಿಕ್ಲಿ ಇಟ್ ಕಂಟೇನ್ಸ್ ಅ ಲಾಟ್ ಆಫ್ ಕ್ವಶನ್ಸ್. ಹೌ ಗುಡ್ ಯುವರ್ ಹೆಲ್ತ್ ಈಸ್, ಏನಾದರೂ ಹಾಸ್ಪಿಟಲ್ ಅಡ್ಮಿಷನ್ ಇತ್ತಾ, ಸರ್ಜರಿ ಏನಾದರೂ ಆಗಿತ್ತಾ, ಟ್ಯಾಟೂ ಏನಾದರೂ ಮಾಡಿಸ್ಕೊಂಡಿದ್ರಾ, ಆಲ್ ಆಫ್ ದೋಸ್ ಥಿಂಗ್ಸ್ ವಿಲ್ ಬಿ ದೇರ್. ಆ್ಯಂಡ್ ಅಲಾಂಗ್ ವಿತ್ ದಟ್ ದೇರ್ ಇಸ್ ಅ ಸ್ಮಾಲ್ ಬೇಸಿಕ್ ಹೆಲ್ತ್ ಚೆಕ್ ದಟ್ ವಿ ಡು. ಲೈಕ್ BP ಚೆಕ್ ಮಾಡ್ತೀವಿ, BP ನಾರ್ಮಲ್ ಆಗಿದೆಯಾ. ಸೊ ನೀವೇನಾದರೂ ರೆಗ್ಯುಲರಾಗಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರಿ ಅಂದರೆ ಯು ವಿಲ್ ಬಿ ಕಾನ್ಫಿಡೆಂಟ್ ದಟ್ ಓಕೆ ಎಲ್ಲ ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡಿದ್ದೀನಿ, ಸೊ ಇಟ್ ಈಸ್ ಐ ಆಮ್ ಹೆಲ್ದಿ ಅಂತ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಸೊ ಮಿನಿ ಹೆಲ್ತ್ ಚೆಕ್ ಥರ ಆಗುತ್ತೆ. ಲೈಕ್ ಇಟ್ ಇನ್ಕ್ಲೂಡ್ಸ್ ಯುವರ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಆಲ್ಸೋ. ಸೊ ಹಿಮೋಗ್ಲೋಬಿನ್ ಇಟ್ ಶುಡ್ ಬಿ ಅಬೌಟ್ 12.5 ಟು ಡೊನೇಟ್. ಸೊ ಅದು ಮಿನಿಮಮ್ ರಿಕ್ವೈರ್ಮೆಂಟ್ 12.5 ಇರಲೇಬೇಕು ಕಂಪಲ್ಸರಿ ಡೊನೇಟ್ ಮಾಡೋಕ್ಕೆ. ಸೊ ಇಫ್ ಇಟ್ ಇಸ್ 12.5 ಇಟ್ ಮೀನ್ಸ್ ದಟ್ ಯು ಆರ್ ನಾಟ್ ಅನಿಮಿಕ್. ಸೊ ಇವನ್ ದಟ್ ರೋಲ್ ವಿಲ್ ಬಿ ದೇರ್, ದಟ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್. ಸೊ ನಿಮ್ಮದು ಹೆಲ್ತ್ ಕ್ವಶನೇರ್ ಆಯಿತು, ಮತ್ತು ನಾವು ಏನು ರುಟೀನ್ ಹೆಲ್ತ್ ಚೆಕಪ್ ಮಾಡ್ತೀವಿ, BP ಮಾಡ್ತೀವಿ, ಅದಾದಮೇಲೆ ಪಲ್ಸ್ ಚೆಕ್ ಮಾಡ್ತೀವಿ, ನಿಮ್ಮದು SpO2 ಲೆವೆಲ್ಸ್ ಏನಿದೆ, ಹಿಮೋಗ್ಲೋಬಿನ್ ಏನಿದೆ, ಆಲ್ ಆಫ್ ದೋಸ್ ಥಿಂಗ್ಸ್ ವಿಲ್ ಬಿ ಡೂಯಿಂಗ್. ಸೊ ಇಟ್ ಮೀನ್ಸ್ ದಟ್ ಯುವರ್ ಹೆಲ್ತ್ ಚೆಕ್ ಈಸ್ ಆಲ್ಸೋ ಕವರ್ಡ್ ವೆನ್ ಯು ಆರ್ ಜಸ್ಟ್ ಡೊನೇಟಿಂಗ್ ಬ್ಲಡ್ ಆಲ್ಸೋ. ಲೈಕ್ ಇಟ್ಸ್ ಅ ಮಿನಿ ಹೆಲ್ತ್ ಚೆಕಪ್ ಬಟ್ ಸ್ಟಿಲ್ ಹೆಲ್ತ್ ಚೆಕಪ್. ಸೊ ದಟ್ ವಿಲ್ ಆಲ್ಸೋ ಬಿ ಟೇಕನ್ ಕೇರ್ ಆಫ್. ಆಮೇಲೆ ಒನ್ಸ್ ಅದೆಲ್ಲ ಸ್ಕ್ರೀನಿಂಗ್ ಪ್ರೊಸೆಸ್ ಮುಗೀತು ಅಂತಂದರೆ ದೇರ್ ಈಸ್ ಅ ಫಿಕ್ಸ್ ಕ್ವಾಂಟಿಟಿ ಆಫ್ ಬ್ಲಡ್ ದಟ್ ವಿ ಟೇಕ್. ಸೊ ಇನ್ ವುಮೆನ್ ಆ್ಯಂಡ್ ಮೆನ್ less than 55 kgs we just collect 350 ml of blood. Okay. And anyone above 55 kgs we collect 450 ml of blood. Nam bodyalli when we take it's around 5 liters of blood that will be there in the body, around 5 to 6 liters of blood. Correct. So it is less than 10% of blood that we will be collecting. So it doesn't lead to any kind of weakness or anything. adu one misconception ide. Adre first time donation Generally dizziness feel ಆಗುತ್ತಲ್ಲ, first time donation ಮಾಡಿದಾಗ ವೆರಿ ರೇರ್ಲಿ ಸಮ್ ಪೀಪಲ್ ಡೆವಲಪ್ ದಟ್ ಡಿಸಿನೆಸ್. ಯಾಕಂದರೆ ಒಂದಿಷ್ಟು ಜನಕ್ಕೆ ಬ್ಲಡ್ ನೋಡಿದ್ರೆ ಭಯ ಇರುತ್ತೆ. ಸೊ ಅದೊಂದಿರುತ್ತೆ, ಗಾಬರಿ ಆಗಿಬಿಟ್ಟು ಒಂದು ಸ್ವಲ್ಪ ಡಿಸಿನೆಸ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಯಾಕೆಂದರೆ ವಾಲ್ಯೂಮ್ ಸ್ವಲ್ಪ ಲಾಸ್ ಆಗುತ್ತಲ್ಲ. ಸೊ ವೆರಿ ರೇರ್ಲಿ ದಟ್ ಟು ಯೂಶ್ವಲಿ ಇನ್ ಟೀನೇಜರ್ಸ್ 18 to 20 ಆರ್ ಹೂ ಆರ್ ವೆರಿ ಸ್ಕಿನಿ, ಇನ್ ದೋಸ್ ಪೀಪಲ್ ಸಮ್ಟೈಮ್ಸ್ ದೇ ಡೆವಲಪ್ ದಿಸ್ ವೀಕ್ನೆಸ್. ಆದರೆ ದಟ್ ಈಸ್ ನಥಿಂಗ್, ಇಟ್ಸ್ ಜಸ್ಟ್ ಅ ಟ್ರಾನ್ಸಿಯಂಟ್ ಥಿಂಗ್. ವಿದಿನ್ 5 minutes you will be normal. And as soon as you are done with donation, now we offer you some ಜ್ಯೂಸ್ ಇರ್ಬೋದು ಮತ್ತು ವಾಟರ್ ಇರ್ಬೋದು, ಸೊ ದ್ಯಾಟ್ ಆ ವಾಲ್ಯೂಮ್ ರಿಪ್ಲೇಸ್ಮೆಂಟ್ ಅವಾಗಲೇ ಆಗಿಬಿಡುತ್ತೆ. ಆ 10% ಏನು ತೊಗೊಳ್ತೀರಾ, ಆ ಬ್ಲಡ್ ವಾಪಸ್ ಆ 10% ರಿಕವರ್ ಆಗಿ ಎಷ್ಟು ಟೈಮ್ ತೊಗೊಳುತ್ತೆ ಯೂಶಲಿ? ಸೊ ವಾಲ್ಯೂಮ್ ರಿಪ್ಲೇಸ್ಮೆಂಟ್ ಆಗೋಕ್ಕೆ ವಿದಿನ್ 24 hours ಆಗಿಬಿಡುತ್ತೆ. ಓಕೆ. ಆದರೆ ಸೆಲ್ಸ್ ರಿಪ್ಲೆನಿಶ್ ಆಗೋಕ್ಕೆ ಇಟ್ ಟೇಕ್ಸ್ ಅರೌಂಡ್ 30 days. Like I told, because red cells will be going out of the body. WBCs and platelets happen immediately within 24 hours to 48 hours. Okay. ಆದರೆ RBCs take a little bit longer. And that's the reason why we have kept that 3 months time. 3 months time for next donation to be done. ಅದರಲ್ಲೂ ಇಂಡಿಯಾದಲ್ಲಿ 3 months ಇದೆ. In US and all it's just 8 weeks. So within 2 months you can donate again. So that is one difference, that major difference that is there in other countries to India. Why that difference is there? So basically Indian diet, most of it when we take it's vegetarian diet. So the nutritional requirement what we have, I mean for the formation of cells is slightly on a lower side in Indians compared to foreign country. For that reason it is 8 weeks there and 12 weeks here. So that is one thing that is there. That is a major difference that will be there. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಿ ನೀವು, ಸೇಯಿಂಗ್ ದ್ಯಾಟ್ ವಾಟ್ ವಿಲ್ ಬಿ ದ ಪ್ರೊಸೆಸ್ ಆಫ್ ದ ಬ್ಲಡ್ ಒನ್ಸ್ ಕಲೆಕ್ಟ್ ಆದಮೇಲೆ. ಸೊ ನಾವು ಒಂದು ಕಾಂಪೊನೆಂಟ್ ಬ್ಲಡ್ಡಿಂದ ವಿ ಕ್ಯಾನ್ ಪ್ರಿಪೇರ್ 3 or 4 ಕಾಂಪೊನೆಂಟ್ಸ್. ಸೊ ನಾವು ಏನು ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಹೋಲ್ ಬ್ಲಡ್ ಅಂತ ಕರಿತೀವಿ. ಸೊ ಹೋಲ್ ಬ್ಲಡ್ ಕಲೆಕ್ಟ್ ಮಾಡಾದ್ಮೇಲೆ ವಿಲ್ ಬಿ ಸಪ್ರೇಟಿಂಗ್ ಇಟ್ ಟು ಕಾಂಪೊನೆಂಟ್ಸ್. ಮೊದಲಿತ್ತು ಹೋಲ್ ಬ್ಲಡ್ ಅರೌಂಡ್ 20 to 30 years ಬ್ಯಾಕ್ ದೇ ಯೂಸ್ ಟು ಬರೀ ಬ್ಲಡ್ ಹೋಲ್ ಬ್ಲಡ್ನೇ ಕಲೆಕ್ಟ್ ಮಾಡಿಬಿಟ್ಟು
ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ಗ್ಲಾಸ್ ಬಾಟಲ್ಸು ವಿತ್ ಜಸ್ಟ್ ಅ ನೀಡಲ್ ಆ್ಯಂಡ್ ಪ್ಲಾಸ್ಟಿಕ್ ಇದು ಟ್ಯೂಬ್ ಯೂಸ್ ಮಾಡ್ತಿದ್ರು, ರಬ್ಬರ್ ಟ್ಯೂಬ್ ಯೂಸ್ ಮಾಡಿಬಿಟ್ಟು ದೇ ಯೂಸ್ ಟು ಕಲೆಕ್ಟ್ ಇನ್ ದ ಗ್ಲಾಸ್ ಬಾಟಲ್ ಆ್ಯಂಡ್ ಜಸ್ಟ್ ಚೆಕಿಂಗ್ ಮಾಡಿಬಿಟ್ಟು ಏನು ಟೆಸ್ಟ್ಸ್ ಎಲ್ಲ ಮಾಡೋದಿರುತ್ತೆ ಅದು ಮಾಡಿ ಆ ಗ್ಲಾಸ್ ಬಾಟಲ್ನ ಕನೆಕ್ಟ್ ಮಾಡ್ಬಿಟ್ಟು ಟ್ರಾನ್ಸ್ಯೂಸ್ ಮಾಡ್ತಿದ್ರು. ಬಟ್ ಟೆಕ್ನಾಲಜಿ ಹ್ಯಾಸ್ ಚೇಂಜ್ಡ್ ವೆರಿ ಸಿಗ್ನಿಫಿಕೆಂಟ್ಲಿ. Whole blade concept is very rarely used, only in war kind of scenario or military setup, because we'll have to give all components or massively bleed ಆಗ್ತಾ ಇರ್ತಾರೆ. ಸೊ ಆಲ್ ಕಾಂಪೊನೆಂಟ್ಸ್ ಕೊಡೋ ಟೈಮಲ್ಲಿ ಮಾತ್ರ ವಿ ಯೂಸ್ ಹೋಲ್ ಬ್ಲಡ್. ಬಟ್ ರೆಗ್ಯುಲರ್ ಪ್ರಾಕ್ಟೀಸಸಲ್ಲಿ ವಾಟ್ ಎವರ್ ಕಾಂಪೊನೆಂಟ್ ಈಸ್ ರಿಕ್ವೈರ್ಡ್ ವಿ ಗಿವ್ ಓನ್ಲಿ ದ್ಯಾಟ್. ಸೊ ವಿ ಸಪ್ರೇಟ್ ಇಟ್ ಇಂಟು 3 ಕಾಂಪೊನೆಂಟ್ಸ್. ದಟ್ ವಿಲ್ ಬಿ RBCs, ಆಮೇಲೆ ಪ್ಲಾಸ್ಮಾ ಅಂತ ಕರಿತೀವಿ, ಅದಾದಮೇಲೆ ಪ್ಲೇಟ್ಲೆಟ್ ಅಂತ ಕರಿತೀವಿ. ಸೊ ಮೂರರದು ದೇರ್ ಆರ್ ಸಪ್ರೇಟ್ ಲೈಫ್ ಸ್ಪ್ಯಾನ್ಸ್ ಬರುತ್ತೆ. ಸೊ RBCಗೆ ವಿ ಹ್ಯಾವ್ ಅಂದರೆ ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡ್ತೀರಾ ಅಂತ ಹೋಗುತ್ತೆ. 35 days to 42 daysವರೆಗೂ ಯು ಕ್ಯಾನ್ ಸ್ಟೋರ್ ಅಪ್ RBC. ಪ್ಲೇಟ್ಲೆಟ್ ಓನ್ಲಿ 5 days. ಸೊ ಏನೇ ಮಾಡಿದ್ವಿ ಅಂತಂದ್ರೂ 5 days ಮಾತ್ರ ಮಾಡ್ಬೋದು. ಬಿಕಾಸ್ ಪ್ಲೇಟ್ಲೆಟ್ ಲೈಫ್ ಸ್ಪ್ಯಾನ್ ಇನ್ಸೈಡ್ ದ ಬಾಡಿ ಇಸ್ ಆಲ್ಸೋ 5 to 7 days, ಔಟ್ಸೈಡ್ ದ ಬಾಡಿ ಇಸ್ ಆಲ್ಸೋ 5 to 7 days. ಸೊ ಪ್ಲೇಟ್ಲೆಟ್ಸು ವಿ ಕ್ಯಾನ್ ಸ್ಟೋರ್ ಫಾರ್ 5 days. ಅದಾದಮೇಲೆ ಪ್ಲಾಸ್ಮಾ ವಿಲ್ ಸ್ಟೋರ್ ಫಾರ್ 1 year. ಆ್ಯಂಡ್ ಈಚ್ ಆಫ್ ದೆಮ್ ಹ್ಯಾವ್ ಸ್ಪೆಸಿಫಿಕ್ ಟೆಂಪ್ರೇಚರ್ ಟು ಬಿ ಸ್ಟೋರ್ಡ್ ಇನ್. RBCsನ ವಿ ಸ್ಟೋರ್ ಇಟ್ ಅಟ್ 4 to 6 degree ಟೆಂಪ್ರೇಚರ್ಗೆ ಬರುತ್ತೆ. ಪ್ಲಾಸ್ಮಾನ ವಿ ಸ್ಟೋರ್ ಇಟ್ ಅಟ್ -18 degrees ಆ್ಯಂಡ್ ಬಿಲೋ. ಸೊ ವಿ ಹ್ಯಾವ್ ಡಿಫ್ರೆಂಟ್ ರೇಂಜಸ್ ಆಫ್ ಫ್ರಿಡ್ಜ್. -18 ಫ್ರಿಡ್ಜ್ ಇರುತ್ತೆ, -40 ಫ್ರಿಡ್ಜ್ ಇರುತ್ತೆ, -80 ಫ್ರಿಡ್ಜ್ ಇರುತ್ತೆ. ಸೊ ವಿ ಸ್ಟೋರ್ ಪ್ಲಾಸ್ಮಾ ಇನ್ ದ್ಯಾಟ್. ಅದಾದಮೇಲೆ ಪ್ಲೇಟ್ಲೆಟ್ನ ವಿ ಕೀಪ್ ಇಟ್ ಅಟ್ ರೂಮ್ ಟೆಂಪ್ರೇಚರ್ ಅಂಡರ್ ಕಾನ್ಸ್ಟೆಂಟ್ ಅಜಿಟೇಷನ್ ಅಂತ ಕರಿತೀವಿ. ಸೊ ಮಷಿನ್ ಏನಿರುತ್ತಲ್ಲ, ಮಷಿನ್ ಒಳಗಡೆ ಪ್ಲೇಟ್ಸ್ ಇರುತ್ತೆ, ಪ್ಲೇಟ್ಸ್ ಕಂಟಿನ್ಯೂಸ್ ಆಗಿ ಶೇಕ್ ಆಗ್ತಾ ಇರುತ್ತೆ. ಸೊ ದ ರೀಸನ್ ಫಾರ್ ದಟ್ ಬೀಯಿಂಗ್ ಆಕ್ಸಿಜನೇಷನ್ ಆಫ್ ಪ್ಲೇಟ್ಲೆಟ್ಸ್ ವಿಲ್ ಬಿ ದೇರ್. ಸೊ ಅದು ಶೇಕ್ ಆದರೆ ಆಕ್ಸಿಜನೇಷನ್ ಆಫ್ ಪ್ಲೇಟ್ಲೆಟ್ ಆಗುತ್ತೆ, ಇಲ್ಲಾಂದರೆ ಆಕ್ಟಿವೇಟೆಡ್ ಪ್ಲೇಟ್ಲೆಟ್ ಅಂತ ಕರಿತೀವಿ, ಕ್ಲಂಪ್ ಆಗಿಬಿಡುತ್ತೆ. ಸೊ ಕ್ಲಂಪ್ ಆದರೆ ಯೂಸ್ ಇಲ್ಲ ಪ್ಲೇಟ್ಲೆಟ್ಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ಸ್ ಅ ಬ್ಲೀಡಿಂಗ್ ಪೇಷಂಟ್. ಕ್ಲಂಪ್ಸ್ ಇತ್ತು ಅಂತಂದರೆ ಇಟ್ ವಾಂಟ್ ಹೆಲ್ಪ್. ಆದರೆ ಕೌಂಟ್ ರಿಕವರಿಗೂ ಇರ್ಬೋದು, ಈವನ್ ಫಾರ್ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೂ ಇರ್ಬೋದು. ಇಟ್ ವಾಂಟ್ ಹೆಲ್ಪ್ ದಟ್ ಮಚ್. ಫಾರ್ ದಟ್ ರೀಸನ್ ವಿ ಕೀಪ್ ಇಟ್ ಅಟ್ ಕಾನ್ಸ್ಟೆಂಟ್ ಅಜಿಟೇಷನ್. ಅದನ್ನ ಅಜಿಟೇಷನಲ್ಲಿ ಇಟ್ಬಿಟ್ಟು ಅದಾದಮೇಲೆ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ವಿ ಇಶ್ಯೂ ದ RDPs. ಸೊ ಅದರದ್ದು ಇಂಡಿಕೇಶನ್ಸ್ ಫಾರ್ PRBC ಅಂದರೆ RBCಗೆ ಯೂಶ್ವಲಿ ಅನೀಮಿಯಾ ಟ್ರೀಟ್ಮೆಂಟ್ ಇರ್ಬೋದು, ಅಂದರೆ ರಕ್ತಹೀನತೆ ಕಮ್ಮಿ ಆಗಿರುತ್ತೆ, ಐರನ್ ಡೆಫಿಷಿಯನ್ಸಿ ಅನೀಮಿಯಾ ಅಂತ ಕರಿತೀವಿ, ಅದರಲ್ಲಿ ಯೂಸ್ ಮಾಡ್ಬೋದು. ಅದಾದಮೇಲೆ ಇದು ಆಕ್ಸಿಡೆಂಟ್ ಆಗಿಬಿಟ್ಟು ಬ್ಲೀಡ್ ಆಗ್ತಿರ್ತಾರಲ್ಲ ಅವರಲ್ಲಿ ವಿ ಯೂಶ್ವಲಿ ಗಿವ್ ಆಲ್ 3 ಟುಗೆದರ್. ಅಂದರೆ ಸಪ್ರೇಟಾಗಿ ಕೊಡ್ತೀವಿ ಬಟ್ ವಿ ಗಿವ್ ಆಲ್ ದ ಪ್ರಾಡಕ್ಟ್ಸ್. ಎಷ್ಟು ಬ್ಲೀಡಿಂಗ್ ಇರುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಮ್ಯಾಸಿವ್ ಟ್ರಾನ್ಸ್ಫ್ಯೂಷನ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಆ ಪ್ರೋಟೋಕಾಲ್ ಪ್ರಕಾರ ವಿಲ್ ಬಿ ಇಶ್ಯೂಯಿಂಗ್ ದ ಪ್ರಾಡಕ್ಟ್ಸು. ಪ್ಲೇಟ್ಲೆಟ್ಸ್ನ ಯೂಶ್ವಲಿ ಡೆಂಗೂಲ್ಲಿ ಕೊಡ್ತೀವಿ, ಆಮೇಲೆ ಬ್ಲೀಡ್ ಆಗ್ತಿರೋ ಪೇಷಂಟ್ಸಲ್ಲಿ ಕೊಡ್ತೀವಿ. ಯಾವಾಗ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಿಬಿಟ್ಟು ಸಖತ್ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆಲ್ಲ ಪ್ಲೇಟ್ಲೆಟ್ಸ್ ಯೂಶ್ವಲಿ ಕೊಡೋದು. ಮತ್ತು ಪ್ಲಾಸ್ಮಾನ ಕೊಡೋದು ಯೂಶ್ವಲಿ ಹಿಮೋಫಿಲಿಯಾ ಅಂತ ಕೇಳಿರ್ಬೋದು. ಹಿಮೋಫಿಲಿಯಾ ಅಂತಂದರೆ ಬೇಸಿಕ್ಲಿ ಅವ್ರದ್ದು ರಕ್ತ ಹೆಪ್ಪುಗಟ್ಟಲ್ಲ, ಸ್ವಲ್ಪ ಏನಾದರೂ ಇಂಜುರಿ ಆಯಿತು ಅಂದರೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗ್ತಾ ಇರ್ತಾರೆ. ಸೊ ಇನ್ ದೋಸ್ ಪೇಷಂಟ್ಸ್ ಪ್ಲಾಸ್ಮಾ ಕೊಡ್ತೀವಿ. ಇವನ್ ಇನ್ ಮ್ಯಾಸಿವ್ಲಿ ಬ್ಲೀಡಿಂಗ್ ಪೇಷಂಟ್ಸ್ ಆಲ್ಸೋ, ಲೈಕ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಇಲ್ಲ ಒಂದಿಷ್ಟು ಜನಕ್ಕೆ ಗಟ್ ಬ್ಲೀಡಿಂಗ್ ಅಂತ ಕರಿತೀವಿ, GI ಬ್ಲೀಡಿಂಗ್ ಅಂದರೆ ವಾಮಿಟ್ ಮಾಡ್ತಾರಲ್ವ, ರಕ್ತ ವಾಮಿಟ್ ಮಾಡೋದು. ಸೊ ಇನ್ ದೋಸ್ ಪೇಷಂಟ್ಸ್ ಆಲ್ಸೋ ವಿ ಹ್ಯಾವ್ ಟು ಗಿವ್ ಪ್ಲಾಸ್ಮಾ ಕೊಟ್ಬಿಟ್ಟು ಲೈಕ್ ಬ್ಲೀಡಿಂಗ್ನ ಸ್ಟಾಪ್ ಮಾಡೋಕೆ ಹೆಲ್ಪ್ ಮಾಡ್ತೀವಿ. ಹೌ ಡು ಯು ಸೆಪರೇಟ್ ದ ಹೋಲ್ ಬ್ಲಡ್ ಇಂಟು ದೀಸ್ 3 RBC, ಪ್ಲಾಸ್ಮಾ ಅಂಡ್ ಪ್ಲೇಟ್ಲೆಟ್ಸ್ ಕಾಂಪೋನೆಂಟ್? ಸೊ ಪ್ರಾಸೆಸ್ ಏನು? ವಿ ಹ್ಯಾವ್ ಅ ಸೆಂಟ್ರಿಫ್ಯೂಜ್, ಅಂದರೆ ಇಟ್ಸ್ ಬೇಸಿಕ್ಲಿ ಬೇಸ್ಡ್ ಆನ್ ಸ್ಪೆಸಿಫಿಕ್ ಗ್ರಾವಿಟಿ. So RBCs have more specific gravity, and then followed by WBCs and platelets, and then plasma has the least amount of specific gravity. ಸೊ ಅದನ್ನ ಸೆಂಟ್ರಿಫ್ಯೂಜ್ ಇರುತ್ತೆ, ಸೆಂಟ್ರಿಫ್ಯೂಜ್ನ ಸೆಟ್ ಮಾಡಿಬಿಟ್ಟು ನಮ್ಗೆ ಏನು ಕಾಂಪೊನೆಂಟ್ಸ್ ಬೇಕು ಅದ್ರ ಬೇಸಿಸ್ ಸೆಟ್ ಮಾಡಿಬಿಟ್ಟು ವಿ ಸ್ಪಿನ್ ಇಟ್. ಅದಾದಮೇಲೆ ಬ್ಯಾಗ್ಸ್ ಇರುತ್ತೆ, ಲೈಕ್ ಮದರ್ ಬ್ಯಾಗ್ ಅಂತ ಕರಿತೀವಿ. ಆ ಮದರ್ ಬ್ಯಾಗ್ ಅಟ್ಯಾಚ್ಡು ಒಂದು 2 to 3 ಬ್ಯಾಗ್ಸ್ ಇರುತ್ತೆ. ಸೊ ಅದನ್ನ ಲೈಕ್ ವಾಟ್ ಕಾಂಪೊನೆಂಟ್ ವಿ ವಾಂಟ್ ಟು ಸಪ್ರೇಟ್, ಬೇಸ್ಡ್ ಆನ್ ದ್ಯಾಟ್ ವಿ ಸಪ್ರೇಟ್. ಸೊ ದಟ್ ಈಸ್ ಹೌ ವಿ ಸಪ್ರೇಟ್ ಇಟ್ ಇಂಟು 3 ಕಾಂಪೊನೆಂಟ್ಸ್. ಇದು ಒಂದ್ಸಲಿ ಬ್ಲಡ್ ಶೆಲ್ಫ್ ಲೈಫ್ ಅಂದಲ್ಲ, RBCಗೆ ಸಪ್ರೇಟ್ ಇರುತ್ತೆ, ಪ್ಲೇಟ್ಲೆಟ್ಸ್ 1 ಆಲ್ ದೋಸ್ ಥಿಂಗ್ಸ್, ರೈಟ್? ಲೈಕ್ 5-7 days. ಸೊ ಹೌ ಡು ಯು ಡಿಸ್ಪೋಸ್? ಬಿಕಾಸ್ ಅದಾದಮೇಲೆ ಮುಗಿದು ಇಟ್ಸ್ ಆಫ್ ನೋ ಯೂಸ್, ರೈಟ್? ಸೊ ಆ ಡಿಸ್ಪೋಸಲ್ ಯಾವ ಥರ ಆಗುತ್ತೆ ಬ್ಲಡ್? ಯೂಶ್ವಲಿ ವೆನ್ ಇಟ್ ಕಮ್ಸ್ ಟು ಬ್ಲಡ್ ಕಾಂಪೊನೆಂಟ್ಸ್, ದ ಮೋಸ್ಟ್ ಕಾಮನ್ ಆರ್ ಲೈಕ್ ಪಾಸಿಬಿಲಿಟಿ ಆಫ್ ಡಿಸ್ಕಾರ್ಡ್ ಇಸ್ ಆಫ್ PRBC ಇಸ್ ಮೋರ್ ದೆನ್ ಪ್ಲೇಟ್ಲೆಟ್ಸ್. ಬಿಕಾಸ್ ಪ್ಲೇಟ್ಲೆಟ್ಸ್ ವೆರಿ ಶಾರ್ಟ್ಸ್ ಲೈಫ್ ಸ್ಪ್ಯಾನ್ ಇರೋದ್ರಿಂದ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಅಂದರೆ ನಮ್ಮ ಡಿಮಾಂಡ್ ಏನಿರುತ್ತೆ ಅದ್ರ ತಕ್ಕಂಗೆ ಪ್ರಿಪೇರ್ ಮಾಡ್ತೀವಿ. ಬಿಕಾಸ್ ಬ್ಲಡ್ ಈಸ್ ಲೈಕ್ ಎಲಿಕ್ಸರ್ ಆಫ್ ಲೈಫ್. ಸೊ ವಿ ಡೋಂಟ್ ವಾಂಟ್ ಟು ವೇಸ್ಟ್ ಇಟ್. ಏನೇ ಇದ್ರೂ ವೇಸ್ಟ್ ಮಾಡೋಕ್ಕೆ ವಿ ಆರ್ ನಾಟ್ ವಿಲ್ಲಿಂಗ್ ಟು ಡೂ ದ್ಯಾಟ್. ಸೊ ವಿ ಪ್ರಿಪೇರ್ ಓನ್ಲಿ ಲೈಕ್ ಎಷ್ಟು ಬೇಕೋ ಅಷ್ಟೇ ಪ್ರಿಪೇರ್ ಮಾಡ್ಕೋತೀವಿ. ಹವೆವರ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ಸಡನ್ನಾಗಿ ಡಿಮಾಂಡ್ ಕಮ್ಮಿ ಆಗಿಬಿಡುತ್ತೆ. ದಟ್ಸ್ ವೆನ್ ಲೈಕ್ ಸಮ್ ಪೇಷಂಟ್ಸ್ ಸಮ್ ಯೂನಿಟ್ಸ್ ಗೆಟ್ ವೇಸ್ಟೆಡ್. ಸೊ ಅದೇನಾದರೂ ಆ ಥರ ಆಯಿತು ಅಂತಂದರೆ ಬೇಸಿಕ್ಲಿ ದೆರ್ ಈಸ್ ಅ ಪ್ರೊಸೆಸ್ ಕಾಲ್ಡ್ ಎಸ್ ಆಟೋಕ್ಲೇವಿಂಗ್ ಅಂತ ಕರಿತೀವಿ. ಸೊ ಆಟೋಕ್ಲೇವಿಂಗಲ್ಲಿ 121 degrees ವಿ ಕೀಪ್ ಇಟ್ ಫಾರ್ 15 minutes.
ಅಂಡರ್ 15 ಪ್ಯಾಸ್ಕಲ್ಸ್ ಆಫ್ ಪ್ರೆಷರ್. ಅದರಿಂದ ಒಳಗಡೆ ಏನಿರುತ್ತೆ ಎಲ್ಲ ಡಿನೇಚರ್ ಆಗುತ್ತೆ. ಅದಾದಮೇಲೆ ಶ್ರೆಡ್ ಮಾಡಿಬಿಟ್ಟು ಡೀಪ್ ಬರಿಯಡ್. ಸೊ ಆಟೋಕ್ಲೇವಿಂಗ್ ಫಾಲೋಡ್ ಬೈ shredding of the thing is done. So that's how it is supposed to be discarded, because it's considered as biomedical waste anta karitivalla. So it can be lethal, like if it is not disposed properly. For that reason we follow all these standard protocols and then it is disposed. Apart from blood donation and all the things that we spoke, you also handle patients related to blood cancer alva? ಹೌದು. How you handle stem cells, ಬೋನ್ ಮ್ಯಾರಿಂದ ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಮ್ಯಾಲಿಗ್ನೆಂಟ್ ಸೆಲ್ಸ್ ಹೆಂಗೆ ಟೆಸ್ಟ್ ಮಾಡ್ತೀರಾ? ಯಾಕಂದರೆ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಜನಕ್ಕೆ ಅಷ್ಟು ಅರಿವು ಇಲ್ಲ ಅದ್ರ ಬಗ್ಗೆ. ಅದರ್ ಟೈಪ್ ಆಫ್ ಕ್ಯಾನ್ಸರ್ somehow they can connect with it, but blood cancer ಅಂದ್ಬಿಟ್ರೆ ಏನಿದು, how can cancer come in blood? That is a big question for some people. Okay. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ. ಸೊ ಬ್ಲಡ್ ಕ್ಯಾನ್ಸರ್ ಅಂತಂದರೆ ಲೈಕ್ ಬೇಸಿಕ್ಲಿ ಬೇರೆ ಬೇರೆ ಇದೆ. ಇವನ್ ಬ್ಲಡ್ ಕ್ಯಾನ್ಸರ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅ ಸಿಂಗಲ್ ಥಿಂಗ್, ಅದರಲ್ಲೂ ಬೇರೆ ಬೇರೆ ಇದೆ. AML ಅಂತ ಬರುತ್ತೆ, ಅಂದರೆ ಅಕ್ಯೂಟ್ ಕಂಡೀಷನ್. AML ALL ಅಂತ ಬರುತ್ತೆ. ಮತ್ತು ಕ್ರಾನಿಕ್ ಕಂಡೀಷನ್ CML CLL ಅಂತ ಬರುತ್ತೆ. ಆಮೇಲೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಮಲ್ಟಿಪಲ್ ಮೈಲೋಮಾ. ಅಂದರೆ ಬ್ಲಡ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅ ಸಿಂಗಲ್ ಥಿಂಗ್, ದೇರ್ ಆರ್ ಮಲ್ಟಿಪಲ್ ಕಾಂಪೊನೆಂಟ್ಸ್ ದಟ್ ಆರ್ ದೇರ್ ಇನ್ ದ ಬ್ಲಡ್. ಸೊ ನಾವು WBC ಅಂತ ಏನು ಕರಿತೀವಿ, ದಟ್ ಈಸ್ ವಾಟ್ ಲೀಡ್ಸ್ ಟು ಯೂಶ್ವಲಿ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ ಕಮ್ಸ್ ಥ್ರೂ ದ WBCs. ಸೊ ಲ್ಯುಕ್ಯೂಮಿಯಾಸ್ ಅಂತ ಕರಿತೀವಿ, ಲಿಂಫೋಮಾಸ್ ಅಂತ ಕರಿತೀವಿ. ಸೊ ಆ ಲ್ಯುಕ್ಯೂಮಿಯಲ್ಲಿ ಏನಾಗುತ್ತೆ ಅಂತಂದರೆ ಆ ಸೆಲ್ಸ್ ಏನಿರುತ್ತೆ ಆ ಸೆಲ್ಸಲ್ಲಿ ಸ್ವಲ್ಪ ಮ್ಯೂಟೇಷನ್, ಅಂದರೆ ನ್ಯಾಚುರಲ್ WBCsಲ್ಲಿ ನ್ಯೂಕ್ಲಿಯಸ್ ಏನಿರುತ್ತಲ್ಲ, ನ್ಯೂಕ್ಲಿಯಸ್ಸಲ್ಲಿ ದೇರ್ ವಿಲ್ ಬಿ some genetic mutation that happens that lead to the number to increase very significantly. That is nothing but cancer. Cancer is nothing but uncontrolled growth. So ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಜೆನೆಟಿಕ್ ಮ್ಯೂಟೇಷನ್ ಕ್ಯಾನ್ ಹ್ಯಾಪನ್ ಟು ಎನಿ ಪರ್ಸನ್, ರ್ಯಾಂಡಮ್ಲಿ ಆಗುತ್ತಾ ಅಥವಾ ಇಸ್ ದೇರ್ ಎನಿ ರೀಸನ್ ಬಿಹೈಂಡ್ ಇಟ್? ಸೊ ಬೇಸಿಕ್ಲಿ it can happen genetically, one, and then two, it can happen through lifestyle also. Like lot of food items or anything contains carcinogens ಅಂತ ಕರಿತೀವಲ್ಲ. ಸೊ ಕಾರ್ಸಿನೋಜನ್ಸ್ ಇಂದ some mutation will happen, and then that leads to ಒಂದ್ಸಲಿ proliferation ಸ್ಟಾರ್ಟ್ ಆಯಿತು ಅಂತಂದರೆ we can't control it. But these days ಡೈಗ್ನೋಸ್ಟಿಕ್ಸ್ ತುಂಬ ಚೆನ್ನಾಗಿ ಪಿಕಪ್ ಆಗಿದೆ. ಆ್ಯಂಡ್ ದೇ ಯೂಶ್ವಲಿ ಪ್ರೆಸೆಂಟ್ ಲೈಕ್ ವೇಗಾಗಿ ಪ್ರೆಸೆಂಟ್ ಮಾಡ್ತಾರೆ. ಲೈಕ್ ವೇಟ್ ಲಾಸ್ ಇರ್ಬೋದು, ಇಲ್ಲ ಅಂತಂದರೆ ವೀಕ್ನೆಸ್ ಇರ್ಬೋದು, ಜನರಲೈಸ್ಡ್ ವೀಕ್ನೆಸ್ ಇರ್ಬೋದು. ಸೊ ಆ ಥರ ಪ್ರೆಸೆಂಟ್ ಆದಾಗ ಏನು ಮಾಡ್ತೀವಿ ಅಂತಂದರೆ ರುಟೀನ್ CBC ಮಾಡ್ತೀವಿ. CBC ಮಾಡಿದಾಗ ವಿ ಕ್ಯಾನ್ ಐಡೆಂಟಿಫೈ ಏನಿರಬಹುದು ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಯೂಶ್ವಲಿ ಅಂಥ ಕಂಡೀಷನಲ್ಲಿ ಏನಿರುತ್ತೆ ಅಂತಂದರೆ WBC ಕೌಂಟ್ ಏನಿರುತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮದು ಬಾಡಿಯಲ್ಲಿರೋ ಬೇರೆ ಸೆಲ್ಸ್ ಏನಿರುತ್ತೆ ಅದು ಕಮ್ಮಿ ಆಗಿರುತ್ತೆ. ಸೊ ರೆಡ್ ಸೆಲ್ಸ್ ಕ್ರಮಾಂಶಗಳು ಕಮ್ಮಿ ಆಗಿರುತ್ತೆ, ಪ್ಲೇಟ್ಲೆಟ್ಗಳು ಸ್ವಲ್ಪ ಕಮ್ಮಿ ಆಗಿರುತ್ತೆ, WBCಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದು ಏನಿರ್ಬೋದು ಅಂತ ಐಡೆಂಟಿಫೈ ಮಾಡೋಕ್ಕೆ ಒಂದು ಪೆರಿಫೆರಲ್ ಸ್ಮಿಯರ್, ಅಂದರೆ ರಕ್ತದನ್ನ ನಾವು ಗ್ಲಾಸ್ ಸ್ಲೈಡ್ ಮೇಲೆ ಒಂದು ಸ್ಮಿಯರ್ ಮಾಡಿಬಿಟ್ಟು ಅದರಲ್ಲಿ ನೋಡಿಬಿಟ್ಟು ಐಡೆಂಟಿಫೈ ಮಾಡ್ಬೋದು ಒಂದು. ಆದರೆ ಅದರಲ್ಲಿ ಏನಾದರೂ ಪಿಕಪ್ ಆಗಲಿಲ್ಲ ಅಂತಂದರೆ ಬೋನ್ ಮ್ಯಾರೋಯಿಂದ, ಅಂದರೆ ಬೇಸಿಕ್ಲಿ ಬೋನ್ ಮ್ಯಾರೋಲ್ಲಿ ಎರಡು ಬರುತ್ತೆ, ಒಂದು ಡಯಾಗ್ನೋಸ್ಟಿಕ್ಕು, ಥೆರಪಿಟಿಕ್ಕು. ದಿಸ್ ಈಸ್ ಡಯಾಗ್ನೋಸ್ಟಿಕ್. ಒಂದ್ಸಲಿ ಪ್ರಿಕ್ ಮಾಡಿಬಿಟ್ಟು ಬೋನ್ ಮ್ಯಾರೋ ಆಸ್ಪಿರೇಟ್ ಅಂತ ಬರುತ್ತೆ. ದಟ್ ವಿಲ್ ಆಲ್ಸೋ ಬಿ ಲೈಕ್ ಅ ಥಿಕ್, ನಮ್ದು ಹೇಗೆ ಬ್ಲಡ್ ಬರುತ್ತಲ್ಲ ಅದೇ ಥರ ಥಿಕ್ ಥಿಕ್ ಮಟೀರಿಯಲ್ ಥರ ಬರುತ್ತೆ. ಸೊ ಅದನ್ನ ನಾವು ಸ್ಲೈಡಲ್ಲಿ ಹಾಕ್ಬಿಟ್ಟು ಸ್ಮಿಯರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬೋನ್ ಮ್ಯಾರೋ ಆಸ್ಪಿರೇಷನ್ ಆ್ಯಂಡ್ ಸೈಟಾಲಜಿ. ಅದಾದಮೇಲೆ ಬೋನ್ ಮ್ಯಾರೋ ಬಯಾಪ್ಸಿ ಅಂತ ಮಾಡ್ತೀವಿ. ಸೊ ಬೋನ್ ಮ್ಯಾರೋದು ಸ್ಪಿಕ್ಯೂಲ್ ಏನಿರುತ್ತಲ್ಲ ಅದರ ಬಯಾಪ್ಸಿ ಮಾಡಿಬಿಟ್ಟು ವಿ ಎಕ್ಸಾಮಿನ್ ದ್ಯಾಟ್. ಅದರಲ್ಲಿ ಐಡೆಂಟಿಫೈ ಮಾಡ್ಬೋದು ಏನು ಲೈಕ್ ಆ ಸೆಲ್ ಸ್ಟ್ರಕ್ಚರ್ ಹೇಗಿದೆ, ಹೇಗೆ ಕಾಣ್ತಿದೆ. ಸೊ ಅದು ಅಪಿಯರೆನ್ಸ್ ಮೇಲೆ ವಿ ಡಯಾಗ್ನೋಸು. ಅದಾದಮೇಲೆ ದೀಸ್ ಡೇಸ್ ಲಾಟ್ ಆಫ್ ಜೆನೆಟಿಕ್ ರಿಲೇಟೆಡ್ ಟೆಸ್ಟ್ ಆಲ್ಸೋ ಕಮ್, ಜಿನೋಮಿಕ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ವಿ ಸೆಂಡ್ ದ ಬ್ಲಡ್ ಸ್ಯಾಂಪಲ್. ಸೊ ಎಲ್ಲ ಈ ಸೆಲ್ಸ್ ಏನಿರುತ್ತೆ ದೇ ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್ ಸಮಥಿಂಗ್ ಆ್ಯಂಡ್ ಲೀಡ್ ಟು ಪ್ರೊಡಕ್ಷನ್ ಆಫ್ ಸರ್ಟನ್ ಥಿಂಗ್ಸ್. ದೋಸ್ ಕ್ಯಾನ್ ಬಿ ಪಿಕ್ಡ್ ಅಪ್ ಆನ್ ದ ನಮ್ಮದು ಬ್ಲಡ್ಡಲ್ಲಿ. ನಾವು ವೆನ್ ವಿ ಪುಟ್ ಇಟ್ ಇನ್ ನಮ್ಮ ಮಷಿನಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿದಾಗ ವಿ ಕ್ಯಾನ್ ಐಡೆಂಟಿಫೈ ವಾಟ್ ದ ಡಿಸೀಸ್ ಇಸ್. ಸೊ ತುಂಬ ಡಿಸೀಸ್ಗಳಿದೆ. ಇಫ್ ಯು ಗೋ ಇನ್ ಡಿಟೇಲ್ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್ ಅಬೌಟ್ ಇಟ್. ಬಟ್ ದೆನ್ ಸೊ ವೆನ್ ಇಟ್ ಕಮ್ಸ್ ಟು ಡಯಾಗ್ನೋಸಿಸ್ ಇಟ್ ಈಸ್ ಥ್ರೂ ದ ಬೋನ್ ಮ್ಯಾರೋ ಆಸ್ಪಿರೇಷನ್ ಸೈಟಾಲಜಿ. ಆಮೇಲೆ ಜಿನೋಮಿಕ್ಸ್ ಮಾಡ್ಬಿಟ್ಟು ಮಾಡ್ತೀವಿ. ಆ್ಯಂಡ್ ಕೀಮೋಥೆರಪಿ ಜೊತೆ ಲಾಟ್ ಆಫ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್, ಲೈಕ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮೊದಲೆಲ್ಲ ಏನು ಮಾಡ್ತಿದ್ವಿ, ಬರೀ ಡಿಸೀಸ್ ಪ್ರಾಲಿಫ್ರೇಷನ್ನ ಕಮ್ಮಿ ಮಾಡೋ ಥರ
ಮೊದಲು ಬ್ಲಡ್ ಕ್ಯಾನ್ಸರ್ ಬಂತು ಅಂತಂದರೆ ಎವ್ರಿ ಒನ್ ಥಿಂಕ್ ಸ್ವಲ್ಪ ದಿವಸದಲ್ಲಿ ಸತ್ತೋಗ್ತೀನಿ ನಾನು ಅಂತಲೇ ಭಯ ಇರ್ತಿತ್ತು. ಬಟ್ ದೀಸ್ ಡೇಸ್ ಆ್ಯಸ್ ದ ಡಯಾಗ್ನೋಸ್ಟಿಕ್ಸ್ ಹ್ಯಾವ್ ಇನ್ಕ್ರೀಸ್ಡ್, ಅದರಿಂದ ಏನಾಗುತ್ತೆ, ಕ್ಯೂರೇಟಿವ್ ಆಲ್ಸೋ ಲಾಟ್ ಆಫ್ ನ್ಯೂ ಥೆರಪೀಸ್ ಹ್ಯಾವ್ ಕಮ್. ಸೊ ಒನ್ ಕ್ಯಾನ್ ಬಿ ಸ್ಟೆಮ್ ಸೆಲ್ ಥೆರಪಿ ಅಂತ ಕರಿಬೋದು. ಆಮೇಲೆ ಇವಾಗ ಜೀನ್ ಥೆರಪಿ ಬಂದಿದೆ, ಲೈಕ್ ಕಾರ್ಟಿ ಸೆಲ್ ಥೆರಪಿ ಅಂತ ಬಂದಿದೆ. ಮಲ್ಟಿಪಲ್ ಮೊಡಾಲಿಟೀಸ್ ಹ್ಯಾವ್ ಕಮ್ ಅಪ್ ದೀಸ್ ಡೇಸ್. ಸೊ ಆ್ಯಸ್ ದ ಟೆಕ್ನಾಲಜಿ ಇಂಪ್ರೂವ್ಸ್ ಅಗೇನ್ ನಮ್ಮದು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. And the curativeness of each of this diseases also improve. So stem cell ಅಲ್ಲಿ ಅದೇ ಆ್ಯಸ್ ಐ ವಾಸ್ ಟೆಲ್ಲಿಂಗ್, ಬೋನ್ ಮ್ಯಾರೋ ಅಲ್ಲಿ ಥೆರಪಿಟಿಕ್ ಆಸ್ಪೆಕ್ಟ್ ಅಂತ ಬರುತ್ತೆ ಅಂತ ಟೆಲ್ಲಿಂಗ್ ಅಲ್ವಾ. ಸೊ ಥೆರಪಿಟಿಕಲ್ಲಿ ಮೊದಲು ಅಂದರೆ ಒಂದು 10-15 ಇಯರ್ಸ್ ಬ್ಯಾಕ್ ತೊಗೊಂಡ್ವಿ ಅಂತಂದರೆ, ಬೋನ್ ಮ್ಯಾರೋಯಿಂದ ಏನು ಹೇಳಿದ್ನಲ್ಲ ನಿಮಗೆ, ದಪ್ಪ ನೀಡಲ್ ಯೂಸ್ ಮಾಡಿಬಿಟ್ಟು ಲೋವರ್ ಬ್ಯಾಕಲ್ಲಿ ಪೋಕ್ ಮಾಡಿಬಿಟ್ಟು ವಿ ಯೂಸ್ ಟು ಟೇಕ್ ಅರೌಂಡ್ 10-15 ml ಆರ್ 5-7 ml ಪರ್ ಪುಲ್. ಆ ಥರ ಕಲೆಕ್ಟ್ ಮಾಡಿಬಿಟ್ಟು ಅರೌಂಡ್ 300 ml ಬ್ಯಾಗಲ್ಲಿ ಹಾಕ್ಬಿಟ್ಟು ಅದನ್ನ ಫಿಲ್ಟ್ರ್ ಯೂಸ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತಾಯಿದ್ವಿ. ವೆರಿ ವೆರಿ ಪೇನ್ಫುಲ್ ಪ್ರೊಸೆಸ್. ವಿ ಹವ್ ಸೀನ್ ಪೇಷಂಟ್ಸ್ ಹೂ ಹ್ಯಾವ್ ಕಮ್ ಟು ಡೊನೇಟ್ ಅಲ್ವಾ. ಅಂದರೆ ದಿಸ್ ಈಸ್ ಯೂಶ್ವಲಿ ಡನ್ ಫಾರ್ ಡೋನರ್ಸ್ ಫಾರ್ ದ ಪೇಷಂಟ್ಸ್. ಸೊ ಡೋನರ್ಸ್ ಆರ್ ಹೆಲ್ದಿ ಪೀಪಲ್ ಹೂ ಆರ್ ಡೊನೇಟಿಂಗ್ ದೇರ್ ಸ್ಟೆಮ್ ಸೆಲ್ಸ್. ಸೊ ದೇ ಯೂಸ್ ಟು ಲೈಕ್ ನಡೆಯೋಕ್ಕೆ ಆಗ್ತಿರ್ತಿರ್ಲಿಲ್ಲ ಅವ್ರಿಗೆ. ಆ್ಯಂಡ್ ವಿ ಹ್ಯಾಡ್ ಟು ಡೂ ಇಟ್ ಅಂಡರ್ ಅನಸ್ತೀಶಿಯಾ, ಲೈಕ್ ಪೇನ್ಫುಲ್ ಕಂಡೀಷನ್, ಜನರಲ್ ಅನಸ್ತೀಶಿಯಾ, ಅನ್ನೆಸರಿ ಎಕ್ಸ್ಪೋಜರು. And because of the pain they were not able to walk, so life would be, I mean, for a couple of days their life would be compromised or something like that. So they would require bed rest. Adu ivaga like we have moved away from that. I mean, very rarely we use bone marrow aspiration for therapeutic purposes, like benign conditions ಕೆಲವೊಂದ್ರಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. We have moved on to peripheral blood stem cell ಅಂತ ಕರಿತೀವಿ ಇವಾಗ. ಸೊ ಪೆರಿಫೆರಲ್ ಬ್ಲಡ್ ಸ್ಟೆಮ್ ಸೆಲ್ಲಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇಟ್ಸ್ ಜಸ್ಟ್ ಲೈಕ್ ರೂಟೀನ್ ಬ್ಲಡ್ ಡೊನೇಷನ್. ಸೊ ನಿಮ್ಮದು ವೇನ್ ಚೆಕ್ ಮಾಡ್ತೀವಿ ಫಸ್ಟಿಗೆ. ವೇನ್ ಏನಾದ್ರು ಚೆನ್ನಾಗಿತ್ತು ಅಂತಂದರೆ ವಿ ಯೂಸ್ ಅ ನೀಡಲ್ ಓನ್ಲಿ ಆ್ಯಂಡ್ ಪ್ರಿಕ್ ದ ವೇನ್. ಇಫ್ ವೇನ್ ಏನಾದ್ರು ಚೆನ್ನಾಗಿರಲಿಲ್ಲ ಅಂತಂದರೆ ಸೆಂಟ್ರಲ್ ಲೈನ್ ಹಾಕೋತೀವಿ. ಇಟ್ ಕ್ಯಾನ್ ಬಿ ಐದರ್ IJV ಕ್ಯಾಥೆಟರ್ ಇರ್ಬೋದು, ಇಲ್ಲ ಫಿಮೋರಲ್ ಕ್ಯಾಥೆಟರ್ ಅಂತ ಬರುತ್ತೆ. ಸೊ ಡಯಾಲಿಸಿಸ್ಗೆ ಕ್ಯಾಥೆಟರ್ ಹಾಕ್ತಾರಲ್ವಾ, ಅದೇ ಥರ ವಿ ಪುಟ್ ದ ಸೇಮ್ ಕ್ಯಾಥೆಟರ್ ಓನ್ಲಿ. ಸೊ ಒನ್ ಇಸ್ ಫಾರ್ ಇನ್ಲೆಟ್ ಲೈನ್ ಅಂತ ಬರುತ್ತೆ, ಒಂದು ರಿಟರ್ನ್ ಲೈನ್ ಅಂತ ಬರುತ್ತೆ. ಸೊ ವಿ ಹ್ಯಾವ್ ಡೆಡಿಕೇಟೆಡ್ AFRSS ಮಷಿನ್ ಅಂತ ಬರುತ್ತೆ. AFRSS ಮಷಿನ್ ಅಂತ ತೊಗೊಂಡ್ವಿ ಅಂತಂದರೆ ವಿ ಕ್ಯಾನ್ ಡೂ ಆಲ್ ಸಾರ್ಟ್ಸ್ ಆಫ್ ಪ್ರೊಸೀಜರ್ ಆನ್ ದ್ಯಾಟ್. ಅದ್ರ ಬಗ್ಗೆ ಒನ್ಸ್ ಐ ಫಿನಿಶ್ ದಿಸ್ ಸ್ಟೆಮ್ ಸೆಲ್ ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಸೊ ಅವ್ರದ್ದು ಬ್ಲಡ್ಡಲ್ಲಿ ವಿ ಮೊಬಿಲೈಸ್ ಫ್ರಮ್ ಮ್ಯಾರೋಯಿಂದ ಬ್ಲಡ್, ಪೆರಿಫೆರಲ್ ಬ್ಲಡ್ವರೆಗೆ ಸೆಲ್ಸ್ ಬರೋ ಥರ ಮೊಬಿಲೈಸ್ ಮಾಡ್ತೀವಿ. ಸೊ ದೇರ್ ಆರ್ ಮೆಡಿಸಿನ್ಸ್ ದಟ್ ವಿ ಕ್ಯಾನ್ ಗಿವ್ ದಟ್ ಹೆಲ್ಪ್ಸ್ ದ ಸೆಲ್ಸ್ ಟು ಮೂವ್ ಫ್ರಮ್ ಬೋನ್ ಮ್ಯಾರೋ ಟು ದ ಪೆರಿಫೆರಲ್ ಬ್ಲಡ್, ಆ್ಯಂಡ್ ಓನ್ಲಿ ದೋಸ್ ಸೆಲ್ಸ್ ವಿ ಕಲೆಕ್ಟ್. ಅದು ಕಂಟ್ರೋಲ್ಡ್ ಇರುತ್ತಾ? ಹಾಂ, ಕಂಟ್ರೋಲ್ಡ್ ಇರುತ್ತೆ. ಸೊ ಇನ್ಲೆಟ್ ಲೈನಿಂದ ಮಷಿನ್ಗೆ ಎಂಟರ್ ಆಗುತ್ತೆ. ಇನ್ ದಟ್ ಮಷಿನ್ ವಿ ವಿಲ್ ಬಿ ಸೆಲೆಕ್ಟಿಂಗ್ ಓನ್ಲಿ ಅ ಪರ್ಟಿಕ್ಯುಲರ್ ಲೇಯರ್. ಸೊ ಆ ಪರ್ಟಿಕ್ಯುಲರ್ ಲೇಯರ್ ಮಾತ್ರ ದಟ್ ಕಂಟೇನ್ಸ್ ಓನ್ಲಿ ದ WBCs, ಅಂದರೆ CD34 ಸೆಲ್ಸ್ ಅಂತ ಕರಿತೀವಿ. ಆ CD34 ಸೆಲ್ಸ್ ಆರ್ ಯೂಶಲಿ ಪ್ರೆಸೆಂಟ್ ಆನ್ ಮೋನೋನ್ಯೂಕ್ಲಿಯರ್ಸ್, ಅಂದರೆ ಲಿಂಫೋಸೈಟ್ಸ್ ಅಂತ ಮತ್ತು ಮೋನೋಸೈಟ್ಸ್ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಆ ಸೆಲ್ಸ್ ಮೇಲೆ ಆ ರಿಸೆಪ್ಟರ್ಸ್ ಇರುತ್ತೆ, CD34 ರಿಸೆಪ್ಟರ್ಸ್ ಅಂತ. CD34 ರಿಸೆಪ್ಟರ್ ಇರೋ ಸೆಲ್ಸ್ನ ಟೋಟಿಪೊಟೆಂಟ್ ಸೆಲ್ಸ್ ಅಂತ ಕರಿತೀವಿ. ಸೊ ಆ ಟೋಟಿಪೊಟೆಂಟ್ ಸೆಲ್ಸ್ ದೇ ಕ್ಯಾನ್ ಗೋ ಆ್ಯಂಡ್ ಫಾರ್ಮ್ ಎನಿ ಆಫ್ ದ ಬ್ಲಡ್ ಸೆಲ್ಸ್. ಸೊ ನಾವು ಆ ಸೆಲ್ಸ್ನ ಬರೀ ಆ ಸೆಲ್ಸ್ಗಳನ್ನ ಮಾತ್ರ ಕಲೆಕ್ಟ್ ಮಾಡಿಕೊಂಡು ವಿ ವಿಲ್ ಬಿ ಗಿವಿಂಗ್ ಟು ದ ಪೇಷಂಟ್. ಸೊ ಆ ಪೇಷಂಟಿಗೆ ಕೊಟ್ಟ ಮೇಲೆ, ಆ ಪೇಷಂಟಿಗೆ ಕೊಡೋಕ್ಕಿಂತ ಮೊದಲು ವಿ ಡಿಸ್ಟ್ರಾಯ್ ದರ್ ಎಂಟೈರ್ ಮ್ಯಾರೋ. ಸೊ ಬೋನ್ ಮ್ಯಾರೋ ಅಬ್ಲೇಷನ್ ಥೆರಪಿ ಅಂತ ಕರಿತೀವಿ. ಸೊ ಅದರಲ್ಲಿ ಅವ್ರದ್ದು ಕಂಪ್ಲೀಟ್ ಮ್ಯಾರೋನ ಡಿಸ್ಟ್ರಾಯ್ ಮಾಡಿ ವಿ ಗಿವ್ ದ ಸ್ಟೆಮ್ ಸೆಲ್ ಆಫ್ ದ ಡೋನರ್. ಆ ಡೋನರ್ ಸ್ಟೆಮ್ ಸೆಲ್ಸ್ ಹೋಗ್ಬಿಟ್ಟು ಇಟ್ ಗೆಟ್ಸ್ ಹೋಮ್ಡ್ ಇನ್ ದ ಮ್ಯಾರೋ ಆಫ್ ದ ಪೇಷಂಟ್, and then it starts producing new cells. So this is the technology, complete reset of the bone marrow for the patient. Or the entire blood related everything will change, including the blood group. Okay. Including the blood group. But does that also bring maybe not big diseases, or the smallest of the diseases, or some kind of genetic problems which the donor had? If the donor had something, like we screen the donor for everything before doing the collection, but if the donor had something that we could not pick up, sometimes maybe, but it is very very rare. But it's like giving a new life to the patient. We consider that as a priority. Amele like screening process, we do extensive screening. Even minute of the minute diseases also ella CMV anta karitivi. Aa diseases ella screen ಮಾಡ್ತೀವಿ ಡೋನರಿಗೆ ಫಸ್ಟ್. So after screening only we go ahead with the collection. So that takes the platelet recovery usually takes around 12 to 13 days. Neutrophil recovery takes around 12 to 13 days. RBCs takes around 2 months. So our blood group change ಆಗುತ್ತೆ. Like I can give you an example. ಒಬ್ಬರು ಡೋನರ್ we had a like major ABO discrepancy ಅಂತ ಕರಿತೀವಿ. So if
ದ ಪೇಷಂಟ್ ಹ್ಯಾಸ್ ಅ ಸರ್ಟನ್ ಗ್ರೂಪ್, ಲೈಕ್ ಬೇಸಿಕ್ಲಿ ಅವ್ರ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ. ಲೈಕ್ ಇಫ್ ಐ ಆಮ್ ಓ ಆ್ಯಂಡ್ ಇಫ್ ಐ ಆಮ್ ದ ಪೇಷಂಟ್, ಐ ಆಮ್ ಓ, ನನಗೆ ಕೊಡೋರು ಯಾರಾದರೂ ಎ ಇಲ್ಲ ಬಿ ಇದ್ರು ಅಂತಂದರೆ ನನ್ನ ಬಾಡಿಯಲ್ಲಿ ಆಲ್ರೆಡಿ ಎ ಮತ್ತು ಬಿ ಆ್ಯಂಟಿಬಾಡೀಸ್ ಇರುತ್ತೆ. ಸೊ ಅವ್ರ ಬ್ಲಡ್ ಏನಾದರೂ ನಂಗೆ ಕೊಟ್ಟೆ ಅಂತಂದರೆ ಆ ಬ್ಲಡ್ ಗೆಟ್ಸ್ ಡಿಸ್ಟ್ರಾಯ್ಡ್ ಇಮಿಡಿಯೇಟ್ಲಿ. ಯಾಕಂದರೆ ಆ್ಯಂಟಿಬಾಡೀಸ್ ನನ್ನ ಬಾಡಿಯಲ್ಲಿ ಇರುತ್ತಲ್ಲ, ಅದು ದಟ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಆಫ್ ವಾಟ್ ಎವರ್ ಸೆಲ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್. ಕರೆಕ್ಟ್. So that is called as major ABO incompatibility anta, and there is minor ABO incompatibility also. Whenever the donor has antibodies against the patient, it is called as major. Whenever patient has antibodies against the donor, it's called as minor. Okay, and then there is something called as minor, bidirectional also. Bidirectional usually is seen in A and B. So A on B ಕೊಡ್ತಿದ್ದ ಅಂತಂದ್ರೆ or B on A ಕೊಡ್ತಿದ್ದ ಅಂತಂದ್ರೆ it's called as bidirectional. So both of them have antibodies against each other. ಓಕೆ. ಸೊ ಆ ಹೋಮ್ ಆಗೋಕ್ಕೆ ಬಿಡಲ್ಲ. ಸೊ ಆ ಕಂಡೀಷನಲ್ಲೂ ವಿ ಹ್ಯಾವ್ ಟ್ರೀಟೆಡ್ ಅ ಲಾಟ್ ಆಫ್ ದೋಸ್ ಪೇಷಂಟ್ಸ್ ಆಲ್ಸೋ. ಅದ್ರದ್ದು ದೆರ್ ಇಸ್ ಅಗೇನ್ ವಿ ಡೂ ಸಮಥಿಂಗ್ ಕಾಲ್ಡ್ ಆಸ್ ಪ್ಲಾಸ್ಮಾ ಎಕ್ಸ್ಚೇಂಜ್ ಇನ್ ದೋಸ್ ಪೇಷಂಟ್ಸ್ ಆ್ಯಂಡ್ ರಿಮೂವ್ ದ ಆ್ಯಂಟಿಬಾಡೀಸ್ ಕಂಪ್ಲೀಟ್ಲಿ ಆ್ಯಂಡ್ ದೆನ್ ಡೂ ದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಸೊ ದಟ್ ಆ್ಯಂಟಿಬಾಡೀಸ್ ಆರ್ ನಾಟ್ ದೇರ್ ಟು ಡಿಸ್ಟ್ರಾಯ್ ದ ರೆಡ್ ಸೆಲ್ಸ್ ದಟ್ ಆರ್ ಫಾರ್ಮ್ಡ್. ಓಕೆ. How long does it take for this patient? Do they have to be under your monitoring? We keep them like day 0 is what when we infuse. So day 0 to we ask them to usually stay till the engraftment of platelets and neutrophils happen. 13 days. Around 15 to 18 days is roughly what we take. Okay. So once they are engrafted and if they are infection free, if there are no risks, we discharge them. So basically neutrophil ಯಾಕೆ ಇಂಪಾರ್ಟೆಂಟು ಅಂತಂದರೆ, neutrophil is the one thing that ಫಸ್ಟ್ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತಂದರೆ that is the one thing that goes and fights. Correct. So neutrophils becomes very important and those people are very prone for infection. So we keep them in a isolated room where only a dedicated nurse will be posted, and that room is like isolated and filled with fixed with HEPA filters ಅಂತ ಕರಿತೀವಿ. ಸೊ ಏರ್ ಫಿಲ್ಟರ್ ಆಗಿ ಬರುತ್ತೆ ರೂಮಲ್ಲಿ. ಸೊ ಇವನ್ ದ ಮೈಕ್ರೋ ಪಾರ್ಟಿಕಲ್ಸ್ ಆರ್ ಎನಿಥಿಂಗ್ ದಟ್ ಈಸ್ ದೇರ್ ಇನ್ ದ ಏರ್ ವಿಲ್ ಬಿ ಕಂಪ್ಲೀಟ್ಲಿ ಫಿಲ್ಟರ್ಡ್ ಅಂಡ್ ದಟ್ ಏರ್ ಈಸ್ ಲೆಫ್ಟ್ ಇನ್ಸೈಡ್ ದ ರೂಮ್. ವಿ ಡೋಂಟ್ ವಾಂಟ್ ಎನಿ ಇನ್ಫೆಕ್ಷನ್ ಟು ಹ್ಯಾಪನ್ ಟು ವೆರಿ ಸೆನ್ಸಿಟಿವ್ ಕಂಡೀಷನ್ ಇರ್ತಾರೆ. ಅವ್ರದ್ದು ಕಂಪ್ಲೀಟ್ಲಿ ಇಮ್ಯೂನ್ ಸಿಸ್ಟಮ್ನೇ ಡಿಸ್ಟ್ರಾಯ್ ಮಾಡಿಬಿಟ್ಟಿರ್ತೀವಿ ನಾವು. ಸೊ ಇವನ್ ಡೋನರ್ ಎನ್ಗ್ರಾಫ್ಮೆಂಟ್ ಆಗೋಕ್ಕೂ ಟೈಮ್ ಬೇಕಲ್ವಾ, ಅರೌಂಡ್ ಲೈಕ್ ಐ ಟೋಲ್ಡ್ 12 to 13 days ರಫ್ಲಿ. ಸೊ ಅಷ್ಟಾಗಲಿಲ್ಲ ಅಂತಂದರೆ ಅಗೇನ್ there are very rare cases where they end up in delayed engraftment. These are all complications that come, but we try to manage as much as possible, and those patients usually require some amount of blood transfusions during that phase because platelets will become near zero. Neutrophils will be near zero. So we don't want any bleedings to happen. So platelets na there is a dedicated process for that also. Leukodeplete ಅಂತ ಕರಿತೀವಿ. ಸೊ ನಾವು ಏನು ಕೊಡ್ತಿರ್ತೀವಲ್ಲ ಅವ್ರಿಗೆ, there will be a filter that we pass through. ಅದರಿಂದ ಅವ್ರದ್ದು ಆ ಡೋನರ್ ಯಾವ್ದು ಪ್ಲೇಟ್ಲೆಟ್ಸ್ ಕೊಡ್ತಿರ್ತೀವಿ ಏನೋ ಲ್ಯೂಕೋಸೈಡ್ಸ್ ಇರದೇ ಇರೋ ಥರ, ಇವೊಂದು ಕೆಲವೊಂದು ಲ್ಯೂಕೋಸೈಡ್ಸ್ ಉಳಿತು ಅಂತಂದ್ರೂ ದೇರ್ ಇಸ್ ಅ ಪ್ರೊಸೆಸ್ ಕಾಲ್ಡ್ ಎಸ್ ಇರೇಡಿಯೇಷನ್ ದಟ್ ವಿ ಡು. ಸೊ ಇರೇಡಿಯೇಷನ್ ಮಾಡಿದ್ವಿ ಅಂತಂದರೆ ದ ಎಂಟೈರ್ ಲ್ಯೂಕೋಸೈಡ್ಸ್ ದಟ್ ಆರ್ ದೇರ್ ವಿಲ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ನ್ಯೂಕ್ಲಿಯಸ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್. ಅದನ್ನ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ. ಸೊ ಪ್ಲೇಟ್ಲೆಟ್ಸ್ ವಿಲ್ ಬಿ ದ್ಯಾಟ್ ಆ್ಯಂಡ್ ದೆನ್ PRBC ಕೆಲವೊಂದ್ಸಲಿ ರೇರ್ ಆಗಿ ರಿಕ್ವೈರ್ಮೆಂಟ್ ಬರುತ್ತೆ. ಸೊ ದೋಸ್ ವಿಲ್ ಬಿ ಗಿವನ್ ಟು ದೋಸ್ ಪೇಷಂಟ್ಸ್. ನೀವು ಬ್ಲಡ್ ಗ್ರೂಪ್ ಬಗ್ಗೆ ಮಾತಾಡ್ತಿದ್ರಿ. ಜನರಲ್ ಆಗಿ ನಾವು ಕೇಳಿರ್ತೀವಿ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ರೆ ಯು ಆರ್ ಅ ಯೂನಿವರ್ಸಲ್ ಡೋನರ್ ಅಂಡ್ ದೇರ್ ಇಸ್ ಸಮ್ ಅದರ್ ಬ್ಲಡ್ ಗ್ರೂಪ್ ವೇರ್ ಯೂನಿವರ್ಸಲ್ ರಿಸಿಪೆಂಟ್ ಅಂತ. ಸೊ ವೈ ಇಸ್ ದಟ್? ಯು ಕ್ಯಾನ್ ಎಕ್ಸ್ಪ್ಲೇನ್. ಸೊ ವೆನ್ ವಿ ಟೇಕ್ ಬ್ಲಡ್ ಗ್ರೂಪಿಂಗ್ ಆಸ್ ಸಚ್, ಎಲ್ಲರಿಗೂ ಗೊತ್ತಿರೋದು ಪ್ರೈಮರಿಲಿ ABO ಬ್ಲಡ್ ಗ್ರೂಪ್ ಸಿಸ್ಟಮ್, ದಟ್ ಈಸ್ ABO-AB ಅಂತ ಏನು ಕರಿತೀವಿ ಅದು, ಮತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಏನು ಕರಿತೀವಿ ದಟ್ ಈಸ್ RH ಬ್ಲಡ್ ಗ್ರೂಪ್ ಸಿಸ್ಟಮ್. ಸೊ RH ಪಾಸಿಟಿವ್ ಆರ್ RH ನೆಗೆಟಿವ್. ಅಗೇನ್ RH ಆಂಟಿಜನ್ ಅಂತ ತೊಗೊಂಡ್ವಿ ಅಂತಂದರೆ ದೇರ್ ಆರ್ ಮಲ್ಟಿಪಲ್ RH ಆಂಟಿಜನ್ಸ್, ಬಟ್ ಲೆಟ್ಸ್ ಕೀಪ್ ಇಟ್ ವೆರಿ ಸಿಂಪಲ್. D ಆಂಟಿಜನ್ ಅಂತ ತೊಗೊಳ್ಳೋಣ. ಅದೇ ರೀಸನಿಗೆ ಕೆಲವೊಂದ್ಸಲಿ ರಿಪೋರ್ಟಲ್ಲಿ ನೋಡಿರ್ತೀರಾ RH-D ಪಾಸಿಟಿವ್ ಅಂತ ಕರಿತೀವಿ. ಸೊ ಆ D ಈಸ್ ಒನ್ ಆಫ್ ದ ಆಂಟಿಜನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ RH ಸಿಸ್ಟಮ್. Again, there are multiple antigens that are there. C ಅಂತ ಇದೆ, capital C, small c, capital E, small e ಅಂತ ಬರುತ್ತೆ. So these are major blood group system, that is ABO blood group system and RH blood group system. ಅದಾದ್ಮೇಲೆ ಮೈನರ್ ಬ್ಲಡ್ ಗ್ರೂಪ್ ಸಿಸ್ಟಮ್ ಅಂತ ತೊಗೊಂಡ್ವಿ ಅಂತಂದರೆ there is again around 40 blood group systems that are there. There is something called as Duffy, KID, KEL, MNS ಸಿಸ್ಟಮ್ ಅಂತ ಬರುತ್ತೆ. ಆಮೇಲೆ ಆ ಥರ ಮಲ್ಟಿಪಲ್. ಯಾವುದೋ ರೇರ್ ಬ್ಲಡ್ ಗ್ರೂಪ್, ಬಾಂಬೆ ಬ್ಲಡ್ ಗ್ರೂಪ್ ಅಂತ. ವಾಟ್ ಇಸ್ ದಟ್ ಬಾಂಬೆ ಬ್ಲಡ್ ಗ್ರೂಪ್ ಅಂದ್ರೆ? ಬಾಂಬೆ ಬ್ಲಡ್ ಗ್ರೂಪ್ ಸಿಸ್ಟಮ್ ಬೇಸಿಕ್ಲಿ ದ ಪ್ರಿವಿಲೆನ್ಸ್ ಆಫ್ ದಟ್ ಇನ್ ಇಂಡಿಯಾ ಇಸ್ ಅರೌಂಡ್ 1 in 10,000 people might have ಬಾಂಬೆ ಬ್ಲಡ್ ಗ್ರೂಪ್ ಸಿಸ್ಟಮ್, and it is commonly in coastal India. I mean, commonly in coastal India. So ABO antigens ಫಾರ್ಮ್ ಆಗಬೇಕು ಅಂತಂದರೆ there is a substrate that needs to be there. H substance ಅಂತ ಕರಿತೀವಿ, or H substrate ಅಂತ ಕರಿತೀವಿ. ಸೊ ರೆಡ್ ಸೆಲ್ಸ್ ಮೇಲ್ಗಡೆ H substrate ಮೇಲೆ ABO ಆಂಟಿಜನ್ಸ್ ಫಾರ್ಮ್ ಆಗುತ್ತೆ.
So when that H substrate itself is not there, it means it is Bombay blood group system. ವೆರಿ ರೇರ್ ಕಂಡೀಷನ್ ಅಲ್ಲ ಅದು. Very rare condition, but it is commonly seen in coastal India. Like I studied from KMC Manipal alva, so we used to have good number of donors with Bombay blood group. ಏನು ಸ್ಪೆಸಿಫಿಕ್ ರೀಸನ್ ಕೋಸ್ಟಲ್ ರೀಜನ್ ಇಂದ ಅನ್ನೋಕ್ಕೆ? So it was actually discovered in Bombay. Okay. That's the reason why it is named Bombay blood group. Bende anta obru idru, so he was the one who identified it. It's basically with relation to some genetics in the coastal India maybe. Okay. But it is prevalence is within the delta, coastal delta. Avrige salpa their like prevalence is slightly more. But however, when we take central India and all, the prevalence even increases more. Like 1 in 10,000 in entire India. However, if you go to other countries and all, 1 in 10 lakhs, 1 in million, billion, ಆ ಥರ ಹೋಗುತ್ತೆ. So whenever we identify Bombay blood group, we actually call them, we personally counsel them saying that you are a very rare blood group thing. ನಿಮ್ಮನ್ನ ವಿಲ್ ಬಿ ಲೈಕ್ ಬಾಂಬೆಗೆ ಬಾಂಬೆನೇ ಕೊಡಬೇಕು, ವಿ ಕ್ಯಾಂಟ್ ಗಿವ್ ಎನಿ ಅದರ್ ಬ್ಲಡ್ ಗ್ರೂಪ್. Okay, and if you have a proper like a technology, or if you are aware about it, only then you can diagnose Bombay. Problem is routine ಆಗಿ ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ರು ಅಂತಂದ್ರೆ they use something called a slide technique ಅಂತ ಕರೀತಾರೆ. So slide technique ಅಲ್ಲಿ we put the blood drop, ಆಮೇಲೆ ಆಂಟಿಸೀರಸ್ A-B-D 3 ಆಂಟಿಸೀರಾ ಹಾಕ್ತಿವಿ. ಕಲರ್ ಇರುತ್ತೆ, ಲೈಕ್ ಬ್ಲೂ, ಯೆಲ್ಲೋ, ಆಮೇಲೆ ವೈಟ್ ಇರುತ್ತೆ. ಸೊ ಅದನ್ನ ಆ್ಯಡ್ ಮಾಡಿಬಿಟ್ಟು ಚೆಕ್ ಮಾಡಿದಾಗ ಇಫ್ ಇಟ್ ಈಸ್ ರಿಯಾಕ್ಟಿಂಗ್ ಓನ್ಲಿ ವಿತ್ ದ ವೈಟ್, ಇಟ್ ಮೀನ್ಸ್ ದಟ್ ಇಟ್ ಇಸ್ O ಪಾಸಿಟಿವ್. ಓಕೆ, ಸೊ ಇಟ್ ಕಂಟೇನ್ಸ್ ಆ್ಯಂಟಿಬಾಡೀಸ್ ಅಂತ ಕರಿತೀವಿ. ಸೊ A ಈಸ್ ಬ್ಲೂ, ಆಮೇಲೆ B ಈಸ್ ಯೆಲ್ಲೋ. ಅಂದರೆ ಇಟ್ ಈಸ್ ಬೇಸಿಕ್ಲಿ ವಿ ಹ್ಯಾವ್ ಕಲರ್ ಕೋಡೆಡ್ ಇಟ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಏಬಲ್ ಟು ಲೈಕ್ ಐಡೆಂಟಿಫೈ ಮಾಡೋಕೆ ಈಸಿ ಆಗಲಿ ಅಂತ ಆ ಥರ ಮಾಡಿದ್ದಷ್ಟೇ. ದೇ ಹ್ಯಾವ್ ಪುಟ್ ಡೈಸ್ ಸೊ ದಟ್ ಇಟ್ ಲುಕ್ಸ್ ಲೈಕ್ ದ್ಯಾಟ್. ಓಕೆ. ಸೊ ಆ ಥರ O ಪಾಸಿಟಿವ್ ಥರ ಬರುತ್ತದು. ಲೈಕ್ ವೆನ್ ಎವರ್ ಬಾಂಬೆ ಪರ್ಸನ್ ಗೋಸ್ ಟು ರೂಟೀನ್ ಲ್ಯಾಬೊರೇಟರಿ ಆ್ಯಂಡ್ ಗೆಟ್ಸ್ ಇಟ್ ಚೆಕ್, ಇಟ್ ಲುಕ್ಸ್ ಲೈಕ್ O ಪಾಸಿಟಿವ್ ಓನ್ಲಿ. ಹವೆವರ್ ವೆನ್ ಯು ಗೋ ಟು ಅ ಪ್ರಾಪರ್ immunometrology ಲ್ಯಾಬ್ ಆರ್ ಎಲ್ಲಿ ಡೆಡಿಕೇಟೆಡ್ ಲ್ಯಾಬ್ ಇದೆ, ಅಲ್ಲಿ ಚೆಕ್ ಮಾಡಿದಾಗ ವಿ ಪುಟ್ ಸಮಥಿಂಗ್ ಕಾಲ್ಡ್ ಆಸ್ ಆ್ಯಂಟಿ-H ಆ್ಯಂಟಿಬಾಡೀಸ್ ಅಂತ ಹಾಕ್ತೀವಿ. ಆ್ಯಂಟಿ-H ಆ್ಯಂಟಿಬಾಡಿ ಪಾಸಿಟಿವ್ ಬಂತು ಅಂತಂದರೆ ಮಾತ್ರ ಈಸ್ O ಪಾಸಿಟಿವ್. ಹವೆವರ್ ವೆನ್ ದಟ್ ಕಮ್ಸ್ ನೆಗೆಟಿವ್, ಇಟ್ ಮೀನ್ಸ್ ದಟ್ ಈಸ್ ಬಾಂಬೆ ಪಾಸಿಟಿವ್. ಓಕೆ. ಸೊ ದ ಡಯಾಗ್ನೋಸಿಸ್ ಆಫ್ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಬಾಂಬೆ ಪಾಸಿಟಿವ್ ಆಗಿದ್ದು ಅಂದರೆ ಯು ಥಿಂಕ್ ದಟ್ ಯು ಆರ್ O ಪಾಸಿಟಿವ್. ಸೊ ನಿಮಗೇನಾದರೂ ಅಕಸ್ಮಾತಾಗಿ ಏನಾದರೂ ಆಯಿತು, ಆಕ್ಸಿಡೆಂಟ್ ಆಯಿತು, ನಿಮ್ಗೇನಾದರೂ ಬೇಕಾಯಿತು, ನಿಮ್ಗೇನಾದ್ರು ಕೇಳಿದ್ರು O ಪಾಸಿಟಿವ್ ಅಂತ ಹೇಳಿದ್ರಿ, ನೀವು O ಪಾಸಿಟಿವ್ ಅಕಸ್ಮಾತಾಗಿ ಕೊಟ್ಟರು ಅಂತಂದರೆ ದ ಪಾಸಿಬಿಲಿಟಿ ಆಫ್ ಯು ಡೈಯಿಂಗ್ ಫ್ರಮ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಸ್ ಮೋರ್ ದ್ಯಾನ್ ಪಾಸಿಬಿಲಿಟಿ ಆಫ್ ಯು ಡೈಯಿಂಗ್ ಫ್ರಮ್ ಆಕ್ಸಿಡೆಂಟ್. ಓಕೆ. ಸೊ ಈ ಥರ ಬಂದಾಗ ಆಕ್ಸಿಡೆಂಟ್ ಅಂತ ನಾವು ಮಾತಾಡ್ತಿರುವಾಗ ಯೂಶಲಿ ಲೈಸೆನ್ಸಲ್ಲೆಲ್ಲ ನೋಡ್ತಿರಲ್ಲ, ಸೊ ಅಲ್ಲಿ ಬ್ಲಡ್ ಗ್ರೂಪ್ ಮೆನ್ಷನ್ ಮಾಡ್ತಾರೆ. ಲೆಟ್ಸ್ ಸೇ ವರ್ಸ್ಟ್ ಕೇಸ್ ಅಂತ ಲೈಸೆನ್ಸಲ್ಲಿ ಏನೂ ಇಲ್ಲ. ಸೊ ಆಕ್ಸಿಡೆಂಟ್ ಅಂತ ಒಬ್ಬ ಪೇಷಂಟಾಗಿ ಲಾಟ್ ಆಫ್ ಬ್ಲಡ್ ಲಾಸ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಬಂದೆ. ಸೊ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್ ಇಫ್ ದಿ ಬ್ಲಡ್ ಗ್ರೂಪ್ ಆಫ್ ದಿ ಏನಂತಾರೆ ವಿಕ್ಟಿಮ್ ಗೊತ್ತಿತ್ತು ಅಂದರೆ ಎಷ್ಟು ಹೆಲ್ಪ್ ಆಗುತ್ತೆ, ಗೊತ್ತಿಲ್ಲ ಅಂತಂದರೆ ಏನು ಡಿಲೇ ಆಗುತ್ತೆ, ಸೊ ಹೌ ಇಟ್ ವಿಲ್ ಇಂಪ್ಯಾಕ್ಟ್ ದಿ ಲೈಫ್ ಆಫ್ ದಿ ಪೇಷಂಟ್. ಪ್ಲಸ್ ಈಗ ನೀವು ಇದು ಹೇಳಿದಲ್ಲ ಬಾಂಬೆ ಬ್ಲಡ್ ಗ್ರೂಪಲ್ಲಿ, ಸೊ ಲೆಟ್ಸ್ ಅಸ್ಯೂಮ್ ದಟ್ ಐ ಬಿಲಾಂಗ್ ಟು ಬಾಂಬೆ ಬ್ಲಡ್ ಗ್ರೂಪ್, ಬಟ್ ನನಗೆ ಗೊತ್ತಿಲ್ಲ. ಸೊ ಐ ಗೋ ಟು ನಾರ್ಮಲ್ ಲ್ಯಾಬ್ ಆ್ಯಂಡ್ ಐ ಗೆಟ್ ಇಟ್ ಟೆಸ್ಟೆಡ್ ಆ್ಯಂಡ್ O ಪಾಸಿಟಿವ್ ಅಂತಲೇ ಹೇಳಿದರು. ಬಟ್ ನನಗೆ ಗೊತ್ತಿಲ್ಲಲ್ಲ, ಬಿಕಾಸ್ ಐ ಆಮ್ ನಾಟ್ ಅವೇರ್ ಆಫ್ ದಟ್ ಗ್ರೂಪ್, ಐ ಡೋಂಟ್ ಗೋ ಟು ಎನಿ ಸ್ಪೆಷಲೈಸ್ಡ್ ಲ್ಯಾಬ್. ಸೊ ಆ ಥರ ಇದ್ದಾಗ why the normal labs are not using that specific anti-H or something, whatever you said, right? Why they are not using that technique to identify this group also? Okay. So basically, as we were discussing, transfusion medicine as such is a very niche branch. ತುಂಬ ಕಮ್ಮಿ ಜನ ಇದ್ದಾರೆ. Entire India, if you take, maybe around 200 to 300 people might be there. That's it. So like ಮೊದಲೇನಿತ್ತು, like we had like routine MBBS people could take care of the blood banks ಇರ್ಬೋದು, ಆಮೇಲೆ ಫ್ಯೂ ಪ್ಯಾಥಾಲಜಿಸ್ಟ್, ಲೈಕ್ ಇವನ್ ಫ್ಯೂ ಸೆಂಟರ್ಸ್ ಪ್ಯಾಥಾಲಜಿಸ್ಟ್ ಮಾತ್ರ ತೊಗೋತಾರೆ. ಸೊ ಆ ಥರ ಲೈಕ್ ದೇ ವೋಂಟ್ ಬಿ ಅವೇರ್ ಅಬೌಟ್ ಇಟ್. ಲೈಕ್ ಇವನ್ ದೋ ಬಾಂಬೆ ಇಸ್ ಪ್ರಿವೆಲೆಂಟ್ ಇನ್ ಇಂಡಿಯಾ, most of the people are not aware about it. And if you go to small labs, usually ಅಲ್ಲಿ ಟೆಕ್ನಿಷಿಯನ್ಸ್ ಮಾತ್ರ ಇರ್ತಾರೆ, and technicians when we take they are not much aware about it. So like and ಯೂಶ್ವಲಿ ಹಾಕೋದು ಬರೀ A-B-D ಆ್ಯಂಟಿಸೀರಾ ಮಾತ್ರ ಹಾಕ್ತಿರ್ತೀವಿ. ಸೊ ಆ್ಯಂಟಿ-Hನ ಐ ಥಿಂಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಇಟ್ ಮ್ಯಾಂಡೇಟ್ರಿ ಸೊ ದಟ್ ಅಟ್ ಲೀಸ್ಟ್ ಇಟ್ ಕ್ಯಾನ್ ಬಿ ಪಿಕ್ಡ್ ಅಪ್ ಅಂತ. ಬಟ್ ಸ್ಟಿಲ್ ವಿ ಸಿ ಅ ಲಾಟ್ ಆಫ್ ಕೇಸಸ್, ಲೈಕ್ ವಿ ಹ್ಯಾವ್ ಅ ಡೆಡಿಕೇಟೆಡ್ ಇಮ್ಯುನೋಮೆಟ್ರಾಲಜಿ ಲ್ಯಾಬ್. ಸೊ ವಿಲ್ ಸ್ಟಿಲ್ ಸಿ ಲೈಕ್ ನನ್ನ ಬ್ಲಡ್ ಗ್ರೂಪ್ O ಪಾಸಿಟಿವ್ ಅಂತ ಹೇಳಿದರು ಪ್ರೀವಿಯಸ್ಲಿ,
ಆದರೆ ನನ್ನ ಲೈಕ್ ವೆನ್ ವಿ ಟ್ರೈ ಟು ಎಕ್ಸ್ಪ್ಲೇನ್ ದೆಮ್ ನಿಮ್ಮ ಬಾಂಬೆ ಇದೆ ಓ ಪಾಸಿಟಿವ್ ಅಲ್ಲ ಅಂತ, ಲೈಕ್ ದೇ ಟೆಲ್ ದಟ್ ನಾವು ಬೇರೆ ಕಡೆ ಚೆಕ್ ಮಾಡಿಸಿದಾಗ ಓ ಪಾಸಿಟಿವ್ ಅಂತ ಮಾತ್ರ ಹೇಳಿದರು. ಬಿಕಾಸ್ ದೇ ಯೂಸ್ ಜಸ್ಟ್ ದ ಸ್ಲೈಡ್ಸ್, ಇವನ್ ದೋ ಹೆಚ್ ಕ್ಯಾನ್ ಆಲ್ಸೋ ಬಿ ಡನ್ ಆನ್ ದ ಸ್ಲೈಡ್, ಲೈಕ್ ಜಸ್ಟ್ ಒಂದು ಡ್ರಾಪ್ ಹಾಕೋದಿರುತ್ತೆ ಆ್ಯಂಡ್ ದೆನ್ ಇಟ್ಸ್ ಸಿಮಿಲರ್, ಟೆಸ್ಟ್ ರಿಮೇನ್ಸ್ ದ ಸೇಮ್ ಓನ್ಲಿ. ಸೊ ಓ ಪಾಸಿಟಿವ್ ಯಾರೇ ಬಂದ್ರೂ ಇಟ್ಸ್ ಬೆಟರ್ ಟು ಗೆಟ್ ದೆಮ್ ಚೆಕ್ ಫಾರ್ ಹೆಚ್ ಆಲ್ಸೋ. ಸೊ ಹೆಚ್ ಏನಾದರೂ ಪಾಸಿಟಿವ್ ಬಂತು ಅಂತಂದರೆ ಇಟ್ ಮೀನ್ಸ್ ದಟ್ ದೇ ಆರ್ ಓ ಪಾಸಿಟಿವ್. ಹೆಚ್ ನೆಗೆಟಿವ್ ಬಂತು ಅಂದರೆ ಇಟ್ ಈಸ್ ಬಾಂಬೆ ಪಾಸಿಟಿವ್. ಸೊ ವೈ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಈಸ್ ವೆನ್ ಎವರ್ ವಿ ಟ್ರಾನ್ಸ್ಫ್ಯೂಸ್ ಸೇ ಓ ಪಾಸಿಟಿವ್, ಲೈಕ್ ಯು ಟೋಲ್ಡ್ ಓ ಪಾಸಿಟಿವ್ ನಿಮಗೆ ಏನಾದರೂ ಕೊಟ್ವಿ ಅಂತಂದರೆ, ಓ ಪಾಸಿಟಿವ್ ಕೊಟ್ವಿ ಅಂತಂದರೆ ಲೈಸಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇವಾಗ ಬಾಡಿ ವಿಲ್ ಹ್ಯಾವ್ ಆ್ಯಂಟಿ ಹೆಚ್ ಇನ್ ಬಾಂಬೆ ಪೇಷಂಟ್ಸ್. ಸೊ ಆ್ಯಂಟಿ ಹೆಚ್ ಇದ್ದಿದ್ದೇನು ಮಾಡುತ್ತೆ, ಇಟ್ ಗೋಸ್ ಆ್ಯಂಡ್ ಇಮಿಡಿಯೇಟ್ಲಿ ಆ್ಯಕ್ಟ್ಸ್ ಆನ್ ದ ಸೆಲ್ಸ್ ದಟ್ ಆರ್ ಟ್ರಾನ್ಸ್ಫ್ಯೂಸ್ಡ್. ಸೊ ಯು ಎಂಡ್ ಅಪ್ ಇನ್ ಹಿಮೋಲೈಟಿಕ್ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹಿಮೋಲೈಟಿಕ್ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಅಂತಂದರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ನಿಮ್ಮ ಬಾಡಿಯಲ್ಲಿರೋ ಆ್ಯಂಟಿಬಾಡೀಸು ಇಟ್ ಗೋಸ್ ಆ್ಯಂಡ್ ಡಿಸ್ಟ್ರಾಯ್ಸ್ ವಾಟ್ ಎವರ್ ಸೆಲ್ಸ್ ಹವ್ ಬಿನ್ ಗಿವನ್ ಟು ಯು. ಸೊ ವಾಟ್ ಇಟ್ ಡಸ್ ಇಸ್, ಒನ್ ಫೀವರ್ ಇಮಿಡಿಯೇಟ್ಲಿ ಬರುತ್ತೆ, ಬ್ರೀದಿಂಗ್ ಡಿಫಿಕಲ್ಟಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇನ್ ಯುವರ್ ಯೂರಿನ್ ಲೈಕ್ ರೆಡ್ ಕಲರ್ ಯೂರಿನ್ ಹೋಗುತ್ತೆ. ಓಕೆ, ಸೊ ಕೋಲಾ ಕಲರ್ ಯೂರಿನ್ ಆರ್ ರೆಡ್ ಕಲರ್ ಯೂರಿನ್ ಹೋಗುತ್ತೆ. ಬಿಕಾಸ್ ಇಟ್ಸ್ ಬೇಸಿಕ್ಲಿ ಎಕ್ಸ್ಕ್ರಿಷನ್ ಆಗೋದು ಅದರಿಂದನೇ ಆಗೋದು, ಯೂರಿನ್ ಥ್ರೂ ಆಗುತ್ತಲ್ಲ ನಮ್ಮದೆಲ್ಲ ಸೀರಮಲ್ಲಿರೋದು ಆಲ್ಮೋಸ್ಟ್ ಎಕ್ಸ್ಟ್ರಾ ಹೋಗೋದು ಔಟ್ ಹೋಗೋದು ಎಕ್ಸ್ಕ್ರಿಷನ್ ಆಗೋದು ಯೂರಿನಿಂದನೇ. ಸೊ ಕೋಲಾ ಕಲರ್ ಯೂರಿನ್ ಲೈಕ್ ದಿರ್ ವಿಲ್ ಬಿ ಅ ಡೆಫಿನೆಟಿವ್ ಕಲರ್ ಚೇಂಜ್ ಆಫ್ ದ ಯೂರಿನ್ ದಟ್ ವಿಲ್ ಬಿ ದೇರ್. ಓಕೆ. ಸೊ ವಿದಿನ್ ಸೆಕೆಂಡ್ಸ್ ಆ್ಯಕ್ಚುಲಿ ದ ಪೇಷಂಟ್ ವಿಲ್ ಪ್ರೆಸೆಂಟ್. ಸೊ ವಿಲ್ ಹ್ಯಾವ್ ಟು ಮ್ಯಾನೇಜ್ ದಮ್ ವೆರಿ ಅಕ್ಯೂಟ್ಲಿ, ಅಗ್ರೆಸಿವ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಹೋಪ್ಫುಲಿ if you are O positive, better go and check your H status, because grouping ಅನ್ನೋದು ಲೈಕ್ ನಿಮ್ಮದೇ ಕೇಳಿದ್ವಿ ಅಂತಂದರೆ ಯಾವಾಗ ಚೆಕ್ ಮಾಡ್ಕೊಂಡಿದ್ದಾರೆ ಗ್ರೂಪಿಂಗ್ ಅಂತಂದರೆ ಯು ವಿಲ್ ಟೆಲ್ ವೆನ್ ಆಸ್ ಅ ಚೈಲ್ಡ್. ವೆರಿ ಲಾಂಗ್ ಬ್ಯಾಕ್. ಸೊ ದಟ್ ವುಡ್ ಬಿ ದ ಥಿಂಗ್ ದಟ್ ಎವ್ರಿ ಒನ್ ಟೆಲ್ಸ್ ದ ಸೇಮ್ ಥಿಂಗ್. ಸೊ ಲೈಕ್ ಇಫ್ ಯು ಆರ್ ನಾಟ್ ಅವೇರ್ ಆರ್ ಇಫ್ ಯು ಥಿಂಕ್ if you have gotten it done in some small lab, better to go to a proper corporate level lab ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್ ಇಸ್ ವಾಟ್ ಐ ವುಡ್ ಸಜೆಸ್ಟ್, ಜಸ್ಟ್ ಟು ರೂಲ್ ಔಟ್ ದ ಬಾಂಬೆ. ಆಕ್ಸಿಡೆಂಟು ಬೇಸಿಕ್ಲಿ ಲೈಕ್ ಯೂಶ್ವಲಿ ಬ್ಲಡ್ ಗ್ರೂಪ್ ಗೊತ್ತಿತ್ತು ಅಂತಂದರೆ ಏನು ಮಾಡ್ತೀವಿ ಅಂತಂದರೆ, ಅಗೇನ್ ಟೈಮ್ ಇಸ್ ಆಫ್ ಅ ಕನ್ಸರ್ನ್ ವೆನ್ ಎವರ್ ದೇ ಪ್ರೆಸೆಂಟ್ ವಿತ್ ಮ್ಯಾಸಿವ್ ಬ್ಲೀಡಿಂಗ್. ಸೊ ನೀವು ಪ್ರೆಸೆಂಟ್ ಮಾಡಿದ್ರಿ ಅಂತಂದರೆ ಇಮಿಡಿಯೇಟಾಗಿ ಲೈಕ್ ವಿ ಸಿ ದ ಬ್ಲೀಡಿಂಗ್ ಸ್ಟೇಟಸ್ ಬಂದ ತಕ್ಷಣ ವಿ ಎಸ್ಟಾಬ್ಲಿಷ್ 2 IV ಲೈನ್ಸ್. ಒಂದರಲ್ಲಿ ಫ್ಲೂಯಿಡ್ ಹೋಗ್ತಾ ಇರುತ್ತೆ, ಅದಾದಮೇಲೆ ಇನ್ನೊಂದರಲ್ಲಿ ವಿ ಕೀಪ್ ಇಟ್ ಫಾರ್ ಬ್ಲಡ್ ಪ್ರಾಡಕ್ಟ್ಸ್ ಅಂತ ಇಟ್ಕೋತೀವಿ. ಸೊ ಇಫ್ ಯುವರ್ ಬ್ಲಡ್ ಗ್ರೂಪ್ ಇಸ್ ನೋನ್, ವಿ ಟ್ರೈ ಟು ಗಿವ್ ದ ಸೇಮ್ ಬ್ಲಡ್ ಗ್ರೂಪ್. ಹವೆವರ್ ಇಫ್ ಯುವರ್ ಬ್ಲಡ್ ಗ್ರೂಪ್ ಇಸ್ ನಾಟ್ ನೋನ್, ವಿ ಕ್ರಿಯೇಟ್ ಬಂಡಲ್ಸ್, ಮ್ಯಾಸಿವ್ ಟ್ರಾನ್ಸ್ಫ್ಯೂಷನ್ ಪ್ರೋಟೋಕಾಲ್ ಬಂಡಲ್ಸ್ ಅಂತ ಕರಿತೀವಿ. ಸೊ ಇನ್ ದ್ಯಾಟ್ ವಾಟ್ ವಿ ಕೀಪ್ ಇಸ್ ಅರೌಂಡ್ 2 units of O negative. O negative is universal donor. So it can be given to negatives and positives. So O negative 2 unitನ ಯೂಶ್ವಲಿ ಇಟ್ಕೊಂಡಿರ್ತೀವಿ. ಸೊ ವಾಟ್ ವಿ ಡೂ ಇಸ್ ವಿ ಇಶ್ಯೂ ದೋಸ್ 1 or 2 units ವಾಟ್ ಎವರ್ ಈಸ್ ನೀಡೆಡ್. ಅದಾದಮೇಲೆ ಆ್ಯಸ್ ಆ್ಯಂಡ್ ವೆನ್ ದಟ್ ಬ್ಲಡ್ ಈಸ್ ಗೋಯಿಂಗ್, ಯುವರ್ ಸ್ಯಾಂಪಲ್ಸ್ ಶುಡ್ ಕಮ್ ಟು ದ ಬ್ಲಡ್ ಬ್ಯಾಂಕ್ ಆರ್ ಅ ಲ್ಯಾಬ್. ಸೊ ಅಲ್ಲಿ ಗ್ರೂಪಿಂಗ್ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ರಾಸ್ ಮ್ಯಾಚ್ ಕಂಪ್ಯಾಟಿಬಲ್ ಕೊಡ್ತೀವಿ. ಸೊ ಫಸ್ಟ್ ಯೂನಿಟ್ ಯೂಶ್ವಲಿ ವಾಟ್ ವಿ ಗಿವ್ ಯೂಶ್ವಲಿ ಈಸ್ ನಾಟ್ ಟೆಸ್ಟೆಡ್ ಫಾರ್ ಕಂಪ್ಯಾಟಿಬಿಲಿಟಿ, ಬಿಕಾಸ್ ವಿ ಥಿಂಕ್ O negative until and unless it's Bombay, O negative is safe, very safe. So O negative is considered as very safe, and we give it. So it is life saving one. ಆಮೇಲೆ ಇಟ್ ಗಿವ್ಸ್ ಅಸ್ ಟೈಮ್ ಅಟ್ ಲೀಸ್ಟ್ ಟು ಡೂ ಸಮ್ ಮೊಮೆಂಟ್ ಆಫ್ ವರ್ಕಪ್. ಸೊ ಬಂದ ತಕ್ಷಣ ಸ್ಯಾಂಪಲ್ ಬಂದ ತಕ್ಷಣ ಗ್ರೂಪಿಂಗ್ ಚೆಕ್ ಮಾಡ್ಕೋತೀವಿ. ಗ್ರೂಪಿಂಗ್ ಚೆಕ್ ಮಾಡಿಬಿಟ್ಟು, ಐ ಮೀನ್ ಇವನ್ ಇಫ್ ಇಟ್ ಇಸ್ ನೋನ್ ದಟ್ ಯುವರ್ ಬ್ಲಡ್ ಗ್ರೂಪ್ ಇಸ್ ದಿಸ್ ಒನ್, ವಿ ಸ್ಟಿಲ್ ಚೆಕ್ ಇಟ್, ಬಿಕಾಸ್ ವಿ ಡೋಂಟ್ ವಾಂಟ್ ಟು ರಿಸ್ಕ್ ಅನ್ನೆಸರ್ಲಿ ಥಿಂಗ್. ಸೊ ಚೆಕ್ ಮಾಡಿಬಿಟ್ಟು ವಿ ಐಡೆಂಟಿಫೈ ಯುವರ್ ಬ್ಲಡ್ ಗ್ರೂಪ್ ಆ್ಯಂಡ್ ದೆನ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕ್ರಾಸ್ ಮ್ಯಾಚ್. ಸೊ ಕ್ರಾಸ್ ಮ್ಯಾಚ್ ಅಂತಂದರೆ ಬೇಸಿಕ್ಲಿ ವೆದರ್ ದಟ್ ಬ್ಲಡ್ ದಟ್ ವಿ ಗಿವ್ ಈ ಸೂಟೇಬಲ್ ಫಾರ್ ಯು ನಾಟ್ ಅಂತ ಚೆಕ್ ಮಾಡ್ತೀವಿ. ಸೊ ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಕ್ರಾಸ್ ಮ್ಯಾಚ್ ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ಇಫ್ ಇಟ್ ಇಸ್ ಕಂಪ್ಯಾಟಿಬಲ್ ಓನ್ಲಿ ದಟ್ ಯೂನಿಟ್ ವಿಲ್ ಬಿ ಇಶ್ಯೂಡ್ ಟು ಯು. ಈಗ O ನೆಗೆಟಿವ್ ಇಲ್ಲ ಅಂತಂದರೆ ಲೆಟ್ಸೇ ನಿಮಗೆ ಬ್ಲಡ್ ಟೆಸ್ಟ್ ಮಾಡೋಕ್ಕೂ ನಂಗೆ ಟೈಮ್, ಲೈಕ್ ಯು ನೀಡ್ ಸಮ್ ಟೈಮ್ ಟು ಕರೆಕ್ಟ್ ಟೆಸ್ಟ್ ಬ್ಲಡ್, ಬಟ್ ಯು ಡೋಂಟ್ ಹ್ಯಾವ್ ಸಮ್ ಬ್ಯಾಕಪ್ O ನೆಗೆಟಿವ್ ಬ್ಲಡ್. ಸೊ ಆ ಟೈಮಲ್ಲಿ ಏನು ಸಿಚುವೇಶನ್ ಆಗುತ್ತೆ? ಸೊ ಆ ಟೈಮಲ್ಲಿ ಬಂತು ಅಂತಂದರೆ ಅಗೇನ್ ವಿಲ್ ರಿಕ್ವೈರ್ ಸಮ್ ಟೈಮ್. ಯೂಶ್ವಲಿ ನಾವು ದೀಸ್ ಡೇಸ್ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಆಟೋಮೇಟೆಡ್ ಟೆಕ್ನಾಲಜಿ, ಕಾಲಮ್ ಅಗ್ಲುಟಿನೇಷನ್ ಟೆಕ್ನಿಕ್ ಅಂತ ಬರುತ್ತೆ. ಸೊ ಗ್ರೂಪಿಂಗ್ ಇಸ್ ಡನ್ ಯೂಸಿಂಗ್ ಕಾರ್ಡ್ಸ್, ಸೊ ನಾಟ್ ದ ಸ್ಲೈಡ್ಸ್ ಇಸ್ ಸ್ಲೈಟ್ಲಿ ಔಟ್ಡೇಟೆಡ್. ಆದರೆ ಈ ಥರ ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂದರೆ ಸ್ಲೈಡ್ ಹೆಲ್ಪ್ಸ್ ಅಸ್, ಬಿಕಾಸ್ within seconds we will be able to tell what the blood group is. If that expertise is there, definitely we can tell. So we try to give that one, or O positive would be the second safest option. Because at least RH positive negative gottaitu antandre, if it is RH positive, then O positive can be given very safely. You don't have to worry much. So till the cross match and all those cross things match ಆಗೋವರೆಗೂ O positive ಕೊಡ್ಬೋದು. Okay. O positive usually lot of units will be available. Indian population, if we take around 29 to 30% is O positive.
again 29 to 30% is B. O and B is very common in India. A is slightly lesser, AB is rare. And negatives, when we take out of 100 people, maybe 3 or 4 people might be negative. That's it. ಓಕೆ ದಿ ಚೈಲ್ಡ್ ಬರ್ತ್ ಅಂತ ತೊಗೊಂಡಾಗ, ಪ್ರೆಗ್ನೆನ್ಸಿ ಅಂತ ನಾವು ತೊಗೊಂಡಾಗ, ಅಗೇನ್ ಅ ನ್ಯೂ ಲೈಫ್ ಈಸ್ ಬೀಯಿಂಗ್ ಫಾರ್ಮ್ಡ್ ಇನ್ಸೈಡ್ ಮದರ್ಸ್ ವೂಮ್, ರೈಟ್? ಸೊ ಆ ಮಗು ಆಗುವಾಗ, ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ಲಡ್ ಆ್ಯಂಡ್ ಆಲ್ ದಿಸ್, ಆ್ಯಂಡ್ ಲೈಕ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಾಡಿ ಆಲ್ ಟುಗೆದರ್, ರೈಟ್? ಸೊ ಆ ಥರ ಇದ್ದಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ನಾವು ಕಂಬೈನ್ ಮಾಡಿದರೆ, ಸೊ ಯಾವ ಥರ ಕಾಂಪ್ಲಿಕೇಶನ್ಸ್ ಬರುತ್ತೆ? ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾವು ಏನಾದ್ರು ಸ್ಪೆಸಿಫಿಕ್ ಟೇಕ್ ಕೇರ್ ಮಾಡಬೇಕಾ, ವಿಚ್ ಮೇ ಬಿ ಐ ಡೋಂಟ್ ನೋ, ಲೈಕ್ ಪೀಪಲ್ ಕ್ಯಾನ್ ನೆಗ್ಲೆಕ್ಟ್ ಆರ್ ಮೇ ಬಿ ಬಿಕಾಸ್ ದೇ ಆರ್ ನಾಟ್ ಅವೇರ್, ಅದನ್ನು ನೋಡ್ತಾ ಇಲ್ಲ, ಯಾವ ಥರ ಆಗ್ಬೋದು ಇದರಲ್ಲಿ? ಕರೆಕ್ಟ್. ಸೊ ಬೇಸಿಕ್ಲಿ ವೆನ್ ಇಟ್ ಕಮ್ಸ್ ಟು ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ಗೆ ಮತ್ತು ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಆ್ಯಸ್ ಸಚ್ ಅಂತ ತೊಗೊಂಡ್ವಿ ಅಂತಂದರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಮೋಸ್ಟ್ ಕಾಮನ್ ಥಿಂಗ್ ದಟ್ ವಿ ಸಿ ಇಸ್ RH ನೆಗೆಟಿವ್ ಮದರ್ಗೆ RH ಚೈಲ್ಡ್ ಏನಾದರೂ, RH ಪಾಸಿಟಿವ್ ಚೈಲ್ಡ್ ಏನಾದರೂ ಬಾರ್ನ್ ಆಯಿತು ಅಂತಂದರೆ, ದಟ್ಸ್ ವೆನ್ ಆಲ್ ದ ಕಾಂಪ್ಲಿಕೇಶನ್ಸ್ ಯೂಶ್ವಲಿ ಸ್ಟಾರ್ಟ್. And usually when the mother is RH negative and father is RH positive, definitely the baby will be RH positive. ಓಕೆ. ಯಾಕಂದರೆ RH being a dominant gene, so dominant expression of D positive will come to the baby. ಓಕೆ. So baby will be RH positive. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯೂಶ್ವಲಿ ಏನೇನೂ ಪ್ರಾಬ್ಲಮ್ ಆಗಲ್ಲ. ಸೊ ಡ್ಯೂರಿಂಗ್ ಡೆಲಿವರಿ ಏನಾಗುತ್ತೆ, ಬೇಬಿ ಬ್ಲಡ್ ಏನಿರುತ್ತೆ, ಇಟ್ ಗೆಟ್ಸ್ ಎಕ್ಸ್ಪೋಸ್ ಟು ಮದರ್. ಮದರ್ ಈಸ್ RH ನೆಗೆಟಿವ್, ಬೇಬಿ ಇಸ್ RH ಪಾಸಿಟಿವ್. ಆ ಟೈಮಲ್ಲಿ ಏನಾಗುತ್ತೆ, ಮದರ್ ವಿಲ್ ರಿಕಗ್ನೈಸ್ ದಟ್ ಆಸ್ ಫಾರಿನ್. ಸೊ ವೆನ್ ಎವರ್ ಸಮಥಿಂಗ್ ಫಾರಿನ್ ರಿಕಗ್ನೈಸ್ ಆಯಿತು ಅಂದರೆ, ಬಾಡಿ ಟ್ರೈಸ್ ಟು ಪ್ರಿವೆಂಟ್ ಇಟ್ ಬೈ ಫಾರ್ಮಿಂಗ್ ಆ್ಯಂಟಿಬಾಡೀಸ್. ಆ್ಯಂಟಿಬಾಡೀಸ್ ಆರ್ ದ ಥಿಂಗ್ಸ್ ದಟ್ ಪ್ಲೇ ಅ ಮೇಜರ್ ರೋಲ್ ಇನ್ ಲೈಕ್ ಸೇಫ್ ಗಾರ್ಡಿಂಗ್ ಆರ್ ಸೆಲ್ಫ್. ಸೊ RH ಪಾಸಿಟಿವ್ ಆ್ಯಂಟಿಬಾಡೀಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ RH ಪಾಸಿಟಿವ್ ಆ್ಯಂಟಿಬಾಡೀಸ್ ನಿನ್ನ ಬಾಡಿಯಲ್ಲಿ ಹೋಗೋ ಆಲ್ಮೋಸ್ಟ್ ಫಾರ್ಮ್ ಆಗಿದೆ. ಸೊ ಸೇ ಸೆಕೆಂಡ್ ಪ್ರೆಗ್ನೆನ್ಸಿ ಬಂತು ಆರ್ ಎನಿಥಿಂಗ್ ಕಮ್ಸ್ ಅಪ್, ಲೈಕ್ ಇಟ್ ಕ್ಯಾನ್ ಬಿ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು, ಆವಾಗ ಏನಾಗುತ್ತೆ, ಬೇಬಿ ವಿಲ್ ಬಿ ಅಗೇನ್ RH ಪಾಸಿಟಿವ್ ಲೈಕ್ ಐ ಟೋಲ್ಡ್, ಆ್ಯಂಡ್ ಮದರ್ ವಿಲ್ ಆಸ್ ಶಿ ಇಸ್ ಆಲ್ರೆಡಿ ಎಕ್ಸ್ಪೋಸ್ಡ್, ಶಿ ವಿಲ್ ಹ್ಯಾವ್ RH-D ಆ್ಯಂಟಿಬಾಡೀಸ್ ಇನ್ ಅವರ್ ಬಾಡಿ. ಓಕೆ. ಸೊ ಏನು ಮಾಡುತ್ತೆ ಅಂತಂದರೆ, RH ಆ್ಯಂಟಿಬಾಡೀಸ್ ದಿ ಕ್ಯಾನ್ ಕ್ರಾಸ್ ದ ಪ್ಲೆಸೆಂಟಾ. ಸೊ ಪ್ಲೆಸೆಂಟಾನ ಕ್ರಾಸ್ ಮಾಡಿಬಿಟ್ಟು ಇಟ್ ಗೋಸ್ ಆ್ಯಂಡ್ ಸ್ಟಾರ್ಟ್ಸ್ ಡಿಸ್ಟ್ರಾಯಿಂಗ್ ದ ರೆಡ್ ಸೆಲ್ಸ್ ಆಫ್ ದ ಬೇಬಿ. ಸೊ ದಟ್ ಈಸ್ ಅ ಮೇಜರ್ ಕಾಂಪ್ಲಿಕೇಶನ್, ಬಿಕಾಸ್ ಬೇಬಿಗೆ ಬ್ಲಡ್ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ನ್ಯೂಟ್ರಿಷನ್ ವೋಂಟ್ ಬಿ ರೀಚಿಂಗ್ ಟು ದ ಚೈಲ್ಡ್. ಸೊ ಅದರಿಂದ ಬೇಬಿ ವಿಲ್ ಎಂಡ್ ಅಪ್ ಇನ್ ಅನಿಮಿಯಾ. ಸೊ ಪ್ರಾಪರ್ ಗ್ರೋತ್ ವೋಂಟ್ ಬಿ ದೇರ್, ಗ್ರೋತ್ ರಿಸ್ಟ್ರಿಕ್ಷನ್ ಇರುತ್ತೆ, ಮತ್ತು ದೇರ್ ಆರ್ ವೆರಿ ರೇರ್ಲಿ ಲೈಕ್ ದ ಪಾಸಿಬಿಲಿಟಿ ಆಫ್ ಡೆತ್ ಈಸ್ ಆಲ್ಸೋ ದೇರ್. Baby won't survive during the pregnancy if we are not able to mitigate all the risks that come along. ಸೊ ಅದೇ ರೀಸನಿಗೆ ದೇ ಕೀಪ್ ಚೆಕಿಂಗ್, ಅಲ್ಟ್ರಾಸೌಂಡ್ ಮಾಡಿಸ್ತಿರ್ತಾರಲ್ಲ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ದಟ್ ಈಸ್ ವೆರಿ ಸ್ಟ್ರಿಂಜೆಂಟ್ಲಿ ಮಾನಿಟರ್ಡ್. ಆ್ಯಂಡ್ ವೆನ್ ಎವರ್ RH ನೆಗೆಟಿವ್ ಮದರ್ ಇಸ್ ದೇರ್, ನಾವು ಟೈಟರ್ಸ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಆ್ಯಂಟಿಬಾಡಿ ಸ್ಕ್ರೀನಿಂಗ್ ಅಂತ ಕರಿತೀವಿ. ಫಸ್ಟು ಆ್ಯಂಟಿಬಾಡಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು RH ಆ್ಯಂಟಿ-D ಏನಾದರೂ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಟೈಟರ್ಸ್ ಮಾಡ್ತಾ ಹೋಗ್ತೀವಿ. ಸೊ ಕ್ರಿಟಿಕಲ್ ಟೈಟರ್ಸ್ ಅಂತ ಇರುತ್ತೆ. ಸೊ 1:8 ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಟೈಟರ್. ಇಫ್ ಎನಿಥಿಂಗ್ ಬಿಯಾಂಡ್ ದ್ಯಾಟ್ ಇಟ್ ದೇರ್, ಇಟ್ ಮೀನ್ಸ್ ದಟ್ ಇಟ್ ಈಸ್ ರಿಸ್ಕ್ ಫಾರ್ ದ ಬೇಬಿ. ಸೊ ವಿ ಕೀಪ್ ರೆಗ್ಯುಲರ್ಲಿ ಮಾನಿಟ್ರಿಂಗ್. ಅದಾದಮೇಲೆ ಸ್ಕ್ಯಾನ್ ಮಾಡಿದಾಗ ವಿ ಕೀಪ್ ಚೆಕಿಂಗ್ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ MCV, ದಟ್ ಈಸ್ ಮಿಡಲ್ ಕ್ಯಾರೋಟಿಡ್ ವೇನ್ದು PSV ಅಂತ ಕರಿತೀವಿ. ಸೊ ದ ಫ್ಲೋ ಹೇಗಿರುತ್ತಲ್ವ, ಅನಿಮಿಯಾ ಇತ್ತು ಅಂತಂದರೆ ಏನಾಗುತ್ತೆ, ದ ಫ್ಲೋ ವಿಲ್ ಇನ್ಕ್ರೀಸ್. ಸೊ ದ ಪೀಕ್ಸ್ ಬರುತ್ತೆ, ಲೈಕ್ ಅಲ್ಟ್ರಾಸೌಂಡ್ ಮಷೀನಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ PSA ಲೆವೆಲ್ಸ್ ಏನು ಬರುತ್ತೆ, ಇಟ್ ವಿಲ್ ಬಿ ವೆರಿ ಹೈ. ಸೊ ವೆನ್ ಇಟ್ ಈಸ್ ಹೈ, ಇಟ್ ಮೀನ್ಸ್ ದಟ್ ಬೇಬಿ ಈಸ್ ಅನಿಮಿಕ್ ಅಂತ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವಾಟ್ ಈಸ್ ದ ರೀಸನ್. ಸೊ ಯೂಶ್ವಲಿ ಮೋಸ್ಟ್ ಕಾಮನ್ ಥಿಂಗ್ ಈಸ್ RH-D, the D thing that causes anemia. However, like I was telling, multiple RH antigens are there that lead to these kind of things. C irbodu. So those things are also possible. ಆದರೆ most 90% of the time it will be usually RH-D only. So what we do is, ಆ ಟೈಮಲ್ಲಿ we have to do something called as intrauterine transfusion. Intrauterine transfusion ಅಂದರೆ ಬೇಬಿ ಊಂಬಲ್ ಇದ್ದಾಗಲೇ we will have to give blood to the baby. Okay. So that is done by usually gynecologist or fetal medicine specialist ಅಂತ ಇದ್ದಾರೆ ಇವಾಗ. So post gynecology they will be doing something called as fetal medicine. Those people in association with transfusion medicine, we usually do that procedure. ಸೊ ನಾವು ಏನು ಮಾಡ್ತೀವಿ, ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ, ಅಲ್ಟ್ರಾಸೌಂಡ್ ಗೈಡೆಡ್, ಅಂದರೆ ಅಲ್ಟ್ರಾಸೌಂಡ್ ಚೆಕ್ ಮಾಡ್ತಾ ವಿ ಪುಟ್ ಅ ವೆರಿ ಫೈನ್ ನೀಡಲ್ ಇನ್ ಟು ದ womb ಆಫ್ ದ ಮದರ್, ಟಚಿಂಗ್ ದ ವೇನ್. ಅಲ್ಲಿ ಅಲ್ಲಿ ರೀಚ್ ಆದಮೇಲೆ ವಿ ಚೆಕ್ ದ ಹಿಮೋಗ್ಲೋಬಿನ್, ಎಷ್ಟು ಹಿಮೋಗ್ಲೋಬಿನ್ ಏನಿದೆ ಅಂತ ಚೆಕ್ ಮಾಡಿಬಿಟ್ಟು, ಬೇಸ್ಡ್ ಆನ್ ವಾಟ್ ದ ಹಿಮೋಗ್ಲೋಬಿನ್ ಲೆವೆಲ್ ಈಸ್, ವಿ ಗಿವ್ ಬ್ಲಡ್.
ಅದು ಯಾವ ಬ್ಲಡ್ ಕೊಡ್ತೀವಿ ಅಂತಂದರೆ ಯೂಶಲಿ ಓ ನೆಗೆಟಿವ್ ಬ್ಲಡ್ಡೇ ಇರುತ್ತೆ. ಆ್ಯಂಡ್ ಇಫ್ ಎನಿ ಅದರ್ ಆ್ಯಂಟಿಬಾಡೀಸ್ ಆರ್ ದೇರ್, ದಟ್ ಈಸ್ ಸಿ ಆರ್ ಇ ಏನು ಹೇಳಿದ್ನಲ್ಲ, ಅದು ಏನಾದರೂ ಅಕಸ್ಮಾತಾಗಿತ್ತು ಅಂತಂದರೆ ಲೈಕ್ D+C ಅಂತ ಕರಿತೀವಿ, ಆ ಥರ ಏನಾದರೂ ಇತ್ತು ಅಂದರೆ ಸಿ ಆ್ಯಂಟಿಜನ್ ನೆಗೆಟಿವ್, ಆ ಸೆಲ್ಸ್ ಮೇಲೆ ಆ ಆ್ಯಂಟಿಜನ್ ಇರಬಾರ್ದು ಅಂತ ಬ್ಲಡ್ನ ಕೊಡ್ತೀವಿ. ಸೊ ಕೊಟ್ಬಿಟ್ಟು ಲೈಕ್ ಇಟ್ ವಿಲ್ ಬಿ ವೆರಿ ಸ್ಲೋ ಇನ್ಫ್ಯೂಷನ್, ವಿ ಕ್ಯಾಲ್ಕುಲೇಟ್ ಎಷ್ಟು ವಾಲ್ಯೂಮ್ ಬರುತ್ತೆ ಅಂತ. ದ ಮ್ಯಾಕ್ಸಿಮಮ್ ದ್ಯಾಟ್ ಐ ಹ್ಯಾವ್ ಗಿವನ್ ಫಾರ್ ಬೇಬಿ ಇಸ್ ಅರೌಂಡ್ 100 ml ವಿ ಹ್ಯಾಡ್ ಗಿವನ್, ಬಿಕಾಸ್ ಬೇಬಿ ವಾಸ್ ಸಿವಿಯರ್ಲಿ ಅನಿಮಿಕ್. ಒಂದು ಹಿಮೋಗ್ಲೋಬಿನ್ ವಾಸ್ ಅರೌಂಡ್ 3.5 ಏನೋ ಬೇಬಿಯಲ್ಲಿ. ಓಕೆ. ಸೊ like fortunately nothing happened, like baby is very healthy now. Like follow up bandaga we keep going and seeing the child how it is doing and all. So we gave around 100 ml of blood. That was very complicated, like D+C anta ಏನು ಹೇಳಿದ್ನಲ್ಲ, multiple antibodies are present. So ಆ ಆ್ಯಂಟಿಜನ್ ನೆಗೆಟಿವ್ ಕೊಡ್ತೀವಿ. ಆ್ಯಂಡ್ ದಟ್ ಟು ಹಿಮೋಗ್ಲೋಬಿನ್ ವಿ ಯೂಸ್ ಪೋರ್ಟೇಬಲ್ ಹಿಮೋಗ್ಲೋಬಿನೋಮೀಟರ್. ಅಲ್ಲೇ ಹೋಗಿರ್ತೀವಿ, ತೊಗೊಂಡೋಗ್ಬಿಟ್ಟು ವಿ ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಹಿಮೋಗ್ಲೋಬಿನ್ ಅಲ್ಲೇ ಚೆಕ್ ಮಾಡಿ ಇಷ್ಟು ಲೆವೆಲ್ ಇದೆ, ಇಷ್ಟು ML ಕೊಡಬೇಕು ಅಂತ ಇಮಿಡಿಯೇಟ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತೀವಿ. ಆಮೇಲೆ ಅಷ್ಟು ಬ್ಲಡ್ನ ಕೊಡ್ತೀವಿ. ಸೊ ಅಗೇನ್ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ದಟ್ ವಿ ಫಾಲೋ ವಿತ್ ದಟ್. ಈವನ್ ಬೇಬೀಸ್ಗೂ ನಾವು ವಿ ಗಿವ್ ಓ ನೆಗೆಟಿವ್ ಆ್ಯಂಡ್ ದಟ್ ಆ್ಯಂಟಿಜನ್ ನೆಗೆಟಿವ್, ಇಫ್ ಎನಿ ಅಡಿಷನಲ್ ಆ್ಯಂಟಿಜನ್ ಇಸ್ ದೇರ್, ದಟ್ ಒನ್ ಲ್ಯೂಕೋಡಿಪ್ಲೇಟೆಡ್, ಇರೇಡಿಯೇಟೆಡ್ ಆ್ಯಂಡ್ ಸಿಕ್ಕಲ್ ಸೆಲ್ ನೆಗೆಟಿವ್ ಬ್ಲಡ್. ಅಂದರೆ ಸಿಕ್ಕಲ್ ಸೆಲ್ ಏನಾದರೂ ಡೋನರ್ಗಿತ್ತು ಅಂತಂದರೆ ವಿ ಚೆಕ್ ಫಾರ್ ಸಿಕ್ಲಿಂಗ್ ಅಂತ ಕರಿತೀವಿ, ಅದು ನೆಗೆಟಿವ್ ಇರೋ ಕೊಡ್ತೀವಿ. ಯಾಕಂದರೆ ಸಿಕ್ಕಲಿಂಗ್ ಏನಾದರೂ ಅಕಸ್ಮಾತಾಗಿ ಆಯಿತು ಅಂತಂದರೆ it blocks the entire vessel only. So all these tests will be done to screen and get ready the blood only. Now we take around 48 hours just to prepare the blood, ಎಷ್ಟು ವಾಲ್ಯೂಮ್ ಕೊಡಬೇಕು ಅಂತ. So all these steps will be done and all the necessary precautions will be taken, and then that blood will be given. And the recovery rates these days, good number of fetal medicine specialists are coming out. So like it is helping out a lot of these babies when it comes to this scenario now. So this is called as HDFN ಅಂತ ಕರಿತೀವಿ, ಹಿಮೋಲೈಟಿಕ್ ಡಿಸೀಸ್ ಆಫ್ ಫೀಟಸ್ ಆ್ಯಂಡ್ ನ್ಯೂ ಬಾರ್ನ್ ಅಂತ. ಸೊ HDFN, RH-HDFN, ವಾಟ್ ಎವರ್ ಐ ಡಿಫೈನ್ ನೌ ಇಸ್ RH-HDFN. ದಟ್ ಈಸ್ ದ ಮೋಸ್ಟ್ ಕಾಮನ್ ಒಂದು. ಅಪಾರ್ಟ್ ಫ್ರಮ್ ದಿಸ್ ಬ್ಲಡ್ ಪಾಯ್ಸನಿಂಗ್ ಎಲ್ಲ ಆಗುತ್ತಲ್ಲ, ಅದನ್ನೆಲ್ಲ ನೀವು ಹ್ಯಾಂಡಲ್ ಮಾಡ್ತಾರೆ, ಲೈಕ್ ಸ್ನೇಕ್ ಬೈಟ್ಸ್ ಇರ್ಬೋದು ಅಥವಾ ಅದರ್ ಕೈಂಡ್ಸ್ ಆಫ್ ಆ್ಯನಿಮಲ್ ಬೈಟ್ಸ್ ಇರ್ಬೋದು. ಆ ಥರ ಕಂಡೀಷನ್ ಬಂದಾಗ ಹೌ ಫಾಸ್ಟ್ ಯು ಗೈ ಶುಡ್ ಬಿ, ಆ್ಯಂಡ್ ವೇರ್ ಡು ಯು ಕೈಂಡ್ ಆಫ್ ಸ್ಪೆಷಲಿಸ್ಟ್, ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಲೇಟೆಡ್ ಸ್ಪೆಷಲಿಸ್ಟ್? ನೀವು ಹೇಳಿದ್ರೆ ಇಂಡಿಯಾದಲ್ಲಿ ಹಾರ್ಡ್ಲಿ 200 ಸ್ಪೆಷಲಿಸ್ಟ್ ಆದ್ದಾರೆ. ಸೊ ಆ ಟೈಮಲ್ಲಿ ನಿಮ್ದು ಎಕ್ಸ್ಪರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ದ್ಯಾಟ್ ಕೈಂಡ್ ಆಫ್ ಕಂಡೀಷನ್ ಇದ್ದಾಗ ನೀವು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ? ಸೊ ಬೇಸಿಕ್ಲಿ ಯೂಶ್ವಲಿ ದೀಸ್ ಪೇಷಂಟ್ಸ್ ದೇ ಪ್ರೆಸೆಂಟ್ ಟು ಎಮರ್ಜೆನ್ಸಿ ಮೆಡಿಸಿನ್, ಕರೆಕ್ಟ್? ಸೊ ಏನಾದರೂ ಹಾವು ಕಡಿಸ್ಕೊಂಡಿದ್ರು ಅಂತಂದರೆ ದೇ ಯೂಶ್ವಲಿ ಪ್ರೆಸೆಂಟ್ ಟು ಎಮರ್ಜೆನ್ಸಿ ಓನ್ಲಿ. ಫಸ್ಟ್ it will be taken care by emergency. So there is something called as anti-snake venom ಅಂತ ಬರುತ್ತೆ. ಸೊ anti-snake venom is taken into ನಮ್ಮ ಮೇಜರ್ ಏನು ಸ್ನೇಕ್ಸ್ ಇದೆ ಇಂಡಿಯಾದಲ್ಲಿ ಅರೌಂಡ್ 4 to 5 ಸ್ಪೀಷೀಸ್ ದೇ ಹವ್ ಟೇಕನ್ ಇಂಟು ಕನ್ಸಿಡರೇಷನ್ ಆ್ಯಂಡ್ ದೇ ಹವ್ ಪ್ರಿಪೇರ್ಡ್ ಆಂಟಿ-ಸ್ನೇಕ್ ವೆನಮ್ ಅಗೇನ್ಸ್ಟ್ ದೋಸ್ ಸ್ನೇಕ್ಸ್. ಆದರೆ ಕೆಲವೊಂದ್ಸಲಿ ಯಾವ ಸ್ನೇಕ್ ಕಡ್ದಿದೆ ಅಂತ ಗೊತ್ತಿರಲ್ಲ. ಸೊ ಈವನ್ ಆಫ್ಟರ್ ಗಿವಿಂಗ್ ಸೋ ಮೆನಿ ASVs the patient won't be recovering. ಅಂದರೆ ಅಗೇನ್ ದೇರ್ ಆರ್ ಸ್ನೇಕ್ ಬೈಟ್ಸಲ್ಲಿ ವೆನ್ ವಿ ಟೇಕ್ ದೇರ್ ಆರ್ 2 types of snake bites. One is neurotoxic, one is hematotoxic. So neurotoxic ಅಂತಂದರೆ they usually go into spasms, like neurological conditions will show up. Hematological ಅಂತಂದರೆ they end up with either clotting, ಫುಲ್ ರಕ್ತನಾಳ ಎಲ್ಲ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಒಂದು, ಇಲ್ಲ ಅಂತಂದರೆ they start bleeding. ಸೊ ಹೆಮಟೋಟಾಕ್ಸಿಕಲ್ಲೂ 2 ಟೈಪ್ ಇದೆ. ಆ್ಯಂಡ್ ವೆನ್ ವಿ ಟೇಕ್ ಆರ್ ಮಲಬಾರ್ ಬೆಲ್ಟ್, ಸೌತ್ ಇಂಡಿಯಾದಲ್ಲಿ ಮಲಬಾರ್ ಬೆಲ್ಟ್, ಕೋಸ್ಟಲ್ ಆನ್ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಈಸ್ಟರ್ನ್ ಘಾಟ್ಸ್ ಇರ್ಬೋದು, ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಒನ್ ಸ್ನೇಕ್ ಕಾಲ್ಡ್ ಆಸ್ ಹಂಪ್ ನೋಸ್ ಪಿಟ್ ವೈಪರ್ ಅಂತ ಕರಿತೀವಿ. ಓಕೆ. ಸೊ ದಿಸ್ ಹಂಪ್ ನೋಸ್ ಪಿಟ್ ವೈಪರ್ ಆರ್ ಆ ಸ್ಪೆಸಿಫಿಕ್ ASVಯಲ್ಲಿ ಇಲ್ಲ, ದೇರ್ ಇಸ್ ನೋ ಸ್ನೇಕ್ ಆಂಟಿಟಾಕ್ಸಿನ್ ಇನ್ ದಟ್ ASV. ಸೊ ಇನ್ ದೋಸ್ ಪೇಷಂಟ್ಸ್ ದಟ್ ಈಸ್ ಆ್ಯಕ್ಚುಲಿ ಅ ಹೆಮಟೋಟಾಕ್ಸಿಕ್ ಕಂಡೀಷನ್. ಸೊ ದೇ ವಿಲ್ ಬಿ ಲೈಕ್ ಐದರ್ ಕ್ಲಾಟಿಂಗ್ ಅಪ್ and very rarely sometimes after the entire clotting factors are consumed they end up in bleeding. So that is called as VICC anta karitivi. So venom induced consumptive coagulopathy. So venom ಇಂದ ಆಗಿರೋ ಅಂತ coagulopathy ಅಂದರೆ ರಕ್ತ ಹೆಪ್ಪುಗಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಆ ಹೆಪ್ಪುಗಟ್ಟೋದ್ರಿಂದ ನಮ್ಮ coagulation factors ಏನಿರುತ್ತೆ ಬಾಡಿಯಲ್ಲಿ ಅದು ಕಂಪ್ಲೀಟಾಗಿ ಯೂಸ್ ಅಪ್ ಆಗುತ್ತೆ. ಸೊ ಲೈಕ್ ಪ್ಲೇಟ್ಲೆಟ್ಸ್ ಅಂಡ್ ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಇರ್ಬೋದು, ಮತ್ತು coagulation factors, there are 12 coagulation factors that are there. ಸೊ ಅದೆಲ್ಲನೂ ಯೂಸ್ ಅಪ್ ಆಗಿಬಿಟ್ಟಿರುತ್ತೆ. ಸೊ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಬೇರೆ coagulation factors ಇಲ್ಲ ಇವಾಗ. ಸೊ ಅವ್ರು ದೇ ಎಂಡ್ ಅಪ್ ಇನ್ ಬ್ಲೀಡಿಂಗ್. ಸೊ ಅಂಥ ಪೇಷಂಟಿಗೆ ಓನ್ಲಿ ಥಿಂಗ್ ದಟ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ದೋಸ್ ಪೇಷಂಟ್ಸ್ ಈಸ್ ಪ್ಲಾಸ್ಮಾಫೆರೆಸಿಸ್. ಸೊ ಇನ್ ಪ್ಲಾಸ್ಮಾಫೆರೆಸಿಸ್ ವಾಟ್ ವಿ ಡೂ ಇಸ್ ಅವ್ರ ಬಾಡಿಯಲ್ಲಿರೋ ಪ್ಲಾಸ್ಮಾನ ವಿ ಟ್ರೈ ಟು ರಿಮೂವ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ವಿ ಗಿವ್ ರಿಪ್ಲೇಸ್ಮೆಂಟ್ ಫ್ಲೂಯಿಡ್.
ರಿಪ್ಲೇಸ್ಮೆಂಟ್ ಫ್ಲೂಯಿಡ್ ಕ್ಯಾನ್ ಬಿ ಐದರ್ ಕೊಲೈಡ್ಸ್ ಆ್ಯಂಡ್ ಕ್ರಿಸ್ಟಲೈಡ್ಸ್ ಅಂತ ಕರಿತೀವಿ. ಸೊ ಕ್ರಿಸ್ಟಲೈಡ್ಸಲ್ಲಿ ವಿ ಯೂಸ್ ನಾರ್ಮಲ್ ಸಲೈನ್ ಯೂಸ್ ಮಾಡ್ತೀವಿ, ಆ್ಯಂಡ್ ವೆರಿ ರೇರ್ಲಿ ಸಮ್ಟೈಮ್ಸ್ ವಿ ಯೂಸ್ ರಿಂಗರ್ ಲ್ಯಾಕ್ಟೇಟ್ ಇಫ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇಸ್ ದೇರ್. ಆದರೆ ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ನಾರ್ಮಲ್ ಸಲೈನ್. ನಾರ್ಮಲ್ ಸಲೈನ್ ಅಂತಂದರೆ 0.9% ನಾರ್ಮಲ್ ಸಲೈನ್ ಅಂತ ಕರಿತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಕೊಲೈಡ್ಸಲ್ಲಿ ವಿ ಯೂಸ್ ಆಲ್ಬುಮಿನ್ ಅಂತ ಬರುತ್ತೆ. ಸೊ ನಮ್ಮ ಪ್ಲಾಸ್ಮಾಯಿಂದನೇ ದೇ ಮ್ಯಾನುಫ್ಯಾಕ್ಚರ್ ಆಲ್ಬುಮಿನ್. ಸೊ ಆಲ್ಬುಮಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಬಾಟಲ್ಸಲ್ಲಿ ಬರುತ್ತೆ. ಸೊ ಆಲ್ಬುಮಿನ್ ಯೂಸ್ ಮಾಡ್ತೀವಿ, ಮತ್ತು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ. ಅಂದರೆ ಪ್ಲಾಸ್ಮಾ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ವಿಲ್ ಬಿ ಸ್ಟೋರಿಂಗ್ ದ ಪ್ಲಾಸ್ಮಾ ಅಂತ. ಸೊ ಆ ಒಂದು ಕಾಂಪೊನೆಂಟ್ನ ವಿಲ್ ಬಿ ಯೂಸಿಂಗ್. ಸೊ ಬೇಸಿಕ್ಲಿ ವಿಲ್ ಬಿ ರಿಮೂವಿಂಗ್ ಆಲ್ ದ antibodies and the venom that is already spread in the blood, and we'll be replacing it with different plasma. So that process we do, and I want to tell a very story in like as you mentioned about it. Like as I mentioned, I studied in Manipal. There ಎಲ್ಲ ಫಾರೆಸ್ಟ್ ಎಲ್ಲ ಅಡ್ಡಾಡ್ತಿರ್ತಾರೆ ಜನ ಎಲ್ಲ. ಸೊ ಇಟ್ಸ್ ಆಲ್ ಫಾರೆಸ್ಟ್ ಏರಿಯಾ ಓನ್ಲಿ. ಲೈಕ್ ಓನ್ಲಿ ದ ಸಿಟಿ ಈಸ್ ಲೈಕ್ ಪ್ರಾಪರ್ಲಿ ಸಿಟಿ ಅಂತ. So when you go inside, like one house will be there surrounded by full forest area ಥರ ಇರುತ್ತೆ. So a lot of snakes will be there. So snake bite ಅಂತ ಆದಮೇಲೆ we won't know ಅಲ್ವಾ ಯಾವ snake ಕಡ್ದಿದೆ ಅಂತ. So usually sometimes they used to get the snake, they used to carry the snake, and they used to come to emergency medicine department. Like we have seen the snake, them carrying the snake. ಅದಾದಮೇಲೆ ಅದನ್ನ ಸ್ನೇಕ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡ್ತಿದ್ವಿ ಏನಿದೆ ಅಂತ, and then we used to manage. But is it necessary? So if at all if you are a local and you know what type of snake it is, it's not needed. Okay. Because again, life of a snake, I mean animal conservation is important. So if you know what type of snake it is, it's not needed. Like if you have identified it, because sometimes it's like ಎತ್ತರ bushes ಇರುತ್ತಲ್ಲ, ಸೊ ಕಚ್ಚಿದ್ದು ನಿಮ್ಗೆ ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ if you have seen the snake what it is, and you know, you identify the species, then it's not needed. However, if you don't know what kind of species it is, it will help with the management of the patient. Like adast bega we can start the treatment anta. Okay. See, usually ಹಾರ್ಟಲ್ಲಿ ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗುತ್ತೆ, ಸ್ಟಂಟ್ ಆಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಬ್ಲಡ್ ಥಿಕ್ನಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಐ ಮೀನ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಅದು ಯಾವುದಕ್ಕಾಗುತ್ತೆ? ಐ ಮೀನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಮೆಡಿಸಿನ್ ಬಂದಾಗ. ಸೊ ಹೌ ಟು ಅವಾಯ್ಡ್ ದ್ಯಾಟ್? ಆ್ಯಂಡ್ ಆಲ್ಸೋ ದೇರ್ ಈಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ದಿ ಕಾಮನ್ ಪೀಪಲ್ ದ್ಯಾಟ್ ಈಗ ನಾನು ವೈನ್ ಕುಡಿದ್ರೆ ಬ್ಲಡ್ ಥಿನ್ನಿಂಗ್ಗೆ ಹೆಲ್ಪ್ ಆಗುತ್ತೆ, ಆರ್ ಎನಿ ಅದರ್ ಆಲ್ಕೋಹಾಲ್ ಕನ್ಸಂಪ್ಷನ್. ಈಗ ರೀಸೆಂಟ್ ಅಂತೂ ಆಲ್ಕೋಹಾಲ್ ಕನ್ಸಮ್ ಜಾಸ್ತಿ ಆಗಿದೆ. ಸೊ ಈಸ್ ಇಟ್ ರಿಯಲಿ ಟ್ರೂ? ಈಗ ಎಷ್ಟೊಂದು ಜನ ಹೇಳ್ತಾರೆ ನಾನು ಡೈಲಿ ವೈನ್ ಕುಡಿದ್ರಿಂದ ನಂಗೆ ಮೇ ಬಿ ಹಾರ್ಟ್ ಹೆಲ್ತ್ ಈಸ್ ಇಂಪ್ರೂವ್, ಆರ್ ಬ್ಲಡ್ ಥಿನ್ನಿಂಗ್ ಹೆಲ್ಪ್ ಆಗುತ್ತೆ BP ಪೇಷಂಟ್ಸಲ್ಲಿ, ಆಲ್ ದೋಸ್ ಥಿಂಗ್ಸ್, ರೈಟ್? ಸೊ ಎಷ್ಟರ ಮಟ್ಟಿಗೆ ಸೈಂಟಿಫಿಕಲಿ ದಟ್ ಈಸ್ ಕರೆಕ್ಟ್, ಆ್ಯಂಡ್ ಈಸ್ ಇಟ್ ರೆಕಮೆಂಡೆಡ್ ಆರ್ ನಾಟ್? ಓಕೆ, ಸೊ ವೆನ್ ಇಟ್ ಕಮ್ಸ್ ಲೈಕ್ ಬ್ಲಡ್ ಥಿಕ್ನಿಂಗ್ ಅಂತ ಬಂತು ಅಂತಂದರೆ, ದ ನಾರ್ಮಲ್ ಲೆವೆಲ್ಸ್ ಆಫ್ ಹಿಮೋಗ್ಲೋಬಿನ್ ಅಂತ ತೊಗೊಂಡ್ವಿ ಅಂತಂದರೆ, ಇಟ್ ಈಸ್ ಎನಿಥಿಂಗ್ ಬಿಟ್ವೀನ್ 11 to around 16.5 to 17. That is considered as normal range. In women, we take around 11 as a cutoff for normal levels, and in men around 11.5 to 12. So ಆ 17ಗಿಂತ ಜಾಸ್ತಿ ಆಯಿತು ಅಂತಂದರೆ ದ ಬ್ಲಡ್ ಬಿಕಮ್ಸ್ ಥಿಕ್. ಬೇಸಿಕ್ಲಿ ಇಟ್ಸ್ ನಾವು ವಿಸ್ಕಾಸಿಟಿ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಸೊ ಆ್ಯಸ್ ದ ಬ್ಲಡ್ ಬಿಕಮ್ಸ್ ಥಿಕ್, the flow will reduce. Correct? So it won't pass. Like pipe, consider blood vessels as a pipe only. Pipe alli ನೀವು thick oily type ಏನಾದ್ರು ಲಿಕ್ವಿಡ್ ಹೋಯ್ತು ಅಂದರೆ it goes slow. However, if it is just water, it goes at a very smoother rate and faster ಅಲ್ಲ. ಸೊ ಆ ಥರ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಯೂಶ್ವಲಿ ಬ್ಲಡ್ ಆಸ್ ಸಚ್ ಇಸ್ ಆಲ್ರೆಡಿ ಸ್ವಲ್ಪ ಥಿಕ್ ವೆನ್ ಕಂಪೇರ್ಡ್ ಟು ವಾಟರ್, ಬಿಕಾಸ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಬ್ಲಡ್ ಇಸ್ ಸ್ಲೈಟ್ಲಿ ಮೋರ್ ವೆನ್ ಕಂಪೇರ್ಡ್ ಟು ವಾಟರ್. ಸೊ ಲೈಕ್ when the hemoglobin increases, what happens is ನಮ್ಮ ರೆಡ್ ಸೆಲ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ವಿಸ್ಕೋಸಿಟಿ ಇನ್ಕ್ರೀಸಸ್. ಸೊ ದ ಫ್ಲೋ ಆಫ್ ಬ್ಲಡ್ ರೆಡ್ಯೂಸಸ್. ಸೊ ಯೂಶ್ವಲಿ ಬ್ಲಡ್ ಬ್ಲಾಕ್ ಆಗೋಕ್ಕೆ, ಅದರ ಆರ್ಟ್ರೀಸ್ ಬ್ಲಾಕ್ ಆಗೋಕ್ಕೆ ಬ್ಲಡ್ ವೋಂಟ್ ಬಿ ರೆಸ್ಪಾನ್ಸಿಬಲ್. ಬಟ್ ವೆರಿ ರೇರ್ಲಿ ಫ್ಯೂ ಪೇಷಂಟ್ಸ್ ದೇ ಸ್ಟಿಲ್ ಹ್ಯಾವ್ ಇಟ್, ಅಂದರೆ ಥ್ರಾಂಬೋಫಿಲಿಯಾಕ್ಸ್ ಅಂತ ಕರಿತೀವಿ. ಇನ್ ದೋಸ್ ಪೇಷಂಟ್ಸ್ ದ ಕ್ಲಾಟಿಂಗ್ ಹ್ಯಾಪನ್ಸ್ ಅಟ್ ಅ ವೆರಿ ಫಾಸ್ಟರ್ ರೇಟ್. ಸೊ ಅಂಥ ಪೇಷಂಟ್ಸು ಇದ್ದಾರೆ. ಬಟ್ ಯೂಶ್ವಲಿ ವೆನ್ ವಿ ಟೇಕ್ ಜನರಲ್ ಪಾಪ್ಯುಲೇಷನ್ ಆಸ್ ಸಚ್, ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಸೊ ಅಥೆರೋಸ್ಕ್ಲಿರೋಸಿಸಲ್ಲಿ ಏನಾಗುತ್ತೆ, ನಮ್ಮದು ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, VLDL ಇರ್ಬೋದು, LDL ಅಂತ ಏನು ಚೆಕ್ ಮಾಡಿಸ್ಕೋತಿರಲ್ಲ, ಚೆಕ್ ಮಾಡಿಸಿದಾಗ ದಟ್ ಈಸ್ ವಾಟ್ ಗೆಟ್ಸ್ ಡೆಪಾಸಿಟೆಡ್. ಆ್ಯಂಡ್ ಆ್ಯಸ್ ದ ಫ್ಲೋ ರೆಡ್ಯೂಸಸ್, ನಮ್ಮದು ಪ್ಲೇಟ್ಲೆಟ್ ಏನಿರುತ್ತಲ್ಲ, ಪ್ಲೇಟ್ಲೆಟ್ ಆಲ್ವೇಸ್ ಇಸ್ ಒನ್ ಆಫ್ ದ ಫಸ್ಟ್ ಲೈನ್ ಆಫ್ ಪ್ರಿವೆನ್ಷನ್ ಫಾರ್ ಎನಿ
ಸ್ಮಾಲ್ ಟೇರ್ ಆಯಿತು ಅಂತಂದ್ರೆ ಫಸ್ಟ್ ಹೋಗೋ ಪ್ಲೇಟ್ಲೆಟೇ ಹೋಗುತ್ತೆ. ಅಂದರೆ ಬ್ಲೀಡಿಂಗ್ ಪ್ರಿವೆನ್ಷನ್ ಪ್ರೈಮರಿ ಕ್ಲಾಟಿಂಗ್ ಅಂತ ತೊಗೊಂಡ್ವಿ ಅಂದರೆ ಪ್ಲೇಟ್ಲೆಟೇ ಮಾಡೋದು. ಸೊ ಪ್ಲೇಟ್ಲೆಟ್ ಹೋಗ್ಬಿಟ್ಟು ಬೈಂಡ್ ಆಗುತ್ತೆ. ಸೊ ದ ಕ್ಲಾಟ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಇನ್ ಸೈಜ್. ಸೊ ವೆನ್ ವಿ ಟೇಕ್ ಅ ಟ್ಯೂಬ್ ಒಂದು ಎಂಡಲ್ಲಿ ಇಫ್ ಅಥೆರೋಸ್ಕ್ಲೆರೋಸಿಸ್ ಹ್ಯಾಪನ್ಸ್, ಸೊ ಅದರಿಂದ ಏನಾಗುತ್ತೆ, ಒಳಗಡೆ ಒಂದು ಲೈನಿಂಗ್ ಇರುತ್ತೆ, ಬ್ಲಡ್ ವೆಸಲ್ಸ್ ಲೈನಿಂಗ್ ಇರುತ್ತೆ, ಇಂಟಿಮಾ ಲೈನಿಂಗ್ ಅಂತ ಕರೀತೀವಿ. ಸೊ ಲೈಕ್ ಬೇಸಿಕ್ಲಿ ಆಲ್ ಆಫ್ ದೆಮ್ ಆರ್ ಸೆಲ್ಸ್ ಓನ್ಲಿ. ಸೊ ಒಂದು ಸ್ವಲ್ಪ ಏನಾದರೂ ಸೆಲ್ ಡಿಸ್ಟ್ರಾಯ್ ಆಯಿತು ಅಂತಂದರೆ ಆ ಪ್ಲೇಟ್ಲೆಟ್ ಗೋಸ್ ಆ್ಯಂಡ್ ಸ್ಟಾರ್ಟ್ಸ್ ಬೈಂಡಿಂಗ್ ಟು ದ್ಯಾಟ್. ಸೊ ಅ ಪ್ರಾಪರ್ ಕ್ಲಾಟ್ ಫಾರ್ಮ್ಸ್. ಓಕೆ. So sometimes patient, if at all, if it is in like a heart or a brain, they might end up in stroke irbodu illa heart attack irbodu. That is seen because of like both of them play a significant role. So that's the reason why we ask you to maintain hemoglobin somewhere close to 16.5 and below, so that we don't end up in these kind of scenarios. So at start agodu it starts forming very slowly. Whenever hemoglobin increases around 18.5 19 ಎಲ್ಲ ಹೋಯಿತು ಅಂತಂದ್ರೂ ಏನಾಗುತ್ತೆ, ನಮ್ಮದು ಬ್ಲಡ್ ಯೂಶ್ವಲಿ ಪೂಲ್ ಆಗೋದು ಲೋವರ್ ಲಿಂಬ್ಸಲ್ಲಿ ಪೂಲ್ ಆಗುತ್ತೆ. ಸೊ ಆ್ಯಸ್ ವಿ ಆರ್ ಬಿ ಸ್ಟ್ಯಾಂಡಿಂಗ್ ಥ್ರೂ ಔಟ್ ದ ಡೇ, ಸೊ ಇಟ್ಸ್ ಕಾಲ್ಡ್ ಆಸ್ ಡೀಪ್ ವೆನ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಸೊ ರಕ್ತನಾಳಗಳೇನಿರುತ್ತೆ ಅದರೊಳಗಡೆ ರಕ್ತ ಹೆಪ್ಪಗಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಸ್ ಆ್ಯಂಡ್ ವೆನ್ ಯು ಡು ಪೇನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಯು ಗೋ ಆ್ಯಂಡ್ ಶೋ, ಅವಾಗ ತೋರಿಸಿದಾಗ ಏನಾಗುತ್ತೆ, ಅದು ಅಲ್ಲಿಂದ ಏನಾದರೂ ಸಣ್ಣ ಕ್ಲಾಟ್ ಏನಾದರೂ ರಿಲೀಸ್ ಆಯಿತು ಅಂತಂದರೆ that clot once it is formed ಅದು ರಿಲೀಸ್ ಆಗಲ್ಲ ಅಷ್ಟು ಬೇಗ. ಸೊ ಇಟ್ ಕ್ಯಾನ್ ಗೋ ಆ್ಯಂಡ್ ಹಿಟ್ ಎನಿವೇರ್ ಬಿಕಾಸ್ ಸೇ ದೇ ಆರ್ ಆಲ್, ಐ ಆಮ್ ಟಾಕಿಂಗ್ ಅಬೌಟ್ ಮೈಕ್ರೋಮೀಟರ್ಸ್ ಆ ಸೈಜ್ ಮಾತಾಡ್ತೀನಿ. ಸೊ ವೆನ್ ಅ ಲಾಟ್ ಆಫ್ ಸೆಲ್ಸ್ ಫಾರ್ಮ್ ಬೈಂಡ್ ಟುಗೆದರ್, ಆಬ್ವಿಯಸ್ಲಿ ದ ಸೈಜ್ ವಿಲ್ ಇನ್ಕ್ರೀಸ್. ಸೊ ನಮ್ಮದು ಕ್ಯಾಪಿಲರೀಸ್ ಅಂತ ಏನು ಕರಿತೀವಿ, ರಕ್ತನಾಳದ ಎಂಡ್ ಪಾಯಿಂಟ್ ಇಸ್ ಕ್ಯಾಪಿಲರೀಸ್. ಸೊ ಆ ಸೈಜ್ ಆಬ್ವಿಯಸ್ಲಿ ಅದರಿಂದ ಫ್ಲೋ ಆಗಲ್ಲ. ಸೊ ಇಟ್ ಗೋಸ್ ಆ್ಯಂಡ್ ಬೈಂಡ್ಸ್ ದೇರ್. ಒಂದ್ಸಲ ಏನಾದರೂ ಬೈಂಡ್ ಆಯಿತು ಅಂತಂದರೆ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಬ್ಲಾಕ್ ಕಂಪ್ಲೀಟ್ಲಿ. ಸೊ ನಮ್ಮದು ಲೋವರ್ ಲಿಂಬಲ್ಲಿ ಗ್ಯಾಂಗ್ರೀನ್ ಆಗುತ್ತೆ ಒಂದಿಷ್ಟು ಜನಕ್ಕೆ. ಆರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕೇಳಿರ್ತೀರ. ಅಂದರೆ ಸ್ಮೋಕರ್ಸಿಗೆ ದಿ ಕಲರ್ ಚೇಂಜ್ ಆಗಿರುತ್ತೆ, ಕಾಲಿಂದೆಲ್ಲ ಕೆಲವೊಂದ್ಸಲಿ ಕಲರ್ ಚೇಂಜ್ ಆಗಿರುತ್ತೆ, ಬ್ಲ್ಯಾಕಿಶ್ ಕಲರಿಶ್ ಡಿಸ್ಕಲರೇಷನ್ ಬರುತ್ತಲ್ಲ. ಸೊ ದಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ದ ಬ್ಲಡ್ ವೆಸಲ್ಸ್ ವಿಲ್ ಬಿಕಮ್ ಥಿನ್. ಸೊ ಇದು ಹೋಗ್ಬಿಟ್ಟು ಅಲ್ಲೋಗಿ ಜಾಮ್ ಆಗುತ್ತಲ್ಲ, ಜಾಮ್ ಆಗೋದ್ರಿಂದ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ, ಆರ್ ಇಟ್ ವಿಲ್ ಬಿಕಮ್ ವೆರಿ ಪುವರ್. ಸೊ ಇಟ್ ಲೀಡ್ಸ್ ಟು ಸಮಥಿಂಗ್ ಕಾಲ್ಡ್ ಆಸ್ ಗ್ಯಾಂಗ್ರೀನ್. ಇಟ್ ಕ್ಯಾನ್ ಬಿ ಐದರ್ ಡ್ರೈ ಗ್ಯಾಂಗ್ರೀನ್ ಆರ್ ವೆಟ್ ಗ್ಯಾಂಗ್ರೀನ್. ಸೊ ಏನಾದರೂ ಅದು ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ವಿಲ್ ಹ್ಯಾವ್ ಟು ರಿಮೂವ್ ದಟ್ ಪಾರ್ಟ್. ಇಲ್ಲ ಅಂತಂದರೆ ಇಟ್ ಲೀಡ್ ಟು ಇನ್ಫೆಕ್ಷನ್ ಟು ಆಲ್ ಅದರ್ ಆರ್ಗನ್ಸ್ ಇನ್ಕ್ಲೂಡಿಂಗ್ ನಿಮ್ಮದು ಲೈಕ್ ಅದೇ ರೀಸನ್ಗೆ ಆಂಪಿಟೇಷನ್ ಎಲ್ಲ ಆಗೋದು, ಲೈಕ್ ಕಾಲು ಕಟ್ ಮಾಡೋದೆಲ್ಲ ಬರುತ್ತಲ್ಲ. ಲೈಕ್ ಯು ಮೈಟ್ ಹವ್ ಸೀನ್ ಗ್ರೇಟ್ ಟೋ ತೆಗೆದಿರ್ತಾರೆ ಒಂದಿಷ್ಟು ಜನಕ್ಕೆ, ಬರೀ ಫುಟ್ ತೆಗೆದಿರ್ತಾರೆ, ಇಲ್ಲ ಮೇಲ್ಗಡೆ ನೀವರೆಗೂ ತೆಗೆದಿರ್ತಾರೆ. ದಟ್ ಈಸ್ ಒನ್ ರೀಸನ್ ಫಾರ್ ದಟ್. ಸೊ ದಟ್ಸ್ ವೇರ್ ಬ್ಲಡ್ ಬೀಯಿಂಗ್ ಥಿಕ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಅದು ಆಗೋದು ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಆ್ಯಸ್ ಸಚ್, ಬಟ್ ಮೋಸ್ಟ್ ಕಾಮನ್ ಥಿಂಗ್ ದಟ್ ವಿ ಸಿ ಈಸ್ ಒನ್ ಬಿಕಾಸ್ ಆಫ್ ಹೈಪರ್ ಟೆನ್ಷನ್. ಅಂದರೆ ಬಿ ಪಿ ಫ್ಲಕ್ಚುಯೇಟ್ ಜಾಸ್ತಿ ಆಯಿತು ಅಂತಂದರೆ ಅದರಿಂದ ಲೈಕ್ ಬಾಡಿ ವಿಲ್ ಬಿ ಪಂಪಿಂಗ್ ಎಟ್ ಅ ವೆರಿ ಹೈ ರೇಟ್ ವೆನ್ ಎವರ್ ಹೈಪರ್ ಟೆನ್ಷನ್ ಹ್ಯಾಪನ್ಸ್. ಸೊ ಆಕ್ಸಿಜನೇಷನ್ ಇನ್ಕ್ರೀಸಸ್, ಸೊ ದಟ್ ಲೀಡ್ಸ್ ಟು increased levels of RBCs. Okay. So that is what leads to increased hemoglobin. ಆಮೇಲೆ ಸೆಕೆಂಡ್ ಒನ್ ಇಸ್ ಲೈಫ್ ಸ್ಟೈಲ್, ಬೇಸಿಕ್ಲಿ ಸ್ಮೋಕಿಂಗ್. ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಲಂಗ್ ಇಸ್ ವೇರ್ ಆಕ್ಸಿಜನೇಷನ್ ಹ್ಯಾಪನ್ಸ್ ಅಲ್ವಾ. ಸೊ ನೀವು ಸ್ಮೋಕ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ವಿಲ್ ಬಿ ದೇರ್ ಇನ್ ದ ಲಂಗ್ಸ್. ಸೊ ಕಾರ್ಬನ್ ಮೊನಾಕ್ಸೈಡ್ ಲಂಗ್ಸಲ್ಲಿ ಇರೋದ್ರಿಂದ ಏನಾಗುತ್ತೆ, ಬಾಡಿ ವಿಲ್ ಥಿಂಕ್ ಓ ನನ್ನ ಹತ್ರ ಆಕ್ಸಿಜನ್ ಕಮ್ಮಿ ಇದೆ ಅಂತ, ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಮೋರ್ ಎರಿಥ್ರೋಪಾಯ್ಟಿನ್. ಸೊ ಎರಿಥ್ರೋಪಾಯ್ಟಿನ್ ಜಾಸ್ತಿ ಆಯಿತು ಅಂದರೆ RBCs ವಿಲ್ ಇನ್ಕ್ರೀಸ್. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಥಿಂಗ್ಸ್ that leads to increased hemoglobin. ಆಲ್ಕೋಹಾಲ್ದು ಬೇಸಿಕ್ಲಿ ವೈನ್ ಏನು ಕೇಳಿದ್ರ ನೀವು. ಸೊ ವೈನ್ ಆಸ್ ಸಚ್ ಡಸಂಟ್ ಹ್ಯಾವ್ ಅ ಬ್ಲಡ್ ಥಿನ್ನಿಂಗ್ ರೋಲ್ ಅಂತ ಏನೂ ಇಲ್ಲ. ಇಟ್ ಕಂಟೇನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ರಿಸರ್ವಿಟಾಲ್ ಅಂತ ಬರುತ್ತೆ. ಸೊ ದಟ್ ಈಸ್ ಅ ಆ್ಯಂಟಿ ಆಕ್ಸಿಡೆಂಟ್. ವಾಟ್ ಇಟ್ ಡಸ್ ಇಸ್ ಇಟ್ basically goes and binds superoxides and destroys them. So it helps in that way, but as such it's not going to thin your blood. Blood thinning ಏನು ಮಾಡಲ್ಲ. So for that any alcohol doesn't play major role. Like antioxidant ಇರೋ ಅಂತ beer doesn't contain any antioxidant as such. Like when we take wine, it contains, along with that brandy to a certain extent contains antioxidants. However others not much. But nothing is recommended for any health. It's I mean people tell if you have wine daily your heart health will increase. That's not true. Okay. Also because you were speaking about thrombosis, ನಿಮ್ಮ ಪ್ರೊಫೈಲಲ್ಲಿ ನೋಡ್ತಾ ಇದ್ದೆ ನಾನು, ಯು ಆರ್ ಒನ್ ಆಫ್ ದ ಕೀ ಪರ್ಸನ್ ಹೂ ಇಂಟ್ರೊಡ್ಯೂಸ್ಡ್
thromboelastography in Manipal hospitals, right? So basically, thromboelastography anta when we take, like usually people will be knowing about PT and APTT. Correct? PT APTT is coagulation profile. Okay. ಸೊ coagulation profile routine ಆಗಿ ಮಾಡಿದಾಗ PT APTT ಅಂತ ಮಾತ್ರ ಮಾಡ್ತೀವಿ. ಸೊ PT APTT ಇಸ್ ಯೂಶಲಿ ಪ್ರೊಲಾಂಗ್ಡ್ ಇನ್ ಹಿಮೋಫಿಲಿಯಾ ಪೇಷಂಟ್ಸ್ ಇರ್ಬೋದು, ಇಲ್ಲ ಸೆಪ್ಸಿಸ್ ಇಂಡ್ಯೂಸ್ಡ್ ಕೋಯಾಗ್ಯುಲೋಪತಿ ಅಂತ ಬರುತ್ತೆ. ಸಿಕ್ ಪೇಷಂಟ್ಸಲ್ಲಿ ಯೂಶಲಿ ಸ್ವಲ್ಪ ಪ್ರೊಲಾಂಗ್ಡ್ ಇರುತ್ತೆ. ಇವನ್ ಇನ್ ಸ್ನೇಕ್ ಬೈಟ್ ಲೈಕ್ ವಿ ಆರ್ ಟಾಕಿಂಗ್, ಅದರಲ್ಲೂ ಪ್ರೊಲಾಂಗ್ಡ್ ಇರುತ್ತೆ. ಸೊ ವೆನ್ ಇಟ್ ಈಸ್ ಪ್ರೊಲಾಂಗ್ಡ್ ವಿ ವಿಲ್ ಬಿ ಥಿಂಕಿಂಗ್ ಓಕೆ ಏನೋ ಒಂದು ಡಿಸಾರ್ಡರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಡಿಸಾರ್ಡರ್ನ ವೆನ್ ವಿ look into detail, it won't be able to identify what exactly is going on. Whether it is hypercoagulable, hyper ಅಂತಂದರೆ ಬೇಗ ಜಾಸ್ತಿ coagulation ಆಗೋದು, ಇಲ್ಲ hypocoagulable ಅಂದರೆ they end up in bleeding. So whether the factors are more or factors are less, PT and APTT won't help in identifying that. It will be prolonged with both the conditions, in hypercoagulable and hypocoagulable. So ಅದೇ ರೀಸನ್ಗೆ there is a test that is introduced now, thromboelastography ಅಂತ ಬರುತ್ತೆ. So what it does is it takes your whole blood, and in that we have a dedicated machine for that. In that ನಿಮ್ಮ ಕ್ಲಾಟ್ ಹೇಗೆ ಫಾರ್ಮ್ ಆಗುತ್ತಲ್ಲ, ಆ ಕ್ಲಾಟ್ ಫಾರ್ಮ್ ಆಗೋದನ್ನ ಗ್ರಾಫ್ ಥರ ಬರುತ್ತೆ. ಸೊ ಹೌ ದ ಕ್ಲಾಟ್ ಈಸ್, ಹೌ ಇಟ್ ಈಸ್ ಫಾರ್ಮಿಂಗ್, ವಾಟ್ ಈಸ್ ದ ಸ್ಟ್ರೆಂಗ್ತ್ ಆಫ್ ದ ಕ್ಲಾಟ್, ಹೌ ದ ಕ್ಲಾಟ್ ಈಸ್ ಗೆಟಿಂಗ್ ಲೈಸ್ಡ್. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕಮ್ ಟು ಮಲ್ಟಿಪಲ್ ಡಯಾಗ್ನೋಸಿಸ್. ಸೊ ವೆನ್ ಇಟ್ ಈಸ್ ಕಂಪ್ಲೀಟ್ಲಿ ಹೈಪೋಕೋಯಾಗ್ಯುಲೇಬಲ್ ಅಂದರೆ ಮ್ಯಾಸಿವ್ಲಿ ಬ್ಲೀಡಿಂಗ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಅವರು ದೇ ವಿಲ್ ಬಿ ಹ್ಯಾವಿಂಗ್ ಹೈಪೋಕೋಯಾಗ್ಯುಲೇಬಿಲಿಟಿ. ಸೊ ಇನ್ ದೆಮ್ PT APTT ವಿಲ್ ಬಿ ಪ್ರೊಲಾಂಗ್, ಆ್ಯಂಡ್ ಅಲಾಂಗ್ ವಿತ್ ದಟ್ ನಮ್ಮದು ಟೆಗ್ ಅಂತ ತೊಗೊಂಡ್ವಿ, ಅವ್ರ ಥ್ರೋಂಬೋಎಲಾಸ್ಟೋಗ್ರಫಿನ ಟೆಗ್ ಅಂತ ಕರಿತೀವಿ. ಸೊ ಅದನ್ನ ತೊಗೊಂಡ್ವಿ ಅಂತಂದರೆ ದೇರ್ ಆರ್ ಮಲ್ಟಿಪಲ್ ಇಂಡಿಕೇಟರ್ಸ್ ಇನ್ ದಟ್. ಆರ್ ಟೈಮ್, ಕೆ ಟೈಮ್, MA ಅಂತ ಬರುತ್ತೆ, ಆಲ್ಫಾ ಆ್ಯಂಗಲ್ ಅಂತ ಬರುತ್ತೆ. ಬೇಸ್ಡ್ ಆನ್ ಆಲ್ ಆಫ್ ದೋಸ್ ಪ್ಯಾರಾಮೀಟರ್ಸ್ ಪುಟ್ ಟುಗೆದರ್ ವಿಲ್ ಬಿ ಏಬಲ್ ಟು ಐಡೆಂಟಿಫೈ. ಸೊ ಯೂಶ್ವಲಿ ಇನ್ ಬ್ಲೀಡಿಂಗ್ ಪೇಷಂಟ್ಸ್ ದೇ ವಿಲ್ ಬಿ ಹೈಪೋಕೋಯಾಗ್ಯುಲೇಬಲ್, ಲೈಕ್ ಗ್ರಾಫ್ ಏನು ಬರುತ್ತೆ, ವೆರಿ ಥಿನ್ ಗ್ರಾಫ್ ಬರುತ್ತೆ. ವೆನ್ ದೇ ಆರ್ ಹೈಪರ್ಕೋಯಾಗ್ಯುಲೇಬಲ್ ಅಂದರೆ ಕ್ಲಾಟ್ ಫ್ಯಾಕ್ಟರ್ಸ್ ಎಲ್ಲ ನಾರ್ಮಲ್ ಇದೆ, ಸೊ ದೇರ್ ಗ್ರಾಫ್ ವಿಲ್ ಬಿ ಲೈಕ್ ಅ ನೈಸ್ ಹ್ಯೂಜ್ ಚಾರ್ಟ್ ವಿಲ್ ಕಮ್. ಸೊ ಯು ಕ್ಯಾನ್ ಜಸ್ಟ್ ಪುಟ್ ಅ ಪಿಕ್ಚರ್ ಹೌ ಇಟ್ ಕಮ್ಸ್ ಇದರಲ್ಲಿ, ಲೈಕ್ ಕ್ಯಾನ್ ಶೋ ಇಟ್. ಸೊ ಇಟ್ ವಿಲ್ ಬಿ ಲುಕಿಂಗ್ ಲೈಕ್ ಅ ಹ್ಯೂಜ್ ನೈಸ್ ಚೆನ್ನಾಗಿ ಗ್ರಾಫ್ ಬರುತ್ತೆ. ಇಟ್ ಮೀನ್ಸ್ ಇಟ್ ಇಸ್ ಹೈಪರ್ಕೋಯಾಗ್ಯುಲೇಬಲ್. ಬಟ್ ಇಫ್ ಇಟ್ ಈಸ್ ಹೈಪರ್ಕೋಯಾಗ್ಯುಲೇಬಲ್ ವಿ ಡೋಂಟ್ ಹ್ಯಾವ್ ಟು ಗಿವ್ ಎನಿ blood products to those patients. That's how it will help in better management of the products and the patients both. So when they are hypocoagulable, definitely we'll have to give. When they are hypercoagulable, we'll have to actually give anticoagulants to them, because they will end up in clotting. So that's the reason why thromboelastography becomes kind of important in managing these kind of patients. Again, that is also available in very less centers in India. And we use it for multiple purposes. We use it in liver transplants, we use it in heart transplants, we use for management of PPH anta barutte. So post pregnancy, some patients they bleed a lot. Okay. After delivery. So postpartum like bleeding anta ಕರಿತೀವಿ, PPH anta barutte. So anta condition alli we can diagnose those also. Based on the TEG, we will be able to give them adequate components at appropriate time to prevent the bleeding. So bleeding stop ಮಾಡೋಕ್ಕೆ help ಮಾಡೋಕ್ಕೆ, because again the life of the mother becomes very important there. So TEG helps in management of those kind of patients. In liver transplant, like I told, like how to manage those patients. ಮತ್ತೆ ಇನ್ ಸೆಪ್ಸಿಸ್ ಇಂಡ್ಯೂಸ್ಡ್ ಕೋಯಾಗ್ಯುಲೋಪತಿ, ಮೈ ಸ್ಟಡಿ ವಾಸ್ ಬೇಸ್ಡ್ ಆನ್ ಸೆಪ್ಸಿಸ್ ಇಂಡ್ಯೂಸ್ಡ್ ಕೋಯಾಗ್ಯುಲೋಪತಿ ಆ್ಯಕ್ಚುಲಿ. ಸೊ ಸೆಪ್ಸಿಸ್ ಇಂಡ್ಯೂಸ್ಡ್ ಕೋಯಾಗ್ಯುಲೋಪತಿ ಅಂದರೆ ಅಗೇನ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಟೂ ಫೀಚರ್ಸ್, either they can bleed or they can clot. So to identify and treat the patients in better way, we did that. So yeah. ಸೊ ನಿಮ್ಮ ಫೀಲ್ಡಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಮೋಸ್ಟ್ ಡಿಫಿಕಲ್ಟ್ ಕೇಸ್ ಯಾವುದು ಅಂಟಿಲ್ ನಾವು? Actually each case is kind of different and they have their own challenges. But then we used to like ಎಲ್ಲದರಲ್ಲೂ we have different cases. But the happiness that we get out of managing patients that can be easily treated alla, that is like we can't explain that feeling that we get. There was a patient that we recently treated. He was diagnosed with TTP anta ಕರಿತೀವಿ ಒಂದು condition. So in TTP what happens is they are at risk of clotting and bleeding simultaneously. It is thrombotic thrombocytopenic purpura ಅಂತ ಕರಿತೀವಿ. ಸೊ ದೇ ಪ್ರೆಸೆಂಟ್ ವಿತ್ ನ್ಯೂರಾಲಜಿಕಲ್ ಲೈಕ್ ಆಲ್ಟರ್ಡ್ ಸೆನ್ಸೋರಿಯಮ್ ಇರುತ್ತೆ, ಆಮೇಲೆ ಕ್ಲಾಟಿಂಗ್ ಮೈಕ್ರೋಕ್ಲಾಟ್ಸ್ ಬ್ರೈನಲ್ಲಿ ಮೈಕ್ರೋಕ್ಲಾಟ್ ಆಗುತ್ತೆ, ಫೀವರ್ ಬರ್ತಾ ಇರುತ್ತೆ, ಆಮೇಲೆ ಸೀಜರ್ಸ್ ಆಗ್ತಾ ಇರುತ್ತೆ. ಸೊ ಇನ್ ದೋಸ್ ಪೇಷಂಟ್ಸ್ ಲೈಕ್ ಫಾರ್ ದೆಮ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಈಸ್ ಪ್ಲಾಸ್ಮಾ ಎಕ್ಸ್ಚೇಂಜ್.
ಸೊ ದ ಪೇಷಂಟ್ ಆ್ಯಕ್ಚುಲಿ ಪ್ರೆಸೆಂಟೆಡ್ ಟು ಅಸ್, ಪ್ಲಾಸ್ಮಾ ಎಕ್ಸ್ಚೇಂಜ್ ಮಾಡಿದ್ವಿ, ಆ್ಯಂಡ್ ದೆನ್ like they were not affordable, so they had to like take them to a different setup. But then later did not get that allado did not get that support there, so they came back to us. When he came back, he was very very sick, so he was so aggressive, he was shouting at everyone basically. So ಆ ಥರ ಇದ್ದಾಗ we had to like calm him down and then do the entire treatment. We did around 4 to 5 cycles on him. The patient is doing well. He like went back home. So those things, like when they come out of it, and we would have seen him in worst possible stage of their life, and when they come out, and he actually came and told, like ನಮ್ಮ ಟೆಕ್ನಿಷಿಯನ್ ಒಬ್ಬ ಹೋಗ್ಬಿಟ್ಟು ಪ್ರೊಸೀಜರ್ ಮಾಡ್ತಾ ಇದ್ದ, ಸೊ ಹಿ ಹ್ಯಾಡ್ ಅಬ್ಯೂಸ್ಡ್ ಹಿಮ್. ಹಿ ವಾಸ್ ಲೈಕ್, ಹಿ ಕೇಮ್ ಅಂಡ್ ಟೋಲ್ಡ್, ಸಾರಿ ಸರ್, ಏನು ಗೊತ್ತಿರಲಿಲ್ಲ, ಏನು ಮಾಡ್ತಿದ್ದೆ, ಆ ಥರ ಎಲ್ಲ. ಸೊ ದಟ್ ಫೀಲ್ಡ್ like it feels very makes us happy basically when they show that gratitude back. Yeah, it feels and then in stem cell cases, like we deal with a lot of kids. We have the youngest person whom I have done stem cell for is 1.5-year-old child. So we have seen from that age to around 60 also. That age gap, that much age difference is there, especially in these beta thalassemia patients. Whenever we do stem cell treatment, they get a new lease of life, because they will be completely transfusion dependent, and once we do the stem cell treatment to them, they can lead a normal life, full ಏನು ಬೇಕಾಗೇ ಇಲ್ಲ. They come back happily after 6 months or 1 year for follow, and they come and speak alwa, that gives a good rush. ನೈಸ್. ಸೊ ಈಗ ಎಷ್ಟೊಂದು ಇದು ಬಂದಿದೆ ಅಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ we have Tata 1mg, Orange 11, there are so many other diagnostic companies that have come up. ಸೊ ಈಗ ಮೊದಲು ಏನಾಗ್ತಿತ್ತು ಅಂದರೆ ಡಾಕ್ಟ್ರ್ ಹೇಳ್ತಿದ್ರು ಈ ಬ್ಲಡ್ ಟೆಸ್ಟ್ ಮಾಡಿಸಿ, ಇದನ್ನು ಚೆಕ್ ಮಾಡಿಸಿ ಅಂತ. ಬಟ್ ನಾವು ಎನಿಬಡಿ ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಬುಕ್ ಬ್ಲಡ್ ಟೆಸ್ಟ್ ಆರ್ ಎನಿ ಕೈಂಡ್ ಆಫ್ ಟೆಸ್ಟ್ ಫಾರ್ ದಟ್ ಮ್ಯಾಟರ್ ಇನ್ ಎನಿ ಆಫ್ ದೋಸ್ ಆ್ಯಪ್ಸ್. ಈಗ ನನಗದು ಬರುತ್ತೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರುತ್ತೆ, ಸೊ ಮೇ ಬಿ ಐ ವಿಲ್ ಚೆಕ್ ಇಟ್. ಸೊ ದೇರ್ ಆರ್ 2 ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಒನ್, ನಾನು ರೆಸ್ಪಾನ್ಸಿಬಲ್ ಆಗಿಬಿಟ್ಟು ಡಾಕ್ಟ್ರ್ ಹೋಗಿ ತೋರಿಸ್ಬೋದು, ಇದು ನೋಡಿ ರಿಪೋರ್ಟ್ ಇದೆ, ಈ ಥರ ಇದೆ. ಇನ್ನೊಂದು, ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಆ ರಿಪೋರ್ಟ್ ನಾನು AI ಅಪ್ಲೋಡ್ ಮಾಡಿಬಿಟ್ಟು, ಸೊ ಐ ಕ್ಯಾನ್ ಟ್ರೈ ಟು ಗೆಟ್ ಸಮ್ ರಿಪೋರ್ಟ್ ಔಟ್ ಆಫ್ ಇಟ್ ಆ್ಯಂಡ್ ಮೇಕ್ ಮೈ ಓನ್ ಅಸಂಪ್ಷನ್ಸ್. ಸೊ ಈ ಥರ ಸಿಚುವೇಶನ್ಸ್ ಈಗ ಅಟ್ ದಿ ಕರೆಂಟ್ ಡೇಸ್ ಈ ಥರ ಬಂದಾಗ, ಫಸ್ಟ್ ಆಫ್ ಆಲ್ ನಾನು CBC ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ? ಮಾಡಿಸಿದ್ರೆ ಮೇ ಬಿ ಇಯರ್ಲಿ ಒನ್ಸ್ ಮಾಡಿಸ್ಬೇಕಾ, 6 months ಒನ್ಸ್ ಮಾಡಿಸ್ಬೇಕಾ? ಆ್ಯಂಡ್ ದೆನ್ ಒನ್ಸ್ ಐ ಸಿ ದಟ್ ರಿಪೋರ್ಟ್, ಆಬ್ವಿಯಸ್ಲಿ ದೇ ವಿಲ್ ಹೈಲೈಟ್ ಅಲ್ಲ, ಸೊ ಯಾವ ಕಂಪೋನೆಂಟ್ ಜಾಸ್ತಿ ಇದೆ, ಕಡಿಮೆ ಇದೆ ಅಂತ. ಸೊ ವಾಟ್ ಆರ್ ದಿ ಮೇಜರ್ ಮೇ ಬಿ 1 or 2 ಥಿಂಗ್ಸ್ ದ್ಯಾಟ್ ಐ ಹ್ಯಾವ್ ಟು ಲುಕ್ ಎಟ್? ನಾನು ನೋಡಿಬಿಟ್ಟು ಡಾಕ್ಟರ್ದ ಕನ್ಸಲ್ಟ್ ಮಾಡಬೇಕು, ಯಾವಾಗ ನಾನು ಕನ್ಸಲ್ಟ್ ಮಾಡಬಾರ್ದು, ಟು ಪ್ರಿವೆಂಟ್ ಎನಿ ಫರ್ದರ್ ಇಶ್ಯೂಸ್. ಬೇಸಿಕ್ಲಿ ಆ್ಯಸ್ ಯು ಟೋಲ್ಡ್, B2Bs these days ಜಾಸ್ತಿ ಆಗಿದೆ. ಲೈಕ್ ಯು ಕ್ಯಾನ್ ಜಸ್ಟ್ ಬುಕ್ ಇಟ್ ಆನ್ಲೈನ್ ಆ್ಯಂಡ್ ದೇ ವಿಲ್ ಕಮ್ ಆ್ಯಂಡ್ ಟೇಕ್ ದ ಸ್ಯಾಂಪಲ್ಸ್ ಫ್ರಮ್ ಹೋಮ್. ಯಾ, ಇಟ್ ಈಸ್ ಡೆಫಿನೆಟ್ಲಿ ಕನ್ವೀನಿಯಂಟ್. ಸೊ ರಿಪೋರ್ಟ್ಸ್ ಆಲ್ಸೋ ವಿಲ್ ಬಿ ಗೆಟಿಂಗ್. ಸೊ ಅದರಲ್ಲಿ ಲೈಕ್ ಇಫ್ ಯು ಸಿ ಎನಿ ಆಫ್ ದೋಸ್ ರಿಪೋರ್ಟ್ಸ್, ದ ಫಸ್ಟ್ ಪೇಜ್ ವಿಲ್ ಬಿ ವಾಟ್ ಎವರ್ ಈಸ್ ಫ್ಲಾಗ್ಡ್. ಸೊ ಲೈಕ್ if your hemoglobin is low or high, it will be highlighted and it will be coming in the first page. They will usually flag it and you. So ಆ ಥರ ಏನಾದರೂ ಅಬ್ನಾರ್ಮಲ್ ವ್ಯಾಲ್ಯೂಸ್ ಬಂತು ಅಂತಂದರೆ, ಎಸ್ಪೆಷಲಿ ಇಫ್ ಯು ಆರ್ ಹ್ಯಾವಿಂಗ್ hemoglobin less than normal levels, so that is, it means that some amount of nutritional deficiency is there. So in those conditions, better to go and meet a doctor. ಅದಾದಮೇಲೆ ಪ್ಲೇಟ್ಲೆಟ್ ಕೌಂಟ್ ಅಂತ ಕರಿತೀವಿ. ಪ್ಲೇಟ್ಲೆಟ್ ಕೌಂಟ್ ಎಲ್ಲರೂ ರುಟೀನಾಗಿ ಚೆಕ್ ಮಾಡಿದಾಗ, ಸಮ್ಟೈಮ್ಸ್ ಯೂಶ್ವಲಿ ಇಟ್ ವಿಲ್ ಬಿ ನಾರ್ಮಲ್ ರೇಂಜ್. ನಾರ್ಮಲ್ ಈಸ್ ಅರೌಂಡ್ 1.5 to 4.5 lakhs. ಸೊ 1.5 lakhsಗಿಂತ ಕಮ್ಮಿ ಬಂತು ಅಂತಂದರೆ ಇಟ್ಸ್ ಸ್ಟಿಲ್ ಓಕೆ. ಅರೌಂಡ್ 1.5 ವರೆಗೂ ಇತ್ತು ಅಂತಂದ್ರೂ ನಡೆಯುತ್ತೆ. ಬಟ್ ಹವೆವರ್ ಇಫ್ ಇಟ್ ಈಸ್ ಸ್ಲೈಟ್ಲಿ lesser than that, it means that there is some amount of abnormality that might be there. Why it is happening anta, it's better to go and meet a doctor at that point of time. ಆಮೇಲೆ WBC ಲೆವೆಲ್ಸ್ ಅಂತ ಏನು ಕರಿತೀವಲ್ವಾ, ಇಫ್ ಯು ಹ್ಯಾಡ್ ಅ ರೀಸೆಂಟ್ ಇನ್ಫೆಕ್ಷನ್ ಹಿಸ್ಟ್ರಿ ಏನಾದರೂ ಇತ್ತು ಅಂತಂದರೆ WBCs ವಿಲ್ ಬಿ ಮೈಲ್ಡ್ಲಿ ಎಲಿವೇಟೆಡ್. ಸೊ WBC ಲೆವೆಲ್ಸ್ ಅಗೇನ್ 4,500 ಇಂದ 11,000 ವರೆಗೂ ನಾರ್ಮಲ್ ಇರುತ್ತೆ. ಸೊ ಇಫ್ ಯು ಹ್ಯಾಡ್ ಎನ್ ಇನ್ಫೆಕ್ಷನ್, ಇಟ್ ವುಡ್ ಬಿ ಬಿಯಾಂಡ್ 11,000 ಆ್ಯಸ್ ಸಚ್. ಸೊ ಏನಾದರೂ ಅದೇ ರೇಂಜಲ್ಲಿ ಇತ್ತು ಅಂತಂದರೆ, ಒಂದು 12,000 13,000 ಇತ್ತು ಅಂತಂದರೆ ನಡೆಯುತ್ತೆ. ಬಿಕಾಸ್ ಯು ನೋ ದ್ಯಾಟ್ ಯು ಹ್ಯಾಡ್ ಇನ್ಫೆಕ್ಷನ್, ಅದರಿಂದ ಎಲಿವೇಟ್ ಆಗಿರ್ಬೋದು. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಹಿಸ್ಟ್ರಿ ಆಫ್ ಇನ್ಫೆಕ್ಷನ್, ಅದೇ ಒಂದು 20,000 25,000 ಬಂತು ಅಂತಂದರೆ WBC ಕೌಂಟ್, ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಆ್ಯಂಡ್ ಶೋ ಟು ಅ ಡಾಕ್ಟರ್. ಬಿಕಾಸ್ ವಿ ಡೋಂಟ್ ನೋ ವಾಟ್ ಈಸ್ ದ ಕಾಸ್ ಫಾರ್ ದಟ್ ಅಲ್ವಾ. ಸೊ ಟು ಐಡೆಂಟಿಫೈ ದ ಕಾಸ್ ವಿಲ್ ಹ್ಯಾವ್ ಟು ಶೋ ಟು ದ ಡಾಕ್ಟರ್. ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ESR ಅಂತಲೂ ಮಾಡಿರ್ತಾರೆ. ಲೈಕ್ ಯು ಮೈಟ್ ಹ್ಯಾವ್ ನೋಟಿಸ್, ESR ಆಲ್ಸೋ ವಿಲ್ ಬಿ ಎಲಿವೇಟೆಡ್
ವೆನ್ ಇಟ್ ಕಮ್ಸ್ ಟು ಇನ್ಫೆಕ್ಷನ್ ಆರ್ ಏನಾದರೂ ಕ್ರಾನಿಕ್ ಇಲ್ನೆಸ್ ಏನಾದರೂ ಇತ್ತು ಅಂತಾರೆ ಅದರಿಂದನೂ ESR ಎಲಿವೇಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಲೈಕ್ ಯೂಶ್ವಲಿ ಇಟ್ ವಿಲ್ ಬಿ ನಾರ್ಮಲ್ ಲಿಮಿಟ್ಸ್ ಓನ್ಲಿ. ಹವೆವರ್ ವೆನ್ ಇಟ್ ಬಿಕಮ್ಸ್ ಇದರ್ 2 or 3 times ದೆನ್ ದ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಬಂತು ಅಂತಂದರೆ ಇಟ್ಸ್ ಬೆಟರ್ ಟು ಗೋ ಆ್ಯಂಡ್ ಶೋ. ಆ್ಯಂಡ್ ಲೈಕ್ ವೆನ್ ಇಟ್ ಕಮ್ಸ್ ಟು ಅದರ್ ಥಿಂಗ್ಸ್ ದಟ್ ಇನ್ಕ್ಲೂಡ್ಸ್ B12 ಲೆವೆಲ್ಸ್ ಅಂತ ಇವಾಗ B12 ವಿ ಆರ್ ಏಬಲ್ ಟು ಪಿಕ್ ಅಪ್ B12 ಲೆವೆಲ್ಸ್ ಲೈಕ್ ಅ ಲಾಟ್ ಬೆಟರ್ ಆ್ಯಂಡ್ ವಿ ಆರ್ ಏಬಲ್ ಟು ಮ್ಯಾನೇಜ್ ದ ಪೇಷಂಟ್ಸ್. ಸೊ B12 ಲೆವೆಲ್ಸ್ ಏನಾದರೂ ಮಾಡಿಸಿದ್ರಿ ಅಂತಂದರೆ ಇಫ್ ಇಟ್ ಈಸ್ ಇನ್ ನಾರ್ಮಲ್ ಲೆವೆಲ್ಸ್ ವೆಲ್ ಆ್ಯಂಡ್ ಗುಡ್, ಬಟ್ ಹವೆವರ್ ಇಫ್ ಇಟ್ ಈಸ್ ಇನ್ ಡೆಫಿಷಿಯೆಂಟ್ ಲೆವೆಲ್ಸ್, ಅದರಲ್ಲೂ ಡೆಫಿಷಿಯೆಂಟ್ ಲೆವೆಲ್ಸಲ್ಲೂ ವಿ ಗಿವ್ ಲೆವೆಲ್ ಲೈಕ್ ಇಷ್ಟು ಡೆಫಿಷಿಯೆಂಟ್ ಇದೆ, ಮೈಲ್ಡ್ಲಿ ಡೆಫಿಷಿಯೆಂಟ್, ಮಾಡ್ರೇಟ್ಲಿ ಡೆಫಿಷಿಯೆಂಟ್ ಅಂತ ಬರುತ್ತೆ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಫ್ ಇಟ್ ಈಸ್ ಜಸ್ಟ್ ಮೈಲ್ಡ್ಲಿ ಆರ್ ವೆರಿ ಲಿಟಲ್ ಒಂದು 10 ಏನಾದರೂ ಈ ಕಡೆ ಆ ಕಡೆ ಇತ್ತು ಅಂದರೆ ನಡೆಯುತ್ತೆ. ಬಟ್ ಇಫ್ ಇಟ್ ಈಸ್ ಬಿಯಾಂಡ್ ದಟ್ ಆಲ್ವೇಸ್ ಬೆಟರ್ ಟು ಗೋ ಆ್ಯಂಡ್ ಶೋ ಟು ಅ ಕ್ಲಿನಿಷಿಯನ್ ಬಿಕಾಸ್ we don't know what could be the reason alva. So usually in Indian population we are some of them like around 50% ಅಂತ ತೊಗೊಂಡ್ವಿ ಅಂತಂದ್ರು ವೆಜಿಟೇರಿಯನ್ ಪಾಪ್ಯುಲೇಷನ್ ಇದೆ. ಸೊ ಆಲ್ಮೋಸ್ಟ್ ಆಲ್ ದ ವೆಜಿಟೇರಿಯನ್ಸ್ ಆರ್ B12 ಡೆಫಿಷಿಯೆಂಟ್. ಸೊ ಇಟ್ಸ್ ಬೆಟರ್ ಟು either to take a treatment for that, and the treatment usually will be recommended by your clinician. So at that point of time as it is flagged you have to show. And even D3 levels regular ಆಗಿ ಮಾಡಿಸ್ತಿರ್ತೀರಾ. D3 as like IT professionals are a lot these days. So previously ಏನೋ ಆಟಾಡ್ತಿದ್ರು ಗ್ರೌಂಡಲ್ಲಿ, ಸೊ ದಟ್ ಸನ್ ರೇಸ್ ವುಡ್ ಬಿ ದೇರ್ that was helping them form the D3 in body naturally. But these days as we are sitting in the AC offices, our sun rays exposure ಏನಿದೆ that itself has reduced. So they end up in D3 deficiency. Even in that management also, again when it comes low, better to go and show to your clinician. ಎಷ್ಟು ಫ್ರೀಕ್ವೆಂಟಾಗಿ ಮಾಡಿಸ್ಬೇಕು ಇದನ್ನ? Frequently ಅಂತ basically up to age of 40 once a year should be good enough. ಓಕೆ. Beyond 40 at least 6 months once it would be recommended. If you are healthy, I mean I am talking about up to 50 once a year if you are healthy. But 40 as well, like for example if you develop diabetes or something, or if you have any other condition that could be hypertension or any of those things, better to do it every 6 months once, so that at least that regular follow up will be there. Now diabetes anta bantu antandre it can lead to any of the complications alva. One of the major organs that gets involved is kidneys. So kidney profile bandubidutte when you do general health checkup. So at least we can monitor ourselves, like chronic illnesses irbodu. So any complications that are associated we can be like prevention nature ge hogbiಡಬಹುದು. ಓಕೆ. Early stages only will be able to pick up. So up to 50 if you are healthy once a year should be good enough. If you have some associated illnesses like chronic illnesses, better to do it every 6 months once. Okay. Because we have expert related to blood in our show today, I just want to burst one funny myth which is already generally spoken in every home. Mosquitoes ಅಥವಾ ಸೊಳ್ಳೆಗಳು ನನಗೆ ಜನರಲಿ ಅಟ್ರಾಕ್ಟೆಡ್ ಇರುತ್ತೆ ಅದರ್ ದೆನ್ ಅದರ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ, ಬಿಕಾಸ್ ಐ ಹ್ಯಾವ್ O ಪಾಸಿಟಿವ್ ಬ್ಲಡ್ ಗ್ರೂಪ್ ಅಥವಾ O ನೆಗೆಟಿವ್, ವಾಟ್ ಎವರ್ ಅದರ್ ಬ್ಲಡ್ ಗ್ರೂಪ್ಸ್. ಅಪಾರ್ಟ್ ಫ್ರಮ್ ಬ್ಲಡ್ ಡೆಫಿನೆಟ್ಲಿ ದೇರ್ ಲೈಕ್ ಹ್ಯೂಮನ್ ಬಾಡಿ ಆರ್ಡರಿಂದನೂ ಮಸ್ಕಿಟೋಸ್ ಅಟ್ರಾಕ್ಟ್ ಆಗುತ್ತೆ. ಬಟ್ ಬ್ಲಡ್ ಎಲ್ಲಿ ಆದ್ರೂ ಏನಾದರೂ ಎಫೆಕ್ಟ್ ಆಗುತ್ತಾ? ಈಸ್ ಇಟ್ ಅ ರೀಸನ್ ದಟ್ ದ ಮಸ್ಕಿಟೋಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸಮ್ ಪರ್ಸನ್? Yeah. So basically like you told there are multiple possibilities. Correct. But usually mosquito bites happen to O positive people. It is true. And we both are I am right. O positive, yes. ಯಾಕೆ? Any particular reason for that? There is no research as such done on that. So but like from what I have read also, mosquitoes are slightly attracted more towards O positive is what they say. Okay. But I don't know. See, this is We some should new do some questions research. for you experts to answer. Yeah. So thank you so much, Dr. Ashwin. So you have given us a lot of information. So maybe ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಬ್ಲಡ್ ಏನೇನು ಆಗುತ್ತೆ ಬಿಹೈಂಡ್ ದಿ ಸ್ಕ್ರೀನ್ಸ್ ಆಗಲಿ, ಬ್ಲಡ್ ಡೊನೇಷನ್ ಎಷ್ಟು ಇಂಪಾರ್ಟೆಂಟು, ಆಮೇಲೆ ಮೆಡಿಕಲ್ ಎಸ್ಪೆಷಲಿ ಆನ್ ದಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಪಾರ್ಟ್ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ, ಸೊ ದಟ್ ದಿ ನೋ ಟ್ರೀಟ್ಮೆಂಟ್ ಆರ್ ಮೇ ಬಿ less painful, right? And it can treat major diseases also. So thank you so much for your time. So at least ನಮಗೆ ಎಷ್ಟೊಂದು unknown facts ಗೊತ್ತಾಗಿದೆ. So hopefully for our viewers also, so they will get to know a lot of the things. And maybe I think medical students ಯಾರು ನೋಡ್ತಾ ಇದ್ರೆ they will have a lot of insights on that. And maybe I hope that blood transfusion ಏರಿಯಾದಲ್ಲಿ ಜಾಸ್ತಿ ಜನ ಡಾಕ್ಟರ್ಸ್ ಬಂದುಬಿಟ್ಟು ಮೇ ಬಿ ಆ ಮಿತ್ಸ್ ಏನಿದೆ
ಅಡ್ವಾನ್ಸ್ಮೆಂಟ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಮೇ ಬಿ ದ್ಯಾಟ್ ವಿಲ್ ಇಂಪ್ರೂವ್ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಗುಡ್ ಟೈಮ್ ವಿತ್ ಯು ಅಶ್ವಿನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಐ ಹೋಪ್ ಇವತ್ತಿನ ಎಪಿಸೋಡೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಮೋಸ್ಟ್ ಪ್ರಾಬಲಿ ನಿಮ್ದು ಯಾರು ಫ್ರೆಂಡ್ಸ್ ಮೆಡಿಕಲ್ ಓದ್ತಾ ಇದ್ದರೆ, ಯಾರು ಎಮ್ ಡಿ ನೋಡ್ತಾ ಇದ್ದರೆ, ಸೊ ಅವ್ರಿಗೆ ಇದೆಲ್ಲ ನೀವು ಶೇರ್ ಮಾಡಿ ವಿಡಿಯೋನ. ಸೊ ದೇ ವಿಲ್ ಗೆಟ್ ಮೋರ್ ಇನ್ಸೈಟ್ಸ್ ಆನ್ ದಟ್ ಆ್ಯಂಡ್ ಅವ್ರಿಗೆ ಮೋಸ್ಟ್ಲಿ ಈ ಫೀಲ್ಡಿನ ಇಂಟ್ರೆಸ್ಟ್ ಬರ್ಬೋದು ಆ್ಯಂಡ್ ವಿ ವಿಲ್ ಗೆಟ್ ಮೋರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಪೆಷಲಿಸ್ಟ್ ವಿತಿನ್ ಇಂಡಿಯಾ ಆ್ಯಂಡ್ ವಿತಿನ್ ಕರ್ನಾಟಕ ಆಲ್ಸೋ. ಸೊ ಅದೇ ಥರ ನಿಮ್ಮ ಯಾರು ಫ್ಯಾಮಿಲೀಲಿ ಇದ್ದರೆ ಈ ಥರ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದರೆ, ಸೊ ಡಾಕ್ಟರ್ ಅಶ್ವಿನ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರಲ್ಲಿ ವರ್ಕ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು ಫಾರ್ ಎನಿ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ದ್ಯಾಟ್ ಯು ಗೈಸ್ ಆರ್ ಫೇಸಿಂಗ್. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನೀವು ಎಪಿಸೋಡ್ನ ಎಂಜಾಯ್ ಮಾಡಿದೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಸೊ ನಮ್ಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ ಒಳ್ಳೆ ಗೆಸ್ಟ್ನ ಕರ್ಸೋಕ್ಕೆ, ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.